ಇದೆ ಇದೆ ನೋಡಿ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿದುಹಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮರಾಸುರ ಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯ್ತಾಗ ಒಂದ್ಸಲ ತತ್ಕಾಲ ಏವ ರುಚಿತಂ ನಿಜವಾಸ ಹೇತೋಃ ವಿಪ್ರಸ್ಯ ದಾರ ಸಹಿತಸ್ಯ ನಿಶಮ್ಯ ಭೀಮಃ ಶ್ರೀಬಾಲ ಸಂಯುತ ಗೃಹೇ ಸುತಲಾಲನಾದೌ ಲಜ್ಜೇತಿ ಚಿಸ್ಮ ಜನನೀಂ ಅವದನ್ನ ಚಾಗಾತ್. ರೆಕಾರ್ಡ್ ಮಾಡ್ಲಿಕ್ಕೆ ಇಟ್ಟಿದ್ದೀರಾ? ಮಾಡ್ತಾ ಇದ್ದಾರೆ. ಕದಾಚಿದಾಸ್ತೆ, ಒಂದ್ಸಲ ತಾಯಿ ಕುಂತಿಯೊಂದಿಗೆ ಭೀಮಸೇನ ಮನೆಯಲ್ಲಿರೋದು, ಉಳಿದವರೆಲ್ಲ ಭಿಕ್ಷಾಟನೆ ಹೋಗಿದ್ರು. ಆ ಸಮಯದಲ್ಲಿ ತತ್ಕಾಲೆ ಏವ ರುದಿತಂ ನಿಜವಾಸ ಹೇತೋ ವಿಪ್ರಸ್ಯ ದಾರಸಹಿತಸ್ಯ ನಿಶಮ್ಯ ಭೀಮಃ ಶ್ರೀಬಾಲ ಸಂಯುತ ಗೃಹೇ ಶ್ರುತಲಾಲನಾದೌ ಲಜ್ಜೇತ್ ಇತಿ ಸ್ಮ ಜನನೀಂ ಅವದತ್ ನ ಚ ಅಗಾತ್. ತತ್ಕಾಲೇ ಏವ ಭೀಮಃ, ಅದೇ ಕಾಲದಲ್ಲಿ ರುದಿತಂ ನಿಜವಾಸ ಹೇತೋ ವಿಪ್ರಸ್ಯ, ತಮಗೆ ಜಾಗ ಕೊಟ್ಟಿದ್ದಂಥ ಒಬ್ಬ ಬ್ರಾಹ್ಮಣ ಇದ್ನಲ್ಲ, ಆತನ ಮನೆಯಲ್ಲಿ ದೊಡ್ಡ ರುದಿತಂ ರೋದನ ಕೆಡಿಸಕ್ಕೆ ಶುರುವಾಗಿ, ದೊಡ್ಡ ಅಳುವ ಧ್ವನಿ. ದಾರ ಸಹಿತಸ್ಯ, ಅವನೊಬ್ಬನೇ ಇಲ್ಲ, ದಾರ ಅಂದ್ರೆ ಹೆಂಡತಿ ಮಕ್ಕಳು ಸಮೇತವಾಗಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ನಿಶಮ್ಯ, ಅದನ್ನು ಕೇಳಿದ ತಕ್ಷಣ ಭೀಮಸೇನ ಸ್ತ್ರೀಬಾಲ ಸಂಯುತ ಗೃಹೇ ಸುತಲಾಲನಾದೌ ಲಜ್ಜೇತಿ ಚಿಸ್ಮ ಜನನೀಂ ಅವದನ್ ನ ಚಾಗ, ತಾನು ಹೋಗಲಿಲ್ಲ. ಜನನೀ ಮಗ ಜನನೀಂ ಅವದತ್, ಅಮ್ಮನೇ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು. ಯಾತಕ್ಕೆ, ತಾನೇ ಯಾಕೆ ಹೋಗಬಾರ್ದು ಅಂದ್ರೆ, ಸ್ತ್ರೀಬಾಲ ಸಂಯುತ ಗೃಹೆ, ಹೆಂಗಸರು ಮಕ್ಕಳಿರ್ತಕ್ಕಂಥ ಮನೆಯೊಳಗೆ ಒಬ್ಬ ಪುರುಷ ತಕ್ಷಣ ಹೋದ್ರೆ ಲಜ್ಜೆ, ಅವ್ರಿಗೆ ಭಾರಿ ಸಂಕೋಚ ಆಗತ್ತೆ. ಆದ್ದರಿಂದ ಹೆಂಗಸರಿದ್ದ ಮನೆಗೆ ಯಾರನ್ನು ಕಳಿಸ್ಬೇಕು? ಸಾಮಾನ್ಯವಾಗಿ ಹೆಂಗಸರನ್ನೇ. ಅದು ಲೋಕನೀತಿ ಧರ್ಮ. ಅದಕ್ಕೆ ತಾನು ಸ್ವತಃ ಹೋಗಲಿಲ್ಲ. ಇವೆಲ್ಲ ತಿಳ್ಕೊಂಡಿದ್ರೆ ಮನುಷ್ಯ ಎಷ್ಟೋ ಒಂದು ಡಿಸೆನ್ಸಿ ತಿಳ್ಕೊಳಕ್ಕಾಗತ್ತೆ. ಶ್ರೀಬಾಲ ಸಂಯುತ ಗೃಹೇ ಸುತಲಾಲನಾದೌ ಲಜ್ಜೇತಿ ಸ್ಮ ಜನನೀಂ ಅವದತ್ ನ ಚಾಗ. ತಾಯಿಯನ್ನು ಹೇಳಿದ್ದೆ ಹೊರತು ಆಚಾರ್ಯ ಇಷ್ಟು ಸಂಕ್ಷೇಪ ಮಾಡ್ತಿದ್ರು ಕೂಡ ಧರ್ಮ ಉದ್ದಕ್ಕೂ ಹೇಳ್ತಾನೆ ಹೋಗ್ತಾರೆ. ಎಲ್ಲೂ ಕೂಡ ಧರ್ಮದ ಬಗ್ಗೆ ಒಂಚೂರು ಬಿಡದಂತೆ ಹೇಳ್ತಾರೆ. ಅದನ್ನು ಓದ್ತಾ ಹೋದಂತೆ ಆಗ ನಟ್ಟ ಧರ್ಮ ಜ್ಞಾನ ಲೋಕ ಕೃಪಾಲುಹಿ, ಏನು ಜನಕ್ಕೆ ಧರ್ಮಜ್ಞಾನ ಹೋಗಿತ್ತು ಅದೆಲ್ಲ ಬರಲಿಕ್ಕೆ ಸಾಧ್ಯ ಅಂತ ಅರ್ಥ. ಅಲ್ಲೊಂದು ಪ್ರಸಂಗ ಬಂತು. ಇಲ್ಲಿ ಆಶ್ಚರ್ಯ ಅಂದ್ರೆ, ಕುಂತಿನೂ ಮನೆಯಲ್ಲಿದ್ದಾಳೆ, ಭೀಮನು ಮನೆಯಲ್ಲಿರೋದು ಒಂದೇ ಕಡೆ ಇದ್ದಾರೆ. ಆದರೆ ಭೀಮನಿಗೆ ಕೇಳಿಸ್ತು, ಕುಂತಿಗಿಂತ ಮೊದಲು ಯಾರಿಗೆ ಕೇಳಿಸ್ಬೇಕು? ನ್ಯಾಯವಾಗಿ ಹೆಂಗಸರಿಗೆ ಮೊದಲು ಕೇಳಿಸ್ಬೇಕಿತ್ತು, ಭೀಮನಿಗೆ ಮೊದಲು ಕೇಳಿಸಿದೆ. ಅದಕ್ಕೆ ಆಶುದೇವ, ವಾಯುದೇವರಿಗೆ ನಮ್ಮ ಕೂಗು ಎಲ್ಲ ಸರ್ವಾಮಿನ್ ಸರ್ವಾಂತರಾತ್ಮನ್, ಈ ಮಾತಿಗೆ ಅರ್ಥ ಆಯ್ತು. ಸೊ ವಾಯುಸ್ತುತಿ ಭಾರಿ ಎಫೆಕ್ಟಿವ್ ಅಂತ ಹೇಳೋದಕ್ಕೆ ಸಾಕ್ಷ್ಯ ಏನಂದ್ರೆ ಅವರಿಗೆ ಕೇಳಿಸುತ್ತೆ. ಹರಿವಾಯುಗಳಿಗೆ ಕೇಳಿಸಾಗ ಇನ್ಯಾರಿಗೂ ಕೇಳಿಸೋದಿಲ್ಲ. ಉಳಿದವರಿಗೆಲ್ಲ ಇಂಡೈರೆಕ್ಟ್ ಆಗಿ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗೋದು ಅವರಿಬ್ಬರಿಗೆ. ಅದು ವಿಶೇಷ ದೇವರಿಗೆ, ಅನಂತರ ವಾಯುದೇವರಿಗೆ. ಯಾರು ಬರೆದ್ರು ಅಲ್ಲಿ, ಯಾರು ಬರೆದ್ರು ಅಂತ ಕೇಳಿದ್ದ. ಕಿವಿಡಿದ್ರೆ ಕೇಳಿಸ್ಕೊಂಡೇ ಬಾರ್ದಲ್ಲ. ಅಲ್ಲ, ಕಿವಿ ಸ್ವಲ್ಪ ಕಿವಿಡೋದು ಎಷ್ಟು, ಇವ್ರು ಬಯ್ಯೋ ಪೂರ್ತಿ ಕಿವಿಡೋದು ಅಲ್ಲೇ ಇಲ್ಲ. ಹಾಗೆ ಆ ಪ್ರಶ್ನೆ ಬುದ್ಧಿ ಬಹಳ ಹೇಳಿದ. ಧೃತಿ ಕುಂತ್ಯಾಹ ಧೃತಿಂಚೈವ ವರ್ಣನೆ ಮಾಡ್ತಾರೆ. ಇಡೀ ಮಹಾಭಾರತದ ಮೆಸೇಜ್ಗಳಲ್ಲಿ ಏನು ಸೇರಿದೆ, ಕುಂತಿಯ ಧೈರ್ಯ ಸೇರಿದೆ ಅಂತ ಹೇಳ್ತಾರೆ. ಆದ್ರಿಂದ ಅದೆಲ್ಲ ನಮ್ಮ ಆಧುನಿಕರಿಗೆ ಅವರಿಗೆ ತಲೆ ಇಲ್ಲ, ಬುದ್ಧಿ ಕಿವಿ ಅಲ್ಲ, ತಲೆನೇ ಇಲ್ಲ. ಆದ್ರಿಂದ ಅಂತ ಮಾತಾಡ್ತಾರೆ. ಸರಿಯಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತದೆ. ಅದಕ್ಕೇನೆ ಇದು ಕಂಪೇರ್ ಮಾಡಕ್ಕಂತಿಷ್ಟೇ. ಕುಂತಿ ಕಿವಿ ಸೂಕ್ಷ್ಮ ಅಂತ, ಆ ತಾಯಿ ಸಿಗೋದು ಭಾರಿ ಕಷ್ಟ. ಆದ್ರೆ ಭೀಮ ಅದಕ್ಕಿಂತ ಸೂಕ್ಷ್ಮ. ಆದ್ರಿಂದಾಗಿ ಅದು ತಾರತಮ್ಯ ಅಲ್ಲಿ ಅಷ್ಟೇ ಹೊರತು ಕಿವಿ ಕೇಳಿಸ್ಲಿಲ್ಲ ಅಲ್ಲ.
ಜಾನೀಹಿ ವಿಪ್ರಹೃದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೆ ಇತಿ ಸ ಪ್ರಯಯೌ ಚ ಶೀಘ್ರಂ ಸಾ ಸಂವೃತೈವ ಸಕಲಂ ವಚನಂ ಗೃಹೇಶ್ಯ ಶುಶ್ರಾವ ವಿಪ್ರವರಆಹ ತದಾ ಪ್ರಿಯಾಂ ಸಹ ಜಾನೀಹಿ ವಿಪ್ರಹೃದಿತಂ ಕುತಃ ಇತಿ ಅತಃ ಚ ಯೋಗ್ಯಂ ವಿಧಾಸ್ಯೆ ಸೇರಿಸಿದಾಗ ವಿಧಾಸ್ಯ ಆಗುತ್ತೆ ಇತಿ ಸಾ ಪ್ರಯಯೌ ಚ ಶೀಘ್ರಂ ಸಾ ಸಂವೃತಾ ಏವ ಸಕಲಂ ವಚನಂ ಗೃಹೇ ಅಸ್ಯ ಶುಶ್ರಾವ ವಿಪ್ರವರಃ ಆಹ ತದಾ ಪ್ರಿಯಾಂ ಸಹ. ಏನ್ ಹೇಳಿದ್ದು ಭೀಮಸೇನ? ಜಾನೀಹಿ ವಿಪ್ರಹೃದಿತಂ ಕುತಃ. ಆ ಬ್ರಾಹ್ಮಣರೆಲ್ಲ ಯಾಕೆ ಕಡ್ತಾ ಇದ್ದಾರೆ ಕೇಳ್ಕೊಂಬ, ಕಾರಣಕ್ಕೆ ತಿಳ್ಕೊಂಬ ಅಂತ ಹೇಳಿ. ಇತ್ಯತಶ್ಚ ಅಳೋದು ಯಾತಕ್ಕೆ ತಿಳ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ತಿಳ್ಕೊಂಡು ಬಂದ್ರೆ ಏನ್ ಯೋಗ್ಯಂ ವಿಧಾಸ್ಯೆ ಪರಿಹಾರ ಮಾಡಿಕೊಡೋಣ, ಬಹಳ ಮುಖ್ಯ ಇದು. ಆರ್ತರಿಗೆ ಚತುರ್ವಿಧ ಭಜಂತ ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನೊಂದೋರಿ ಆ ಕುಂಬಾರ ಎತ್ತಿಟ್ರಾಗ್ಲೆ ಅದು ಕೆಲಸ ಮಾಡಿ ಹೇಗಿದೆ ಈಗಾಗ್ಲೇನೆ. ಅದಕ್ಕೆ ಆರ್ಥ ರಕ್ಷಣೆಗೆ ಅದೇ ಭಗವತ್ ಕಾರ್ಯ ಸಾಧನೆ ಅಂದ್ರೆ ಯಾರು ದುಃಖದಲ್ಲಿರ್ತಾರೆ ದುಃಖ ಪರಿಹಾರ ಮಾಡೋದು ದೇವರಿಗೆ ಅತ್ಯಂತ ಪ್ರಿಯಕರವಾದ ಕೆಲಸ. ಅದನ್ನು ಮಾಡ್ತೀರಿ ಅಂತ ಹೇಳಿ ವಿಧಾಸ್ಯೆ ಇತಿ ಸಾ ಯೋಗ್ಯಂ ವಿಧಾಸ್ಯೆ. ಏನ್ ಸಮಸ್ಯೆ ಇದೆ ಅದಕ್ಕೆ ಯೋಗ್ಯ ಪರಿಹಾರವನ್ನು ಕೊಡೋಣ ಅಂತ ಹೇಳಿ. ಇತಿ ಸಾ ಪ್ರಯೌಚ ಶೀಘ್ರ. ತಕ್ಷಣ ಕುಂತಿ ಹೊರಟು. ಕೆಲವರು ಇರ್ತಾರೆ ಯಾರು ಗೋಳಾಟ ಇದ್ದಿದ್ದೆ ಬಿಡಿ ಹತ್ತದೆ ಇರ್ತದೆ. ಕುಂತಿ ಹಾಗಲ್ಲ, ಇಲ್ಲಿ ಕಿವಿಡಿಗೆ ಪ್ರಶ್ನೆ ಬರೋದಿಲ್ಲ. ಕುಂತಿ ಏನ್ ಮಾಡಿದ್ದು ಸರಿಯಾಗಿ ಹೊರಟು. ಯಾರು ಅರ್ಧ ಕೇಳಿಸ್ಕೊಂಡು ಸುಮ್ಮನೆ ಕೊಡ್ಬೇಕಾಗಿತ್ತು, ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಅರ್ಧ ಕಿವಿಡಾಗಿದ್ದರೆ ಸ್ವಲ್ಪ ಕಿವಿಡಾಗಿ ಏನ್ ಮಾಡ್ಬೇಕಾಗಿತ್ತು, ಏನೋ ಒಂದು ಮಾತು ಸುಮ್ಮನೆ ಬಿಡೋದಾಗಿತ್ತು. ಶೀಘ್ರ ತಕ್ಷಣ ಹೊರಟು, ತಡ ಮಾಡಲಿಲ್ಲ. ಸಾ ಸಂವೃತ ಏವ ಸಕಲಂ ವಚನಂ ಗೃಹೇ ಅಸ್ಯ. ಹೋಗಿ ಅವಳು ತಕ್ಷಣ ಒಳಗೆ ಹೋಗ್ಲಿಲ್ಲ. ಸಂವೃತ ಏವ ಸ್ವಲ್ಪ ಮರೆಯಾಗಿದ್ಲು. ಸ್ವಲ್ಪ ತಿಳ್ಕೋಬೇಕೇನು ಅಂತ ಹೇಳಿಬಿಟ್ಟು ತಿಳ್ಕೊಂಡು ಹೋಗೋಣ. ಅಳುವ ಧ್ವನಿ ಇದೆ, ತುಂಬ ದುಃಖದಲ್ಲಿದ್ದಾರೆ, ತಕ್ಷಣ ಹೋಗೋದು ಬೇಡ, ಸ್ವಲ್ಪ ಮಾತು ಕೇಳೋಣ ಅಂತ ಕೇಳ್ಕೊಂಡು ವಚನಂ ಗೃಹೇ ಅಸ್ಯ ಶುಶ್ರಾವ ಅಶುಶ್ರಾವ ಕೆಡ್ತಾ ನಿಂತ್ಕೊಂಡು ವಿಪ್ರವರ ಆಹ ತದಾ ಪ್ರಿಯಾಂಸಹ ಮಾತ್ರ ನಡೆದಿತ್ತಲ್ಲಿ. ವಿಪ್ರವರ ಬ್ರಾಹ್ಮಣ ಶ್ರೇಷ್ಠ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಪ್ರಿಯಾಂ ತನ್ನ ಪತ್ನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಇಡೀ ಒಂದು ಅಧ್ಯಾಯ ಬರುತ್ತೆ ಮಹಾಭಾರತದಲ್ಲಿ. ಅದಿಷ್ಟು 4-5 ಶ್ಲೋಕ ಸಂಗ್ರಹ ಮಾಡ್ತಾರೆ ಆಚಾರ್ಯ. ದಾತವ್ಯ ಏವ ಹಿ ಕರೋ ಅದ್ಯ ಚ ರಾಕ್ಷಸಸ್ಯ ಸಾಕ್ಷಾದ್ಭಕಸ್ಯ ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ ಪುಂಸಾ ಅನಸಾ ಚ ಸಹಿತ ಅನಡುಹ ಪುಮಾಂಸ್ತು ನೈವಾಸ್ತಿನಃ ಅಪ್ರದತಾಂಚ ಸಮಸ್ತ ರಾಶಃ. ಮಾತುಗಳೆಲ್ಲ ಹೀಗಿದೆ. ದಾತವ್ಯ ಏವ ಹಿ ಕರಃ ಅದ್ಯ. ಇವತ್ತು ಅವರಿಗೆ ಕರ ಕಪ್ಪ ಕಾಡಿಗೆ ಕೊಡಬೇಕಾಗಿದೆ. ಇವರು ಸಾರದಿ ಬಂದಿದೆ ಇವತ್ತಿನ ದಿವಸ. ಏನು ಕರ ಅದು? ರಾಕ್ಷಸಸ್ಯ ರಾಕ್ಷಸ, ಸಾಕ್ಷಾತ್ ಬಕಸ್ಯ ಸಣ್ಪುಟ್ಟ ರಾಕ್ಷಸ ಅಲ್ಲ, ರಾಕ್ಷಸ ಬಕಾಸುರ ರಾಕ್ಷಸ. ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ. ಎಷ್ಟು ಕೊಡ್ಬೇಕು ಅವರಿಗೆ? ಭಕ್ಷ್ಯ ಭೋಜ್ಯಗಳನ್ನು ಕೊಡಬೇಕು, ಸ್ವಲ್ಪ ಅಲ್ಲ. ಗಿರಿಸನ್ನಿಭ ಬೆಟ್ಟದಷ್ಟು. ರಾಕ್ಷಸ ಅಲ್ಲ, ಚಿಕ್ಕವಾಡಿ ತಿಂತಾನಾದ್ರಿಂದ ಅದಕ್ಕೆ ಬಂಡಿ ಅನ್ನ ಕೊಡಬೇಕು, ಫುಲ್ ಕೊಡು. ದೊಡ್ಡ ಬಂಡಿ ಚಿಕ್ಕ ಬಂಡಿ ಆಗಬಾರ್ದು, ಟ್ರಾಕ್ಟರ್ ಟೈಪ್ ಆಗಬೇಕೆ ಹೊರತು ಸ್ಮಾಲ್ ಕ್ಯಾರಿಯರ್ ಆಗಬಾರ್ದು. ಅದು ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ. ಜೊತೆಗೆ ಪುಂಸ ಅನಸಾಚ ಗಾಡಿ ಹೊಡೆಯವನು, ಅಷ್ಟು ಜನನು ಬೇಕು. ಅನ್ನ ತಿಂತಿದ್ದ ನರಭಕ್ಷಕ ಅವನು. ನರಭಕ್ಷಕ ಜಡಭಕ್ಷಕ, ಇದನ್ನು ತಿಂದು ಹಾಕ್ತಿದ್ದ, ಬಿಡ್ತಿರ್ಲಿಲ್ಲ. ಸಕಾಲ ಯಾರು ಹೇಳುವುದು ಸಿಮೆಂಟ್ ಗಿಮೆಂಟ್ ತಿಂತಾರೆ ಅಂದ್ರೆ ಬಕಾಸುರ ಅವತ್ತು ಗಾಡಿನೇ ತಿಂತಿದ್ದ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ವಾಹನ ತಿನ್ನೋದೆಲ್ಲ ಆಕ್ಚುಲಿ ವಾಹನ ತಿಂತಿದ್ದಂತ. ವಚನಂ ಗೃಹೇ ಅಸ್ಯ. ಹೌದು, ಸಹಿತ ಅನಡುಹ. ಲೋಟ ಕೊಟ್ಟರೆ, ಹಾಲು ಕೊಟ್ಟರೆ ಲೋಟ ಸಮೇತ ಕುಡಿಯೋದು. ತಟ್ಟೆ ಇಟ್ಟರು ತಟ್ಟೆ ಸಮೇತ ಹೋಗ್ಬಹುದು, ತಟ್ಟೆನೇ ತಿಂದ್ಬಿಡು ಅಂತವನು. ಸಾ ಸಂವೃತ ಇವ ಸಕಲಂ ವಚನಂ ಗೃಹೇಶ್ಯ ಪುಂಸ ಅನಸಾಚ ಸಹಿತ ಅನಡುಹ. ಎರಡೆತ್ತುಗಳು ಗಾಡಿ ಮತ್ತು ಗಾಡಿ ಹೊಡೆಯ ಮನುಷ್ಯ, ಇಷ್ಟು ಜನ. ಪುಮಾಂಸ್ತು ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾನೆ ಪಾಪ ಬ್ರಾಹ್ಮಣ ಕಷ್ಟಪಟ್ಬಿಟ್ಟು. ಒಂದು ಸಮಸ್ಯೆ ಬಂದಿದೆ. ಪುಮಾಂಸ್ತು ನೈವಾಸ್ತಿ, ಆದ್ರೆ ಪುರುಷ ಸಿಕ್ಕಿಲ್ಲ. ಗಾಡಿ ಹೊಡ್ಕೊಂಡು ಹೋಗೋ ಪುರುಷ ಸಿಕ್ಕಿಲ್ಲ. ನೋ ಅಪ್ರದತಾಂಚ ಸಮಸ್ತ ನಾಶಃ. ನಾವು ಅಕಸ್ಮಾತ್ ಇವತ್ತು ಕಳಿಸ್ತೇ ಹೋದ್ರೆ ನಾಳೆ ಅವನ್ ಮಮ್ಮನಲ್ಲ, ಇದು ಊರೂರನ್ನ ಹಾಳು ಮಾಡ್ಬಿಡ್ತಾನೆ. ಅಗ್ರಿಮೆಂಟ್ ಆಗಿದೆ, ಯಾರೋ ತಪ್ಪಾಗಿಲ್ಲ, ಊರೂರಿಗೆ ಬಾಂಬ್ ಬಿಡ್ತಾನಲ್ಲ ಅಂತವನು. ಸಮಸ್ತ ನಾಶ, ಅದಾಗಬಾರ್ದು. ಇಡೀ ಪ್ರಸಂಗನ ಸಮರಿ ಮಾಡ್ಬಿಟ್ಟು ಇದು ಸಮರೈಸ್ ಮಾಡೋದು ಭಾರಿ ಕಷ್ಟ. ದಾತವ್ಯ ಏವ ಹಿ ಕರೋ ಅದ್ಯ ಚ ರಾಕ್ಷಸಸ್ಯ ಸಾಕ್ಷಾದ್ಭಕಸ್ಯ ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ ಪುಂಸ ಅನಸಾಚ ಸಹಿತ
ಅನಡುಹ ಉಮಾಂಸ್ತು ನೈವ ಅಸ್ತಿ ನಹ ಅಪ್ರದತಾಂಚ ಸಮಸ್ತ ನಾಶಃ. ಪುಂಸ ಕೊಡಬೇಕು, ಅವನು ಪುಮನಿಲ್ಲ ಇವತ್ತು. ಅನ್ಯತ್ರ ಯಾಮ ಇತಿ ಪೂರ್ವಮುದಾಹೃತಂ ಮೇ ನೈತತ್ ಪ್ರಿಯೇ ತವ ಮನೋಗತ ಮಾಸಯೇನ ತೇನ ಯಾಸ್ಯಾಮಿ ರಾಕ್ಷಸ ಮುಖಂ ಸ್ವಯಮೇವ ಮರ್ತುಂ ಭಾರ್ಯೈ ನಮಃ ನ ಭವಾನಹಮತ್ರ ಯಾಮಿ. ಅನ್ಯತ್ರ ಯಾಮಃ ಇತಿ ಪೂರ್ವಂ ಉದಾಹೃತಂ ಮೇ ನ ಏತತ್ ಪ್ರಿಯೇ ತವ ಮನೋಗತಂ ಆಸ ತೇನ ಯಾಸ್ಯಾಮಿ ರಾಕ್ಷಸ ಮುಖಂ ಸ್ವಯಂ ಏವ ಮರ್ತುಂ ಭಾರ್ಯಾ ಏನಂ ಮಾಹ ನ ಭವಾನ್ ಅಹಮತ್ರ ಯಾಮಿ. ಅನ್ಯತ್ರ ಯಾಮಃ ಇತಿ. ಯಾಕೆ ಗಂಡ ಹೆಂಡತಿ ಮಾತಾಡ್ತಾರೆ ನೋಡಿ, ಸಾಮಾನ್ಯ ನ್ಯಾಚುರಲ್ ಆಗಿ ಮಾತಾಡೋದು. ಅವತ್ತೇ ಹೇಳಿದೆ, ಅವ್ರು ಬೇರೆ ಕಡೆ ಹೋಗಡಿ, ಊರು ಬೇಡ ಅಂತ ಹೇಳಿ, ನೀ ಕೇಳಲೇ ಇಲ್ಲ ಅಂತ ಹೇಳ್ತಾರೆ. ಅನ್ಯತ್ರ ಯಾಮಃ, ಊರಿಗೆ ಸಮಸ್ಯೆ ಇದೆಯಲ್ಲ, ಊರೇ ಬಿಟ್ಬಿಡೋಣ ಅಂತ ಹೇಳಿದೆ ನಾನು. ಅನ್ಯತ್ರ ಯಾಮಃ ಇತಿ ಪೂರ್ವಂ, ಹಿಂದೆ, ಉದಾಹೃತಮ್ಮೆ ನಾನು ಹೇಳಿದೆ. ನೀನೇನು ಮಾಡಿ ನೈತತ್ ಪ್ರಿಯೇ, ಅವ್ರು ಹೆಂಡ್ತಿನ ಬೈತಾ ಇಲ್ಲ ಪಾಪ, ಪ್ರಿಯೇ ಅಂತಾನೆ ಕರೀತಾನೆ. ನೈತತ್ ಪ್ರಿಯೇ ತವ ಮನೋಗತಂ ಆಸತೇನ, ನಿನ್ ಮನಸ್ಸಿಗೆ ಬರಲಿಲ್ಲ ಅದು. ನಾನು ಹೇಳಿದ್ ನಿನ್ ಮನಸ್ಸಿಗೆ ಬರಲಿಲ್ಲ. ಅದು ಹೇಳ್ತಾರೆ, ಯಾತಕ್ಕೆ ಅಂದ್ರೆ ಅವ್ರ ಸುಳ್ಳು ಹೇಳಿದ್ಲಂತೆ. ಇಲ್ಲ, ನಮ್ಮ ತಂದೆ ತಾಯಿ ಇದ್ದಿದ್ದು ಊರು, ಆ ಊರು, ಹಿಂದೆ ಊರು ಬಿಟ್ಟು ಹೋಗೋದು ಬೇಡ, ಈ ರೀತಿ ಎಲ್ಲ ಕಾರಣ ಕೊಡ್ತಾಳೆ ಅಂತ ಹೇಳ್ಬಿಟ್ಟಾರೆ. ನೀನ್ ಹೇಳಿದೆ ಅಷ್ಟೇ ಬೈಯೋದಿಲ್ಲ, ನಾನು ಕೇಳಿದೆ ಅದು ತಪ್ಪಾಯ್ತು ಅಂತ ಹೇಳಿ. ನೀನ್ ಹೇಳಿದೆ, ನಾನು ಕೇಳಿದೆ ಕೂಡ, ಏನು ಮಾಡಾಗಿಲ್ಲ. ಈಗ ಯಾಸ್ಯಾಭಿ ರಾಕ್ಷಸ ಮುಖಂ ಸ್ವಯಮೇವ ಮರ್ತುಂ, ನಾನೇ ಹೋಗ್ತೇನೆ, ನಿನ್ನ ಮಾತು ಕೇಳಿದ ತಪ್ಪಿಗೆ ನಾನೇ ಹೋಗ್ಬೇಕಾಗಿದೆ. ಈಗ ಮರ್ತುಂ, ಸಾಯ್ಬೇಕು, ಬೇರೆ ಅವನೇ ಉಪಚಾರ ಮಾಡಿ ಕಳ್ಸೋದೆಲ್ಲ ಹೋದ್ರೆ ತಿಂದಾಕ್ಬಿಡ್ತಾನೆ. ನಾನೇ ಹೋಗ್ತೇನೆ, ಈಗ ನಿನ್ನ ಮಾತು ಕೇಳಿ ತಪ್ಪು ಮಾಡಿದೆ, ಆದ್ರಿಂದ ಇವತ್ತು ಅಲ್ಲಿ ನಾನೇ ಹೋಗ್ತೇನೆ ಅಂತ ಹೇಳಿದ. ಆ ಹೆಂಡತಿ ಹೇಳಿದ್ಲು, ಭಾರ್ಯಾ ಏನಮಾಹ, ಹೆಂಡತಿ ಹೇಳ್ತಾಳೆ ಅವನಿಗೆ, ನ ಭವಾನ್, ತಾವು ಹೋಗಬಾರದು, ಅಹಮತ್ರ ಯಾವಿ, ನಾನು ಹೋಗ್ತೇನೆ, ನಾನ್ ತಾನೇ ಮಾಡಿದ್ದೆ ಕೆಲಸನ, ಆದ್ರೆ ನಾನ್ ಜವಾಬ್ದಾರಿ ಹೊರಬೇಕು. ಕುಡ್ದವ್ರ ನೀನು ಅಂತ ಹೇಳ್ತಾರೆ, ಇಲ್ಲಿ ಹಾಗಲ್ಲ, ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಯಾವಾಗಲೂ ಕೂಡ. ಅದು ನಿಜವಾದ ದೊಡ್ಡವರ ಲಕ್ಷಣ. ಅದು ಆತ ಹೇಳಿದ, ತಾನು ಹೇಳಿದ, ನನ್ನ ತಪ್ಪಿದೆ. ಅಷ್ಟೇ ಅಲ್ಲ, ಇನ್ನೊಂದು ಸಮಸ್ಯೆ ಇದೆ. ಅರ್ಥೇ ತವಾದ್ಯತರು ಸಂತ್ಯಜನಾದಹಂ ಸ್ಯಾಂ ಲೋಕೇ ಸತಿ ಪ್ರಚರಿತೆ ತದೃತೆ ವೃತತಶ್ಚ ಕನ್ಯಾಹ ಚೈನಮಹಮೇಮಿ ನ ಕನ್ಯಯಾರ್ಥಃ ಇತ್ಯುಕ್ತಾಹ ಧಿಕಿತಿ ಸ್ಮ ಸವಿಪ್ರವರ್ಯಃ. ಅರ್ಥೇ ತವ ಅದ್ಯ ತನು ಸಂತ್ಯಜನಾತ್ ಅಹಂ ಸ್ಯಾಂ ಲೋಕೆ ಸತಿ ಪ್ರಚರಿತೆ ತದೃತೆ ತು ಅಧಶ್ಚ ಕನ್ಯಾ ಆಹ ಚ ಏನಂ ಅಹಂ ಏಮಿ ನ ಕನ್ಯಯಾ ಅರ್ಥಃ ಇತಿ ಉಕ್ತಃ ಆಹ ಧಿಕ್ ಇತಿ ಸ್ಮ ಸಹ ವಿಪ್ರವರ್ಯಃ. ಅವ್ರು ಹೇಳಿದ ಕಾರಣ ಕೊಡ್ತಾರೆ, ಬರೀ ರೇಗಿಗೆ ಮಾತಾಡೋದಿಲ್ಲ, ತನ್ನ ಕರ್ತವ್ಯದಾಗ ಮಾತಾಡ್ತಾರೆ. ಅರ್ಥೇ ತವ ಅದ್ಯ ತನು ಸಂತ್ಯಜನಾತ್, ನಿಮ್ಮ ಬದಲು ನಾನು ಹೋಗ್ತೇನೆ, ನಾನು ಸಾಯ್ತೇನೆ, ನಾನು ಸತ್ಯ ಜಾತಕ್ಕೋಸ್ಕರ, ನಿಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ನಾನು ಭಾರಿ ಪುಣ್ಯ ಬರುತ್ತೆ ಅದರಿಂದ ಹೇಳ್ತಾರೆ, ಭಾರಿ ಪುಣ್ಯ ಬರುತ್ತೆ. ಅಹಂ ಸ್ಯಾಂ ಲೋಕೆ ಸತಿ ಪ್ರಚರಿತೆ ತದೃತೆ ತ್ವದಶ್ಚ, ಪತಿವ್ರತ ಸ್ತ್ರೀಯರಿಗೆ ಸಿಗತಕ್ಕಂಥ ಪುಣ್ಯಲೋಕ ನನಗೆ ಸಿಗುತ್ತೆ ಅದರಿಂದ, ಅದಕ್ಕೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಅರ್ಥೇ ತಾವೆಲ್ಲ ಸ್ತ್ರೀ ಧರ್ಮಗಳೆಲ್ಲ ಬಂದಂತೆ ಆಯ್ತು. ಈಗ ಅರ್ಥೇ ತವ ಅದ್ಯ ತನು ಸಂತ್ಯಜನ, ತನು ಸಂತ್ಯಜನ, ತ್ಯಜನ ಬಿಡೋದು, ಸಂತ್ಯಜನ ದೇಹ ಕಳ್ಕೊಂಡೇ ಬಿಡೋದು ಪೂರ್ತಿಯಾಗಿ. ದೈತ್ಯಗಳು ದೇಹ ಬಿಟ್ಟರೆ ಪೂರ್ತಿಯಾಗಿ, ಕೆಲವು ಕೈಕಾಲು ಕೊಡ್ಬೋದು, ಕಣ್ಣು ಕೊಡ್ಬೋದು, ದೇಹನೇ ಕೊಟ್ಬಿಡ್ತೇನೆ. ತನು ಸಂತ್ಯಜನಾತ್ ಅಹಂ ಸ್ಯಾಂ ಲೋಕೆ ಸತಿ ಪ್ರಚರಿತೆ ತದೃತೆ ತು ಅಧಶ್ಚ, ನನ್ನ ಸದ್ಗತಿ ಆಯ್ತು, ಇನ್ನು ಪ್ರಾಣ ಉಳಿತು, ಇಬ್ಬರಿಗೂ ಲಾಭ ಇದೆ. ಅದಿಲ್ಲದೆ ಹೋದ್ರೆ, ತದೃತ್ಯ ಮಾಡದೆ ಹೋದ್ರೆ ಅಧಶ್ಚ, ಅಧೋಲೋಕಕ್ಕೂ ಅಧೋಗತಿ ಆಗ್ಬೇಕಾಗತ್ತೆ. ಕೆಲವು ಹೇಳಿದೆ, ಕೆಲವು ಪುಣ್ಯ ಕಾರ್ಯಗಳು ಮಾಡಿದರೆ ಪುಣ್ಯ, ಬಿಟ್ರೆ ಪಾಪ ಇಲ್ಲ. ವಿಷ್ಣು ಪಂಚಕಾರ್ಯಗಳಿದೆ, ಬಿಟ್ರೆ ಪಾಪ ಇಲ್ಲ, ಮಾಡಿದ್ರೆ ಭಾರಿ ಪುಣ್ಯ. ಏಕಾದಶಿ ಆಗಲ್ಲ, ಬಿಟ್ರೆ ಮಹಾಪಾಪ, ಮಾಡಿದ್ರೆ ಮಹಾಪುಣ್ಯ. ಅಂಥದ್ದಿದೆ, ಹೆಂಗಸರಿಗೆ ಇದೇನಿದು ಕಡ್ಡಾಯ, ಮಾಡಿದ್ರೆ ಮಹಾಪುಣ್ಯ ಇದೆ, ಬಿಟ್ಟರೆ ಅಧೋಗತಿ ಆಗುತ್ತೆ. ಆದ್ರಿಂದ ನಾನು ಹೋಗ್ತೇನೆ ಅಂತ ಹೇಳಿ ಇನ್ನೂ ತುಂಬಾ ಹೇಳ್ತಾಳೆ ಆಕೆ, ಅದು ಬಹಳ ವಿಸ್ತಾರವಾಗಿ ಬರುತ್ತೆ. ಏನಂದ್ರೆ, ಇವಾಗ ಇಬ್ಬರಲ್ಲಿ ಹೋಗ್ಬೇಕಷ್ಟೇ, ನಾನವತ್ತೇನೋ. ಇವತ್ತು ನೀವು ಹೋದ್ರೆ ನಾನು ಅನಾಥಳಾಗ್ತೇನೆ, ಮಕ್ಕಳನ್ನ ಜೋಪಾನ ಮಾಡೋದು, ಮದುವೆ ಮಾಡೋದು ಭಾರಿ ಕಷ್ಟ. ನನಗೆ ಒಂಟಿ ಸ್ತ್ರೀ ಬದುಕಲಿಕ್ಕೆ ಆಗೋದಿಲ್ಲ, ನಾನ್ ಬದುಕಲಿಕ್ಕೆ ಕಷ್ಟ, ಇವರಿಂದ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಬದುಕಿದ್ರೆ ಮಕ್ಕಳು ಸರಿಯಾಗಿ ನೋಡ್ಕೋಬಹುದು. ಇದೆಲ್ಲ ಕಾರಣ ಕೊಡ್ತಾ ಹೋಗ್ತಾಳೆ. ಆದ್ರಿಂದ ನಾನು ಹೋಗ್ತೇನೆ, ಜಸ್ಟಿಫೈ ಮಾಡ್ತಾಳೆ. ಕನ್ಯಾಹ ಚೈನ ಮಹಮೇಮಿ, ಆ ಕನ್ಯಾ ಹೇಳಿದ್ಲು. ಕನ್ಯಾ ಅಂದ್ರೆ ಮದುವೆ ಆಗಿಲ್ಲ ಅಂತ ಅರ್ಥ. ಕನ್ಯಾ ಅಂದ್ರೆ ಮಗಳು ಅಂದ್ರೆ 8 ವರ್ಷದೊಳಗಿರೋಳು ಅಂತ ಅರ್ಥ. ಹಿಂದಿನ ಕಾಲ ಕನ್ಯಾ ಅಂದ್ರೆ ಏನೋ 8 ವರ್ಷಕ್ಕೆ ಮದುವೆ ಆಗ್ಬೇಕು ಅವ್ರಿಗೆ. ಆಗಿಲ್ಲ ಅಂದ್ರೆ ಏನರ್ಥ, ಇನ್ನು ಮನೆ ಚಿಕ್ಕ 8 ಇದ್ದಾಳೆ ಅಂತ ಅರ್ಥ. ಕನ್ಯಾ ಆಹಚ ಏನಂ ಅಹಮೇಮಿ, ಏನಂ ಅಹಮೇಮಿ, ನಾನು ಕನ್ಯಾ ಹೇಳ್ತಾಳೆ, ನಾನು ಹೋಗ್ತೇನೆ.
ಒಬ್ರು ಕಾಂಪಿಟೇಷನ್ಗೆ ಹೋಗೋಕ್ಕೋಸ್ಕರ. ನಾ ಕನ್ಯೆಯ ಅರ್ಥ, ನನ್ನಿಂದೇನು ಪ್ರಯೋಜನ ನಿಮಗೆ, ಖರ್ಚು ಅಷ್ಟೇನೆ ತುಂಬಾ. ಆದ್ದರಿಂದ ನಾನು ಹೋಗ್ಬಿಟ್ಟೆ 2 ಸಮಸ್ಯೆ ಪರಿಹಾರ, ಈಗಿನ ಸಮಸ್ಯೆ ಪರಿಹಾರ, ಮುಂದೆ ಸಮಸ್ಯೆನೂ ಪರಿಹಾರ, ಆದ್ದರಿಂದ ನಾನು ಹೋಗ್ತೇನೆ ಅಂತ ಹೇಳಿ. ತಕ್ಷಣ ಇತ್ಯುಕ್ತ ಆಹ ಆ ಬ್ರಾಹ್ಮಣ ಹೇಳ್ತಾ, ವಿಪ್ರವರ್ಯ ಧಿಕ್ ಇತಿ ಸ್ವ, ಬಾಯಿ ಮುಚ್ಚು ಅಂತ ಹೇಳಿ, ಧಿಕ್ ಮಾತಾಡಬೇಡ, ಬೈದು ಬಿಡ್ತಾನೆ ಮಗಳನ್ನು. ಯಾತಕ್ಕೆ ಆ ಮಾತಾಡಬಾರದು. ಅವ್ರು ಹೇಳಿದ್ದೇನು, ಕನ್ಯೆಯಿಂದ ಏನೂ ಆಗೋದಿಲ್ಲ, ವ್ಯರ್ಥ, ಅದಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಆತ ಹೇಳ್ತಾನೆ, ಹಾಗೆ ಹೇಳಬೇಡ. ಕನ್ಯೋದಿತ ಬತಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುತೋಹಂ ಧೀಪೂರ್ವಕಂ ರಚನಕೆ ಪ್ರತಿಪಾದಯಾಮಿ. ಎಷ್ಟು ಧರ್ಮಶಾಸ್ತ್ರ ಇದೆ ಅದರಲ್ಲಿ. ಕನ್ಯೋದಿತ, ಕನ್ಯಾ ಉದಿತ ಬತ ಕುಲದ್ವಯ ತಾರಿಣಿ ಇತಿ ಜಾಯಾ ಸಖಾ ಇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮಾ ಏವ ತೇನ ನಾತು ಜೀವನ ಹೇತುತಃ ಅಹಂ ಧೀಪೂರ್ವಕಂ ರಚನಕೆ ಪ್ರತಿಪಾದಯಾಮಿ. ಕನ್ಯಾ ಕುಲದ್ವಯ ತಾರಿಣಿ ಉದಿತ, ಕನ್ಯೆ 2 ವಂಶ ಉದ್ಧಾರ ಮಾಡ್ತೀನಿ. ಅವಳು ಹೇಳಿದ್ದೇನೋ, ಕನ್ಯೆದೇನು ಪ್ರಯೋಜನ ಅಂತೇಳಿ ಜನ ಹಾಗೆ ತಿಳ್ಕೊಂಡಿರುತ್ತಾನೆ. ಸ್ತ್ರೀ ಭ್ರೂಣ ಹತ್ಯೆ ಮಾಡ್ತಾರಲ್ಲ, ಹಾಗೆ ತಿಳ್ಕೊಂಡ್ರು. ಕನ್ಯಾ ಅಂದ್ರೆ ಅದು ಕಮಿಟ್ಮೆಂಟ್ ಇದ್ದಾಗೆ, ಬೇಡ ಅಂತೇಳಿ. ಅದೇನು ಹೆಂಗಸರೇ ಬೇಡ ಅಂತಾರೆ, ಬಹಳ ಆಶ್ಚರ್ಯ. ಅದು ಕೂಡ ಹೆಣ್ಮಗುಟ್ಟು ಭಾರಿ ಸಿಟ್ಟು ಮಾಡ್ಕೋತಾರೆ. ಅದು ಆಶ್ಚರ್ಯ, ಮಹತ್ವ ಗೊತ್ತಿಲ್ಲ. ಆಚಾರ್ಯ ಇವತ್ತಿನ ದೊಡ್ಡ ಮೆಸೇಜ್ ಕೊಟ್ರು. ಕನ್ಯಾ 2 ಕುಲ ಉದ್ಧಾರ ಮಾಡ್ತಾಳೆ, ಆದ್ರಿಂದ ಯೋಚನೆ ಮಾಡಬಾರದು. ಇಲ್ಲ ಅಂತಲ್ಲ, ಗಂಡು ಮಕ್ಕಳು ಇಲ್ಲ, ಹೆಣ್ಮಕ್ಳು ಮಾತ್ರ ಇದ್ದಾರೆ. ಸದ್ಗತಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಬಹಳ ತಪ್ಪದು. ಹಾಗೆ ಆಗತ್ತೆ. ಯಾಕಂದ್ರೆ ಮಾಡಲೇಬೇಕು, ನಾಳೆ ಮಾಡ್ಬೇಕಾದ್ರೆ ಗುಂಪಿ ಬಂದೇ ಬರ್ತಾರ ಅವ್ರು. ಆದ್ರಿಂದ ಮಗ ಏನ್ ಮಾಡ್ತಿದ್ದ ಅಡಿಯರಿಂದ ಆಗುತ್ತಾ ಕೆಲಸ. ಸೊಸೆ ಮಗಳಿಂದ ಆದಾಗ ಆಯ್ತಲ್ಲ, ಮಾಡ್ಲೇಬೇಕು ಅವ್ರು. ಯಾವ್ದೈತೆ, ಏನ್ ಮಾಡಿಲ್ಲ, ಸಾವಿತ್ರಿ ಉದ್ಧಾರ ಗೊತ್ತು. ಹೌದು, ಎಲ್ಲಾರು ಅಂತವ್ರಿದ್ದಾರೆ. ಸಾವಿತ್ರಿಕೆ ಮೊದ್ಲು ಕೇಳಿದ್ದ ಆಕೆಗೆ. ಸಾವಿತ್ರಿ ಕಥೆಯಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ಮೊದ್ಲು ವರ ಕೇಳಿದ, ಫಸ್ಟ್ ಕೇಳಿದ ವರ ಏನ್ ಗೊತ್ತಾನೆ ಆಕೆಗೆ. ಮೊದ್ಲು ಅವ್ರಿಗೆ ಕೇಳ್ತಾನೆ, ತನ್ನ ಮನೆ ಇದ್ದ ಸೇರಿದ್ದ, ತನ್ನ ಮನೆ ಯಾವ್ದು, ಈಗ ಮಾವನ ಮನೆ, ತನ್ನ ಗಂಡ ಮನೆ, ತನ್ನ ಮನೆ, ಅಲ್ಲಿ ಕೇಳ್ತಾಳೆ. ಆಮೇಲೆ ಇದಾಗತ್ತೆ. ಇದೆಲ್ಲ ಅರ್ಥ ನೋಡ್ಕೊಂಡ್ರೆ ಜನಕ್ಕೆ ಅದು ಗೊತ್ತೇ ಇಲ್ಲ. ಅದೆಲ್ಲ ಗೊತ್ತಾದ್ರೆ ಯಾರು ಬೇಕಾದ್ರೂ ಇದು ಮಾಡ್ತಾರೆ, ಹೇಳೋರಿಲ್ಲ. ಅದು ಸಮಸ್ಯೆ ಆಗಿದೆ. ಅದು ವೈಷ್ಣವರಿಗಂತೂ ಇದೆಲ್ಲ ಒಂದೊಂದು ಮಾತು ಅಷ್ಟು, ಪ್ರತಿಯೊಂದು ಸುಭಾಷಿತಗಳು. ಜಾಯಾ ಸಖೇತಿ, ಹೆಂಡತಿನ ಕಳ್ಸಾಗಿಲ್ಲ, ಸ್ನೇಹಿತೆ ಇದ್ದಾಗೆ, ಹೆಂಡತಿ ಸ್ನೇಹಿತ ಇದ್ದ ಹಾಗೆ. ಆಮೇಲೆ ಇದೆಲ್ಲ ನೀವು ಹೇಳೋದಲ್ಲ, ವಚನಂ ಶ್ರುತಿಗಂ ಸುತಶ್ಚ, ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ತೇವಲ್ಲ, ವೇದದಲ್ಲಿ ಬಂದಿರೋ ಮಾತು. ವೇದಗಳಿಗೆ ಏನಂತಾರೆ, ಪ್ರಭು ಸಂಹಿತ. ಪ್ರಭು ಸಂಹಿತ ಅಂದ್ರೇನು, ಕಾನ್ಸ್ಟಿಟ್ಯೂಷನ್ ಅಂತ ಅರ್ಥ ಅದಕ್ಕೆ. ಶ್ರುತಿಗಂ ಪುನಶ್ಚ ಸುತಶ್ಚ, ಇನ್ನು ಮಗನು ಕಳ್ಸಾಗಿಲ್ಲ. ಆತ್ಮ ಇವ ಆತ್ಮ ವೈ ಪುತ್ರ ನಾಮಾಸಿ, ಮಗ ಅಂದ್ರೆ ತಾನೇ ಇದ್ದ ಹಾಗೆ. 4 ಜನ ಇದ್ದಾರೆ, ಗಂಡ ಹೆಂಡತಿ, ಒಂದು ಹೆಣ್ಣು ಒಂದು ಗಂಡು, ಸರಿಯಾಗಿ ಮ್ಯಾಚಿಂಗ್, ಎಲ್ಲ ಚಿಕ್ಕ ಸಂಸಾರ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದು ಈ ಮಾತಿನಿಂದ ಆಚಾರ್ಯ ಒಂದು ಘಟ್ಟದೊಳಗೆ ಎಷ್ಟು ವಿಷಯ ಬಂದಿದೆ ಅದ್ರ. ಕನ್ಯೋದಿತ ಬತಕುಲದ್ವಯ ತಾರಿಣೀತಿ ಜಾಯಾ ಸಖಾ ಇತಿ ವಚನಂ ಶ್ರುತಿಗಂ ಸುತಃ ಚ ಆತ್ಮಾ ಏವ ತೇನ ನತು ಜೀವನ ಹೇತುತಃ ಅಹಂ, ನನ್ನ ಬದುಕಿಗೋಸ್ಕರ ನಿಮ್ ಯಾರನ್ನೂ ಕೊಡೋದಿಲ್ಲ ಅಂತ ಹೇಳ್ತಾರೆ, ಬಿಟ್ಟು ಕೊಡೋದಿಲ್ಲ ನನಗೆ. ಧೀಪೂರ್ವಕಂ ರಚನಕ್ಕೆ, ಅದು ಬುದ್ಧಿಪೂರ್ವಕ, ನನ್ನ ಕೈ ಮೇಲೆ ಏನು ಮಾಡಕ್ಕಾಗೋದಿಲ್ಲ. ರಚನಕ್ಕೆ, ನೃ ಅಶನಕ್ಕೆ ರಚನಕ್ಕೆ ಸಂಧಿ ಆಯ್ತು, ಗೊತ್ತಾಯ್ತಾ. ಋಕಾರದ ಬಂದು ಆಕಾರ ಬಂತು, ಗೊತ್ತಾ. ನೃ ಅಶನಕ್ಕೆ ರಚನಕ್ಕೆ ಪ್ರತಿಪಾದ. ನೃ ಅಶನ ಅಂದ್ರೇನು, ಮನುಷ್ಯ ಭಕ್ಷಕ, ನರಭಕ್ಷಕ. ಸುಮ್ಮನೆ ಕಳಿಸ್ಕೊಡೋದಲ್ಲ, ಇದು ತಿಂದಾಕ್ಬಿಡ್ತಾರ ಅವ್ರು. ಅದು ಸತ್ತೋಗ್ತೇನೆ ನೀವೆಲ್ಲ ಹೋದ್ರೆ, ಅದಕ್ಕೆ ನಾನು ಕೊಡೋದಿಲ್ಲ. ಹಾಗಲ್ಲ. ಎಷ್ಟು ಜವಾಬ್ದಾರಿ ಯಜಮಾನನಿಗೆ, ಎಷ್ಟು ಜವಾಬ್ದಾರಿ ಇದೆ ಮನೆ ನೋಡ್ಕೊಡೋದಕ್ಕೆ. ಹೆಂಡತಿ ಬಗ್ಗೆ, ಮಗಳ ಬಗ್ಗೆ, ಮಗನ ಬಗ್ಗೆ, ಇದೆಲ್ಲ ಅದು ಸಂಸಾರದ ನಡೆಸೋ ರೀತಿ. ಪ್ರತಿಪಾದಯಾಮಿ ಏವಂ, ನೀನು ಮಾತಾಡ್ತಾ ಅಲ್ಲಿ ಬರುತ್ತಾ, ಅಲ್ಲಿ ನೀನು ಕಳ್ಸಕ್ ನಾನು ರೈಟೇ ಇಲ್ಲ ಅಂತ ಹೇಳ್ತಾನೆ ಫಸ್ಟ್. ನೀನು ಕಳ್ಸಕ್ ರೈಟೇ ಇಲ್ಲ. ಯಾಕೆ? ಹೆಣ್ಣು ಅಂದ್ರೆ ಇದ್ದ ಹಾಗೆ, ನಿಕ್ಷೇಪ ಇದ್ದ ಹಾಗೆ ಅಷ್ಟೇ. ಇನ್ನೊಬ್ರು ಸೊತ್ತು ಇದು, ನಮ್ಮ ಸೊತ್ತು ಅಲ್ಲೇ ಇಲ್ಲ, ನಾವು ರೈಟೇ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಇಂಪಾರ್ಟೆಂಟ್ ಅದು. ಇದೆಲ್ಲ ಕಾಳಿದಾಸ ಕಾಪಿ ಮಾಡ್ತಾನೆ ಅದನ್ನ. ಅರ್ಥೋ ಹಿ ಕನ್ಯಾ ಪರಕೀಯೇವ ಅಂತ ಶಾಖದಲ್ಲಿ ಬರೀತಾರೆ. ಕನ್ಯಾ ಇರೋದು ಇನ್ನೊಬ್ರಿಗೆ ಕೊಳ್ಳೋಕ್ಕೋಸ್ಕರ, ಆದ್ದರಿಂದ ಅಂತ ಅಲ್ಲಿ ಇದೇ ಮಹಾಭಾರತ ಮಾತ್ರ ಹಾಗೆ ಉಪಯೋಗಿಸಿದ್ದಾರೆ, ಗೊತ್ತಾಯ್ತಾ. ಅದಕ್ಕೆ ಕಳ್ಸ ಹಕ್ಕ ನನಗೆ ಇಲ್ಲೇ ಇಲ್ಲ, ಕೊಡಾಗೆ ಇಲ್ಲ ಫಸ್ಟ್. ಆದ್ರಿಂದ ನೋಡ್ಕೋಬೇಕು. ಅದು ಹೆಣ್ಮಕ್ಳು ಜಾಸ್ತಿ ತರ ನೋಡ್ಕೋಬೇಕು. ಯಾಕಂದ್ರೆ ಇನ್ನೊಬ್ರಿಗೆ ಒಪ್ಪಿಸ್ಬೇಕಲ್ಲ, ವಾಪಸ್ಸು ಸರಿಯಾಗಿ ಕೊಡ್ಬೇಕು ಅಂತ ಅರ್ಥ. ತಂದು ಹಾಡಾದ್ರೆ ತಾನು ರೆಸ್ಪಾನ್ಸಿಬಲ್, ಇನ್ನೊಬ್ರಿಗೆ ಕೊಟ್ರೆ ಅವ್ರು ಆನ್ಸರಬಲ್ ಆಗ್ತಾರೆ. ಆದಷ್ಟಿಂದ ಸರಿಯಾಗಿ ನೋಡ್ಕೋಬೇಕು. ಮುಂದೆ ಅದು ಮುಂದೆ 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 20 ಸದ್ಯದ 2 ಮಾಡಿಬಿಡ್ತಾಳೆ. ಇನ್ನು 21 ಯೋಗ್ಯತೆಯಾಗಿ ಇನ್ನೂ ಜಾಸ್ತಿ ಮಾಡ್ತಾಳೆ. 21 ಆಗ್ಬೇಕಾಗಿಲ್ಲ, ಬೇಕಾಷ್ಟು ಮಾಡ್ತಾಳೆ.
ಅದು ಸರಿಯಾಗಿದ್ರೆ ಅವರೆಲ್ಲ ಕೂಡ. ಅದಕ್ಕೆ ಆಚಾರ್ಯ ಸರಿಯಾಗಿದ್ರೆ 2 ಕುಲ ಉದ್ಧಾರ ಮಾಡ್ತಾಳೆ, ತಪ್ಪು 2 ಕುಲ ಹಾಳು ಮಾಡ್ತಾಳೆ. ಆದ್ರಿಂದ ಅಂಥವ್ರು ಸಿಗೋದೇ ಜಾಸ್ತಿ ಈಗಿನ ಕಾಲಕ್ಕೆ. ಸೇರಿದ ಮೇಲೆ ಎದುರ ಮೇಲೆ ಎಲ್ಲ ಎತ್ತೋರು ಹೇಳ್ತಿರ್ತಾರೆ ಪಾಪ. ಎಲ್ಲ ಯಾವುದೋ ಊರಿಗೆ ಕಾಲಕ್ಕೆ ಹೋಗು ಹೆಣ್ಣು ಮುದುಕರು ಪಾಪ 90+ ಇದ್ದವರು ಊಟಕ್ಕೆ ಬರ್ತಿದ್ರು ಪಾಪ. ಒಪ್ಪತ್ತೆ ಊಟ ಮನೇಲಿ ಎಲ್ಲ ಇದ್ದಾರೆ, ಯಾರು ಹಾಕೋದಿಲ್ಲ, ಗೊತ್ತಾಯ್ತಿಲ್ಲ. ಉಪವಾಸ ಹಾಕ್ತಾರೆ. ಅದಕ್ಕೆ ಇಲ್ಲಿ ಬರ್ತಿದ್ದ ಉಪವಾಸ ಹಾಕ್ತಾರೆ ಅಂತ ಹೇಳ್ತಾರೆ, ಗೊತ್ತಾಯ್ತು. ಅದು ಮನೆ ಕಟ್ಸಿದ್ದಾತ, ಮನೆ ಇರೋದು ಅದು, ಯಾರು ನೋಡ್ಕೊಡ್ತಾನೆ ಇಲ್ಲ. ಎಷ್ಟು ದುಃಖ ಆಗಿರ್ಬೇಕು ಆ ಮನುಷ್ಯಗೆ. ಇವ್ರೇನಂತ ನಾವು ಆಗೋದಿಲ್ಲ, ಅದೇ ಇಲ್ಲ. ಅದೊಂದು ಇದ್ದಾಗ ಲೆಕ್ಕ, ಇನ್ನೊಬ್ರು ಗೋಳಾಡ್ಸಿದ್ರೆ ಜೀವನ ಸಾರ್ಥಕ ಅಂತೇಳಿ ಆ ಭ್ರಮೆ ಇದೆ. ಇದೆಲ್ಲ ನೋಡ್ಕೊಂಡಾಗ ಗೊತ್ತಾಗತ್ತೆ. ದಶರಕೆ ಪ್ರತಿಪಾದಯಾಮಿ ಏವಂ ಮೃದತ್ಸು. ಹೀಗಾಗಿ ಎಲ್ಲರೂ ಅಳರೆ. ಈಗ ಇವ್ರು ಹೋಗ ಕಳಿಸಕ್ಕೆ ಅವ್ರಿಗೆ ಎಷ್ಟು ಆಡ್ತಾ ಇದ್ದಾರೆ, ಬಿಡ್ಲಕ್ಕೆ ಆತಾಡ್ತಾ ಇದ್ದಾರೆ. ಇದೆಲ್ಲ ಕುಂದಿ ಕೆಡ್ತಾ ಇದ್ದಾಳೆ. ಈ ವಿಷಯ ಅರ್ಥ ಆಯ್ತು, ಏನ್ ಪ್ರಾಬ್ಲಮ್ ಅಂತ ಅರ್ಥ ಆಯ್ತು ಆಕೆಗೆ. ಅವತ್ತಿಗೆ ಏನಾಯ್ತು, ಏವಂ ಮೃದತ್ಸು ಸಹಿತೇಶು ಕುಮಾರ ಕೋಶ್ಯ ಪ್ರಾಹ ಸ್ವಹಸ್ತಕ ತೃಣಂ ಪ್ರತಿದರ್ಶ್ಯ ಜೈಷಾಂ ಏತೇನ ರಾಕ್ಷಸಮಹಂ ನಿಹನಿಷ್ಯ ಏವ ಇತ್ಯುಕ್ತೆ ಸುವಾಕ್ಯಮನುಸಾ ಪ್ರವಿವೇಶ ಕುಂತೀ. ಏವಂ ರುದತ್ಸು ಸಹಿತೇಷು ಕುಮಾರಕಃ ಅಸ್ಯ ಪ್ರಾಹ ಸ್ವಹಸ್ತಕ ತೃಣಂ ಪ್ರತಿದರ್ಶ್ಯ ಚ ಯೇಷಾಂ ಏತೇನ ರಾಕ್ಷಸಂ ಅಹಂ ನಿಹನಿಷ್ಯೇ ಏವ ಇತಿ ಉಕ್ತೆ ಸುವಾಕ್ಯಂ ಅನುಸಾ ಪ್ರವಿವೇಶ ಕುಂತಿ. ಆ ಹುಡುಗ ಏನ್ ಮಾಡ್ದ, ಚಿಕ್ಕವನು, ಅವನೇನ್ ಮಾಡ್ದ, ಏವಂ ಮೃದತ್ಸು ಸಹಿತೇಶು ಎಲ್ಲರೂ ಒಟ್ಟಾಗಡ್ತಿರ್ಬೇಕಾದ್ರೆ ಕುಮಾರಕ ಇನ್ನೂ ಚಿಕ್ಕವನು ಅಂತ ಅರ್ಥ. ಬರೀ ಚಿಕ್ಕವ, ಭಾರಿ ಚಿಕ್ಕ ಹುಡುಗವನು. ಅವನು ಹೇಳಿದ ಪ್ರಾಹ ಸ್ವಹಸ್ತಗ ತೃಣಂ, ಅದು ಹುಲ್ಕಡ್ಡಿ ಬಿದ್ದಿತ್ತು, ತಗೊಂಡದನ. ಏತೇನ ತೋರಿಸ್ತ, ಏತೇನ ಅಹಂ ರಾಕ್ಷಸಂ ನಿಹನಿಶ್ಯೇವ, ಯಾರು ಹೋಗಬೇಡಿ, ನಾನು ಹೋಗಿ ರಾಕ್ಷಸರು ಕೊಂದು ಬಿಡ್ತೇನೆ ಅಂತ ಹೇಳಿದ. ಸಣ್ಣ ಕಡ್ಡಿ ಇಟ್ಕೊಂಡು ಅವತ್ತಿಗೇನು ಅನಿಸ್ತೆ ಅವರಿಗೆಲ್ಲ ಕೂಡ ಒಳ್ಳೆ ಮಾತು. ಸ್ವಲ್ಪ ಅವರಿಗೆ ಆ ದುಃಖದಲ್ಲೂ ಸ್ವಲ್ಪ ಏನಾಯ್ತು, ಅವರಿಗೆ ನಗು ಬಂದಾಗಾಯ್ತು, ಸಮಾಧಾನ ಸಿಕ್ಕಾಗಾಯ್ತು. ತಕ್ಷಣ ಸುವಾಕ್ಯವನ್ನು ಸಹ ಪ್ರವಿವೇಶ ಕುಂತಿ, ತಕ್ಷಣ ಕುಂತಿ ಒಳಗೆ ಹೋದ್ರು. ಅದು ಹೇಗೆ ಒಳಗೆ ಎಂಟರ್ ಆಗ್ಬೇಕು. ಸುವಾಕ್ಯಂ ಒಳ್ಳೆ ಮಾತಿದ್ದಾಗ ಹೋದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಕುವಾಕ್ಯ ಕೆಟ್ಟ ಹೋಗಿ ಮನೆಯನ್ನು ಬಿಟ್ಟು ಕೆಟ್ಟ ಮಾತಾಡಬಾರದು, ಅಪಶಕನ ಇದ್ದಾಗ ಲೆಕ್ಕ. ಒಳ್ಳೆ ಮಾತನ್ನು ಹೇಳಬೇಕು. ಅದನ್ನು ಶಕನ ಶಾಸ್ತ್ರಕ್ಕೆ ಬೆಲೆ ಕೊಡ್ತಾರೆ. ಶಕನ ಶಾಸ್ತ್ರ ಒಂದು ಶಾಸ್ತ್ರನೇ. ಸುವಾಕ್ಯಂ ಒಳ್ಳೆ ಮಾತು. ಇಷ್ಟೊತ್ತು ಬರೀ ಗೋಳಾಟದ ಮಾತು ನಡೆದಿತ್ತು, ಈಗ ಅದಕ್ಕೆ ವಿರುದ್ಧವಾದ ಒಂದು ಮಾತು ನಡೀತು. ಅದನ್ನು ಸುವಾಕ್ಯ ಅಂತ ಹೇಳ್ಕೊಂಡು ಕುಂತಿ ಹೊರಟ್ಲು. ಪ್ರತಿದರ್ಶ್ಯ ಚೈಷಾಂ ಏತೇನ ರಾಕ್ಷಸಮಹಂ ನಿಹನಿಷ್ಯ ಏವ, ಕೊಂದೇ ಹಾಕ್ಬಿಡ್ತೀನಿ, ಬರೀ ಕೊಲ್ತೀನಲ್ಲ ಕೊಂದೇ ಹಾಕ್ಬಿಡ್ತೀನಿ ಅಂತ ಹೇಳಿದ. ಮಗುಗೆ ಏನ್ ಗೊತ್ತಿಲ್ಲ, ಆ ರಾಕ್ಷಸ ಯಾರು ಏನೂ ಗೊತ್ತಿಲ್ಲ. ಏನ್ ದೊಡ್ಡ ವಿಷಯ ಮಾತಾಡ್ತಾರೆ, ಚಿಕ್ಕ ಮಕ್ಕಳು ಸ್ವಭಾವ ಅದು, ನ್ಯಾಚುರಲ್ ಅಂತ ಮಾತಾಡ್ತಿರ್ತಾರೆ. ಸುವಾಕ್ಯಂ ಅನುಸಾ ಪ್ರವಿವೇಶ ಕುಂತಿ. ಸುವಾಕ್ಯಂ ಅನು, ಆ ಮಾತಾಡ್ತಿರ್ಲೇ ಕುಂತಿ ಆ ವಾಕ್ಯದಲ್ಲೇ ಫಾಲೋ ಮಾಡ್ಕೊಂಡೇ ಹೊರಟ್ಬಿಟ್ಟು ಪ್ರವಿವೇಶ ಕುಂತಿ. ಭಾಳ ಧೈರ್ಯ, ಆಕೆ ಏನು ಯೋಚನೆ ಇಲ್ಲ, ಎಂಥ ಮಗ ಇದ್ದಾನಂತ ಗೊತ್ತಾಕೆಗೆ. ಒಳ್ಳೆ ಖುಷಿಯಿಂದ ಹೊರಟು. ಪೃಷ್ಟಸ್ತಯಾ ಸತು ವಿಪ್ರವರೋಪಕಸ್ಯ ವೀರ್ಯಂ ಬಲಂತ್ಯದಿತಿ ಜಾರಿಭಿರಪ್ಯಸಹ್ಯಂ ಸಂವತ್ಸರತ್ರಯಯುರೇ ದಶಕೇ ಕರಂಚ ಪ್ರಾತಿಷ್ವಿಕಂ ದಶಮುಖಸ್ಯ ಚ ಮಾತುಲಸ್ಯ. ಪೃಷ್ಟಃ ತಯಾ ಆಹ ಸಹ ತು ವಿಪ್ರವರಃ ಬಕಸ್ಯ ವೀರ್ಯಂ ಬಲಂ ಚ ದಿತಿಜಾರಿಭಿಃ ಅಪಿ ಅಸಹ್ಯಂ ಸಂವತ್ಸರತ್ರಯಯುತೆ ದಶಕೆ ಕರಂ ಚ ಪ್ರಾತಿಷ್ವಿಕಂ ದಶಮುಖಸ್ಯ ಚ ಮಾತುಲಸ್ಯ. ಪೃಷ್ಟಃ ತಯಾ ಹೋಗಿ ಏನ್ ಸಮಾಚಾರ ಅಂತ ಕೇಳಿದ್ರು. ಪೃಷ್ಟಃ ಹೇಳಿದ್ರು. ಆಗ ತಯಾ ಪೃಷ್ಟಃ ಅವಳಿಂದ ಕೇಳಲ್ಪಟ್ಟವನಾಗಿ ಸಹ ವಿಪ್ರವರಃ ಆಹ. ಪ್ರತಿ ಸರ್ತಿನ ಬ್ರಾಹ್ಮಣನ ಬಗ್ಗೆ ಆಚಾರ ಬರೀ ವಿಪ್ರವರ ಹೀಗೆ ಮಾತಾಡ್ತಾರೆ. ಮತ್ತೆ ಬ್ರಾಹ್ಮಣ, ಹೆಸರಿ ಬ್ರಾಹ್ಮಣ, ಒಳ್ಳೆ ಬ್ರಾಹ್ಮಣ, ತಿಳುವಳಿಕೆ ಇದ್ದವನು, ಜವಾಬ್ದಾರಿ ಇದ್ದವನೆಲ್ಲ ಒಳ್ಳೆ ಮಾತಾಡ್ತಾರೆ. ಬಕಸ್ಯ ವೀರ್ಯಂ, ಬಕಾಸುರನ ಕಥೆ ಹೇಳಿದ ತಮ್ಮ ಸಮಸ್ಯೆ ಯಾಕೆ. ಬಲಂಚ ಭಾರಿ ಬಲಿಷ್ಠ. ದಿತಿಜಾರಿಭಿರಪ್ಪಸಹ್ಯಂ, ದಿತಿಜಾರಿಭಿಗಳು, ದಿತಿಜರ ಹರಿಗಳು ಯಾರು? ದಿತಿಜರು ದೈತ್ಯರು, ದೇವತೆಗಳಿಗೂ ಅವನು ಮಾಡಕ್ಕಾಗೋದಿಲ್ಲ, ಅಂತ ದುಷ್ಟ ಅವನು. ಅದಕ್ಕೆ ರುದ್ರದೇವರ ವರ ಇದೆ, ಆದ್ರಿಂದಾಗಿನೇ ಸಾಮಾನ್ಯ ದೇವತೆಗಳು ಅವನು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಸಂವತ್ಸರ ತ್ರಯುತೆ ದಶಕೆ ಕರಂಚ ಪ್ರಾತಿಷ್ವಿಕಂ, ಪ್ರತಿಯೊಬ್ಬರ ಮನೆಗೆ ಎಷ್ಟು ವರ್ಷಕ್ಕೊಮ್ಮೆ? 13 ವರ್ಷಕ್ಕೊಮ್ಮೆ ಸರ್ತಿ ಬರೋದು. 13 ವರ್ಷಕ್ಕೊಮ್ಮೆ ಒಂದು ಮನೆ ಬರ್ತಿದೆ. ಈ ಲೆಕ್ಕ ಹಾಕಿದ್ರೆ ಅವರು ಎಷ್ಟು ಜನ ಇದ್ದಿರ್ಬೋದು ಅಂತ ಗೊತ್ತಾಗತ್ತೆ. ಎಷ್ಟು ಮನೆ ಇತ್ತು, ಎಷ್ಟು ಮನೆಗೆ ಒಂದು ಸರ್ತಿ ಬರೋದು, ಎಷ್ಟು ಮನೆ ಇದ್ದು ನೋಡಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಅರ್ಥ ಮಾಡಕ್ ಬರುತ್ತೆ ಅದನ್ನೀಗ.
ಒಂದು ಸ್ಮಾಲ್ ಟೌನ್ ಅದು ಆಕ್ಚುಲಿ, ದೊಡ್ಡ ಸಿಟಿ ಅಲ್ಲ, ಹಳ್ಳಿನೂ ಅಲ್ಲ, ಒಂದು ಟೌನ್ ಅದು. ಆಗ ಏಕಚಕ್ರ ನಗರ ಅಂತ ಕರೆದಿದ್ದ, ಏಕಚಕ್ರ ನಗರ. ಆಗ ಐಡಿಯಾ ಬರುತ್ತೆ ಎಷ್ಟು ಜನ ಇದ್ರು ರಫ್ಲಿ ಅಂತೇಳಿ. ಅದಕ್ಕೆ 13 ವರ್ಷಕ್ಕೊಮ್ಮೆ ಬರ್ತಿತ್ತು. ಜನ ಏನ್ ತಗೋ ಇನ್ನು 13 ವರ್ಷ ತಾನೇ ಅಂತ ಲೇಟ್ ಆದ್ರೆ ಅಯ್ಯೋ ಲೇಟ್ ಆಯ್ತು ಅಂತ ಮಾತಾಡೋದು. ಆಗ್ಬಿಡಾಗಿಲ್ಲ ಅದ್ರೊಳಗೆ. ಈಗ ಕಾಪಿ ಹೊಡಿಬೇಕಾದ್ರೆ ಸಿಕ್ಬಿಟ್ರೆ ಕೊಟ್ಬಿಡೋದಿಲ್ಲ, ಹಿಡಿದಾಗ್ತಾ ಇರೋದು. ಮತ್ತೆ ಹ್ಯಾಂಡ್ ಓವರ್ ಮಾಡಿ ಏನೂ ಅಲ್ಲ, ಇರುತ್ತೆ. ಈಗ ಎಲೆಕ್ಷನ್ ಕೋಡ್ ಬರುತ್ತಲ್ಲ ಆ ಟೈಪ್, ಆವತ್ತಲ್ಲಿ ಮನೆ ಬಿಟ್ಟು ಇಲ್ಲಿ ಎಲ್ಲ ಆ ಟೈಮ್ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಅಷ್ಟೊತ್ತಿಗೆ ಹೆಸರು ಕ್ಯೂಲ್ ನಿಂತು ಬಿಡ್ತಿದ್ರು ಆಗ್ಲೇನೆ. ಆದ್ರಿಂದಾನೇ ಮೊದಲು ತುಂಬಾ ಇದೆ ಅನ್ನೋದು, ಆಮೇಲೆ ಅಯ್ಯೋ ಟೈಮ್ ಇಲ್ಲ ಅನ್ನೋದು ಮನುಷ್ಯನ ಸ್ವಭಾವ. ಆ ರೀತಿ ಮಾಡಿ ಅವರಿದ್ರು. ಪ್ರತಿ ದಿವಸ ಒಮ್ಮೆ ಆಗಿದ್ರೆ ಒಬ್ಬೊಬ್ಬರಾಣಿ ಬರೋದಾಗಿದ್ರೆ ಎಂದು ಎಲ್ಲ ಖಾಲಿ ಆಗ್ತಿತ್ತು ಅವರು ತಿಂತಿದ್ದು. ಅವ್ರ 10 ವರ್ಷ ಬಿಡೋದು ಕೂಡ ಚೆನ್ನಾಗಿ ಬೆಳ್ಕೊಂಡು ಬರಲಿ ಅಂತ ಅವ್ರ ದೃಷ್ಟಿ. ಅವನೇನು ಬಹಳ ಉದಾರಿ ಏನಲ್ಲ ಅವನು, ಆ ರೀತಿ ಮಾಡ್ಕೊಂಡಿದ್ದ. ಆಗ ಪ್ರಾತಿಸ್ವಿಕಮ ಪ್ರತಿಯೊಬ್ಬರಿಗೂ 13 ವರ್ಷಕ್ಕೆ ಬರ್ತಿತ್ತು ಸಾಧ್ಯ. ಅವನು ರಿಲೇಶನ್ಶಿಪ್ ದಶಮುಖಸ್ಯ ಚ ಮಾತೋಲಸ್ಯ, ರಾವಣ ಸೋದರ ಮಾವ ಅವನು. ಅದು 2 ಕೋಟಿ ವರ್ಷ ಆಗಿದೆ ಊರಿಗೆ ಗಂಟು ಬಿದ್ದವನು. 24ನೇ ತ್ರೇತಾಯುಗ, ಇದು 28ನೇ ದ್ವಾಪರಯುಗ. ಆದ್ರಿಂದ 2 ಕೋಟಿ ವರ್ಷ ಕಳೆದು ಹೋಗಿದೆ. ಅಷ್ಟು ದಿವಸದಿಂದ ಪೀಡಿಸ್ತಾ ಇದ್ದಾನ ಅವನು, ಗೊತ್ತಾಯ್ತಾ? ಅಷ್ಟು ದಿವಸದಿಂದ ಪೀಡಿಸ್ತಾನೆ ಅಂತ ಕೇಳಿದ್ರೆ ವರಬಲ ಇತ್ತಲ್ಲ, ಅದಕ್ಕೆ ಸಾಧ್ಯ. ಅವನಿಗೆ ಸಾವಿಲ್ಲ, ಅಷ್ಟು ವರ್ಷ ಬದುಕಿದ್ದ ಅಂದ್ರೆ ಅವಧ್ಯ, ಅವನು ಅಜೇಯ. ಆದ್ರಿಂದ ಊರನ್ನು ಕಾಡ್ತಾ ಇದ್ದ. ದಶಮುಖ ಈಗ ಗೊತ್ತಾಗುತ್ತೆ ಭೀಮಾವತಾರದ ಎಷ್ಟು ಉಪಯೋಗ ಆಯ್ತು ಅಂತ ಹೇಳೋದಕ್ಕೆ. ಅದೇ ಭಗವತ್ ಕಾರ್ಯ ಸಾಧಕ, ಇಂಥವ್ರನ್ನೆಲ್ಲ ಕೊಂದು ಹಾಕಬೇಕು. ಮಾತುಲಸ್ಯ ಶ್ರುತ್ವಾ ತಮುಗ್ರ ಬಲವತ್ಯುರುವೀರ್ಯಮೇವ ರಾಮಾಯಣೇ ರಘುವರೋರು ಶರಾತಿಭೀತಂ ವಿಷ್ಟಂ ಬಿಲೇಶ್ವತ ನೃಪಾನ್ ವಶಮಾಶು ಕೃತ್ವಾ ಭೀತ್ಯೈವ ತೈಸ್ತದನು ದತ್ತಕರಂ ನನಂದ. ಶ್ರುತ್ವಾ ತಂ ಉಗ್ರಬಲಂ ಗುರುವೀರ್ಯಂ ಏವ ರಾಮಾಯಣೇ ರಘುವರ ಉರು ಶರಾತಿಭೀತಂ. ರಾಮಾಯಣ ಇವನ ರಾವಣನ ಮಾವ ಅಂದ ಮೇಲೆ ಸೋದರ ಮಾವನ ಯಾವ ಕಾಲದವನವನು? ರಾಮಾಯಣದ ಕಾಲ. ಅದಕ್ಕೆ ರಾಮಾಯಣೇ ಅಂತ, ರಾಮಾಯಣದ ಕಾಲ. ಶ್ರುತ್ವಾ ತಮುಗ್ರಬಲಂ ಅತಿ ಉರುವೀರ್ಯಮೇವ. ಆಗ ಭಾರಿ ಬಾರ್ದ. ಅದು ಅವತ್ತು ಏನಾಗಿತ್ತು, ಅವನು ಯಾಕೆ ಸಾಯ್ಲಿಲ್ಲ ರಾಮದೇವ್ರಿ ಅಂತ ಪ್ರಶ್ನೆ. ರಾಮದೇವ್ರು ಕೊಂದಾಕ್ಬೋದಾಗಿತ್ತು ಅಂತ ಕೇಳಿದರೆ, ರಘುವರ ಉರು ಶರಾತಿಭೀತಂ, ರಾಮದೇವರ ಬಾಣಕ್ಕೆ ಹೆದರಿಬಿಟ್ಟು ವಿಷ್ಟಂ ಬಿಲೇಶು, ಒಂದು ಬಿಲ ಸೇರ್ಕೊಂಡ್ಬಿಟ್ಟಿದ್ದ. ಬಿಲ ಸೇರ್ಕೊಂಡು ಎಸ್ಕೇಪ್ ಆಗಿದ್ದವನು. ಇವ್ರು ಏನ್ ಮಾಡ್ತಾರೆ, ಅಂಜಿಗಳ ಹೇಡಿಗಳನ್ನ ಹುಡುಕಿಕೊಳ್ಳೋದಿಲ್ಲ, ಕೊಲ್ಲಬಾರದು ನಿಯಮದ ಪ್ರಕಾರ. ಅದನ್ನ ಎಸ್ಕೇಪ್ ಆಗಿ ಹುಡ್ಕೊಂಡಿದ್ದ. ರಾಮಾವತಾರ ಮುಗಿದ್ಮೇಲೆ ಹೊರಗೆ ಬಂದ್ಬಿಟ್ಟು ದಿವಸ ಕಾಡಿಸ್ತಾ ಇದ್ದ. ಬಿಲೇಶ್ವತ ನೃಪಾನ್ ವಶಮಾಶು ಕೃತ್ವ, ಎಲ್ಲ ರಾಜರನ್ನ ವಶ ಮಾಡಿಕೊಂಡು ಅವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟ. ಅಂದ್ರೆ ಕೂತಲ್ಲೇ ತಿನ್ಬೇಕು ಕಾರ್ಯ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟ. ನೃಪಾನ್ ಇರ್ತಾರಲ್ಲ, ಎಫ್ ಡಿ ಇದೆ, ಅದಿದೆ, ಪೆನ್ಷನ್ ಬರುತ್ತೆ, ಎಲ್ಲ ಸೇರಿ ಸುಖವಾಗಿದ್ದೇನೆ ಅಂತ ಹೇಳ ಹಾಗೆ ಆ ತರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿತ್ತು. ಪ್ರತಿ ದಿವಸನೂ ಅವನಿಗೆ ಒಂದು ದೊಡ್ಡ ಪರಿವಾರ, ಬೇರೆ ರಾಕ್ಷಸ ಅವನು. ಪರಿವಾರದಿಂದ ಇನ್ನೂ ಹೆದರಿಸ್ತಾ ಇದ್ದ, ಎಲ್ಲರಿಗೂ ಆಗ್ಬೇಕಲ್ಲ, ವ್ಯವಸ್ಥೆ ಮಾಡ್ಕೊಂಡಿದ್ದ. ಭೀತ್ಯೈವ ತೈಸ್ತದನು ದತ್ತ ಕರಂ ನನಂದ. ಅವನಿಗಿದ್ದ ವರ, ಅವನ ಶಕ್ತಿ ಎಲ್ಲ ನೋಡಿಬಿಟ್ಟು ಅವರೆಲ್ಲ ದತ್ತ ಕರ, ಕಪ್ಪ ಕಾಣಿಕೆ ಕೊಟ್ಟು ಅವನ್ನ ಸರೆಂಡರ್ ಆಗಿದ್ರು ಎಲ್ಲ ಕೂಡ. ಅದರಿಂದಾಗಿ ಅವ್ರು ಕಾಡ್ತಾ ಬಂದಿದ್ದ. ಏವಂ ಬಲಾಢ್ಯ ಮಮಮಾಶು ನಿಹತ್ಯ ಭೀಮಃ ಕೀರ್ಚಿಂಚ ಧರ್ಮಮಧಿಕಂ ಪ್ರತಿಯಾಸ್ಯತೀಹ ಸರ್ವೇ ವಯಂಚ ತಮನು ಪ್ರಗೃಹೀತ ಧರ್ಮಾಃ ಯಾಸ್ಯಾಮ ಇತ್ಯವದದಾಶು ಧರಾಸುರಂ ತಂ. ಕೇಳಿದ ತಕ್ಷಣ ಕುಂತಿಗೆ ಭಾರಿ ಖುಷಿ ಆಯ್ತಂತೆ, ಭಾರಿ ಖುಷಿ ಆಯ್ತು. ಏನಂತ? ಏವಂ ಬಲಾಢ್ಯ ಮಮಮಾಶು ನಿಹತ್ಯ ಭೀಮಃ, ಇಂಥ ಬಲಿಷ್ಠನ್ನು ಕೊಂದರೆ ಭೀಮಸೇನಿಗೆ ಏನಾಗುತ್ತಾಗ ಭಾರಿ ಪುಣ್ಯ ಬರುತ್ತೆ, ನನಗೂ ಭಾರಿ ಪುಣ್ಯ ಬರುತ್ತಾದ್ರಿಂದ ತಕ್ಷಣನೇ ಈ ಕೆಲಸ ಸಾಯ್ಬಿಡ್ಬೇಕು ಅನ್ಕೊಂಡು. ಎಷ್ಟು ಶೂರಿದ್ದಾಳೆ ಅಂತ ಕೇಳಿದ್ರೆ ಆಕೆ, ಭೀಮನಿಂದ ಇವನು ಸಾಯ್ಬೇಕು. ಕೀರ್ತಿಂಚ ಧರ್ಮಮಧಿಕಂ ಪ್ರತಿಯಾಸ್ಯತೀಹ, ಒಳ್ಳೆ ಕೀರ್ತಿ ಬರುತ್ತೆ, ಧರ್ಮ ಬರುತ್ತೆ, ಧರ್ಮ ಸಾಧನೆ ಆಗತ್ತೆ, ಅದು ಒಳ್ಳೆ ಯೋಗ್ಯವಾದದ್ದು. ನಮಗೂ ಕೀರ್ತಿ ಬರುತ್ತೆ ಬೇಕಾದಷ್ಟು. ಸರ್ವೇ ವಯಂಚ ತಮನು ಪ್ರಗರೀತ ಧರ್ಮಾಹ, ನಮಗೂ ಧರ್ಮಾಚರಣೆ ಮೇಲೆ ಪುಣ್ಯ ಬರುತ್ತೆ. ಜನ ಯೋಚನೆ ಮಾಡಲ್ಲಿದ್ರ, ಯಾರೋ ಪುಣ್ಯ ಕಾರ್ಯ ಮಾಡ್ತಿದ್ರೆ ವಿಘ್ನ ಮಾಡ್ಲಿಕ್ಕೆ ಹೋಗ್ತಾರೆ, ಏನಾಗುತ್ತೆ ಅಲ್ಲಿಗೆ ಪಾಪ ಬರುತ್ತೆ. ಒಂದು ಅವ ಬಿಡಿಸಿದ ಪಾಪ, ಅವನು ಬಿಟ್ಟ ಅವನಿಗೂ ಪಾಪ, ಬಿಡಿಸಿದ ಪಾಪ ಇವರಿಗೆ ಬಂತು. ಅಲ್ಲಿ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದರೆ ಇಲ್ಲಿ ಹೇಳ್ತಾಳೆ ನಮ್ಮೆಲ್ಲರಿಗೂ ಪುಣ್ಯ ಬರುತ್ತೆ. ಇದಕ್ಕೆ ಅರ್ಥ ಮಾಡಿಕೊಂಡು ಎಲ್ಲರೂ ಏನ್ ಮಾಡ್ತಾರಾಗ ಪುಣ್ಯ ಕಾರ್ಯದ ಬಗ್ಗೆ ಮನಸ್ಸು ಬರುತ್ತಾರೆ. ಅದು ಹೇಳೋರು ಕೇಳೋರು ಇಲ್ಲ, ಅದರಿಂದ ಅವ್ರು ಏನ್ ಮಾಡ್ತಾರೆ, ಅವನಿಗೆ ಪುಣ್ಯ ನಮ್ಗೇನು ಬಂತು ಅಂತ ತಿಳ್ಕೊತಾರೆ. ಇವ್ರಿಗೆ ಒಂದೇನಿದೆ, ಸಹಕಾರ ಮಾಡೋದಕ್ಕೆ ಕೊಟ್ಟು ಪುಣ್ಯ ಇರುತ್ತೆ, ಅವ್ರ ಅಕಾರ್ಡಿಂಗ್ ಟು ರೋಲ್ ಏನಾಗುತ್ತೆ ಅವ್ರ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಆದ್ರಿಂದ ಪುಣ್ಯ ಕಾರ್ಯಕ್ಕೆ ಯಾವಾಗಲೂ ಸಪೋರ್ಟ್ ಕೊಡಬೇಕು. ಪಾಪ ಕಾರ್ಯಕ್ಕೆ ಸಪೋರ್ಟ್ ಕೊಟ್ರೆ
ಪಾಪ ಬರ ಅದು ಕೊಡ್ತಾರೆ ಸಾಮಾನ್ಯವಾಗಿ. ಏಕಾಶಿ ಬಿಟ್ಬಿಡು ಹಬ್ಬ ನೀನು ನಾನು ಬಿಟ್ಟಿರಿ ಆರಾಮಾಗಿರೋಣ ಅಂತಾರೆ, ಆರಾಮಾಗಿ ಎತ್ತಿರ್ತಾರೆ. ಆಮೇಲೆ ಕಥೆ ಮುಗೀತವ್ರು. ಒಳ್ಳೆ ನಾನು ಮಾಡ ನೀನಾದ್ರೂ ಮಾಡು ಆ ತರ ಹೇಳೋ ಸ್ಥಿತಿ ಇರ್ಬೇಕೆ ಹೊರತು ನೀನ್ ಮಾಡ್ಬೇಡ ಅಂತ ಹೇಳ್ಬಾರ್ದು. ಕೆಲವರು ಕಂಪನಿ ಕೊಡ್ಬೇಕಂತ ಅವ್ರಿಗೆ. ನಮಗೆ ಬೆಡ್ ಕಾಫಿ ಕಂಪನಿ ಕೊಡ್ರಿ, ಗೊತ್ತಾಯ್ತು, ಊಟಕ್ಕೆ ಕಂಪನಿ ಕೊಡ್ರಿ, ಇದು ಕಂಪನಿನ ಇದು ದರ್ಕಕ್ಕೆ ಕಂಪನಿ ಕೊಡ್ರಿ ಅಂತ ಹೊರಗೆ ದರ್ಕಕ್ಕೆ ಹೋಗ್ಲಿಕ್ಕೆ ಕಂಪನಿ ಕೊಡಿ ಅಂತ ಆಗುತ್ತೆ. ಅಂದ್ರೆ ಮೂರ್ಖತನ, ಧರ್ಮದ ಬೆಲೆನೇ ಗೊತ್ತಿಲ್ಲ ಜನಗಳಿಗೆ. ಕುಂತಿ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾನೆ. ಪ್ರತಿ ಯಾಸ್ಯತೀಹ ಸರ್ವೇ ವಯಂಚ ತಮನು. ಭೀಮಸೇನ ಹಿಂದೆ ನಾವೆಲ್ಲರೂ ಧರ್ಮಿಷ್ಠರಾಗ್ತೇವೆ. ಪ್ರಗೃಹೀತ ಧರ್ಮಾಹ ಯಾಸ್ಯಾಮಹ. ಒಳ್ಳೆ ಬುದ್ಧು ಸದ್ಗತಿ ಹೋಗ್ತೇವೆ, ದೊಡ್ಡ ಗುರಿಯನ್ನು ಸಾಧಿಸ್ತೇವೆ. ಇತಿ ಅವದತ್ ಆಶು ಧರಾಸುರಂ ತಮ್. ಇದು ಕೇಳಿದ ತಕ್ಷಣ ಇಷ್ಟೆಲ್ಲ ಯೋಚನೆ ಮಾಡಿ ಆ ಬ್ರಾಹ್ಮಣ ಹೇಳಿ ಧರಾಸುರ, ಭೂಸುರ, ಧರ ಅಂದ್ರೆ ಭೂ, ಧರಾಸುರ ಅಂದ್ರೆ ಭೂಸುರ ಬ್ರಾಹ್ಮಣ ಆತನ ಹೇಳಿ. ಸಂತಿ ಸ್ಮ ವಿಪ್ರವರ ಪಂಚಸುತ ಮಮಾದ್ಯ ತೇಷ್ವೇಕ ಏವ ನರವೈರಿ ಮುಖಾಯ ಯಾತು ಇತ್ಯುಕ್ತಾಹ ಸನತೆ ಸುತವಧ್ಯಯಾಹಂ ಪಾಪೋ ಭವಾಮಿ ತವ ಹಂತ ಮನೋತಿ ಧೀರಂ. ಸಂತಿ ಸ್ಮ ವಿಪ್ರವರ ಪಂಚಸುತ ಮಮ ಅದ್ಯ ತೇಷು ಏಕಃ ಏವ ನರವೈರಿ ಮುಖಾಯ ಯಾತು ಇತಿ ಉಕ್ತಃ ಆಹ ಸಹ ನತೆ ಸುತವಧ್ಯಯಾಹಂ ಪಾಪಃ ಭವಾಮಿ ತವ ಹಂತ ಮನಃ ಅತಿಧೀರಂ. ಸಂತಿ ಸ್ಮ ವಿಪ್ರವರ ಪಂಚಸುತ. ನನಗೆ 5 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಆದ್ದರಿಂದ ಮಮ ಅದ್ಯ ತೇಷು, ಇವತ್ತಿನ ದಿವಸ ತೇಷು ಏಕ ಏವ, ಅಲ್ಲಿ ಒಬ್ಬನ ನಾನು ಏನ್ ಮಾಡ್ತೇನೆ, ನರವೈರಿ ಮುಖಾಯ ಯಾತ್. ಒಬ್ಬ ಮನುಷ್ಯ ಬೇಕು ಹೋದಲ್ಲೋ, ನನ್ನ ಮಗ ಇದ್ದಾನೆ ಕೊಡ್ತೇನೆ. ನಾನು ನಿನಗೆ ಒಬ್ಬನೇ ಮಗ ಇದ್ದಾನೆ, 5 ಜನ ಮಕ್ಕಳಿದ್ದ ಒಬ್ಬನು ಕೊಡ್ತೇನೆ ಪರವಾಗಿಲ್ಲ ಅಂತ ಹೇಳಿ. ಇತ್ಯುಕ್ತಾಹ ಸರತೆ ಸುತವಧ್ಯಯ. ಬ್ರಾಹ್ಮಣ ನೋಡಿ ಸದ್ಯ ಅಷ್ಟು ಮಾಡಮ್ಮ ಅನ್ಲಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದ. ಯಾಕೆ, ನಾನು ನನ್ನ ಮಗನ ಕಳಿಸಿದ ಅಂದ್ರೆ ಪಾಪ ಬರುತ್ತೆ, ಇನ್ನೊಬ್ಬರ ಮಗನ ಕಳಿಸಿ ನಾನೇನು ಪಾಪ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ಬರೀ ಪುಣ್ಯ ಪಾಪಗಳ ಯೋಚನೆ ಇದೆ ಅದರಲ್ಲಿ. ಬರೀ ಲಾಸ್ ಬೆನಿಫಿಟ್ ಬಗ್ಗೆ ನೋಡ್ತಾರಲ್ಲ, ಆ ತರ ಎಷ್ಟು ಯೋಚನೆ ಮಾಡ್ತಾರೆ. ಹಾಗೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಕಂಡವ್ರ ಮಕ್ಕಳನ್ನ ಬಾವಿಗೆ ತೋಡಿ ಆಳೋಡೋದು ಮಾಡಬಾರ್ದು, ಹಾಗೆಲ್ಲ ಮಾಡಕ್ ತಯಾರಿಲ್ಲ ನಾನು ಅಂತ ಹೇಳ್ತಾರೆ. ಇದು ಧರ್ಮ. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಜನಗಳಿಗೆ ಎಲ್ಲ ತಮ್ಮ ಜವಾಬ್ದಾರಿ ಎಲ್ಲ ಅರ್ಥ ಆಗುತ್ತೆ. ಅದು ಒಂದು ಸದ್ಗತಿ ಕಾರಣ ಆಗತ್ತೆ. ಅದಕ್ಕೆ ಆಚಾರ್ಯ ನಿರ್ಣಯ ಬರೆದು ಮಹಾಭಾರತ ಬರೆದು ವೇದವ್ಯಾಸರು ಅದಕ್ಕೋಸ್ಕರ, ಗೊತ್ತಾಯ್ತಾ. ಅದನ್ನ ಈ ರೀತಿ ನಿರ್ಣಯ ಕೊಟ್ಟಿದ್ದು ಆಚಾರ್ಯ ಪರಮಾನುಗ್ರಹ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಸಂತಿಸ್ವ ವಿಪ್ರವರ ಪಂಚಸುತ ಮಮಾದ್ಯ ತೇಷು ಏಕ ಏವ ನರವೈರಿ ಮುಖಾಯ ಯಾತು. ಒಬ್ಬನೇ ತಾನೇ ಹೋಗೋದು ಪರವಾಗಿಲ್ಲ, 4 ಜನ ಇರ್ತಾರಲ್ಲ ಅಂತ ಹೇಳಿ. ಉಕ್ತೋಪಿ ತೋ ಗುರು ಉಕ್ತಿಕ್ತಾಹ ಸನತೆ ಸುತವಧ್ಯಯಾಹಂ ಪಾಪಃ ಭವಾಮಿ ತವ ಹಂತ ಮನೋ ಅತಿಧೀರಂ. ಅಮ್ಮ ನೀನು ನನಗೆ ಆಶ್ಚರ್ಯ ಆಗುತ್ತೆ, ಎಂತ ಧೈರ್ಯ ನಿನ್ ಧೈರ್ಯ, ನಿನ್ ಮನಸ್ಸು ಎಷ್ಟು ಗಟ್ಟಿ ಅಂತ ಹೇಳ್ತಾರೆ. ಅದನ್ನೇ ವೇದವ್ಯಾಸ ಹೇಳಿದ, ಕುಂತ್ಯಾಹ ಧೃತಿಂಚೈವ. ಕುಂತಿಯ ಧೃತಿ ನೋಡ್ಬೇಕು ಅಂತ ಹೇಳ್ತಾರೆ. ಸ್ವಂತ ಮಗನನ್ನ ಈ ರೀತಿ ಯಾರು ಕಳಿಸ್ತಾರ, ಅದರಿಂದ ಭಾರಿ ಧೈರ್ಯ ನಿನ್ ಮನಸ್ಸು, ಅದನ್ನ ಮಾತ್ರ ಭಾರಿ ವಿರುತ್ತೇನೆ, ನಾನು ಪಾಪ ಕಡೆ ತಯಾರಿಲ್ಲ ಅಂತ ಹೇಳಿದ. ಉಕ್ತೈನಮಾಹ ಸಪೃಥಾಚ ತನಯೇ ಮದೀಯೇ ವಿದ್ಯಾಸ್ತಿ ದಿಕ್ಪತಿಭಿರಪ್ಯಭಿಷಹ್ಯ ರೂಪ ಉಕ್ತೋಪಿ ನೋ ಗುರುಹಿರೇಶ ನಿಯುಕ್ತ ಏತಾಂ ವಧ್ಯಸ್ತಥಾಪಿ ನ ಸುರಾಸುರ ಪಾಲಕೈಶ್ಚ. ಆ ಕುಂತಿ ಹೇಳೋ ಮಾತು ನೋಡಿ. ಉಕ್ತ ಏನಂ ಮಾಹ ಚ ಪೃಥಾ ತನಯೇ ಮದೀಯೇ ವಿದ್ಯಾ ಅಸ್ತಿ ದಿಕ್ಪತಿಭಿಃ ಅಪಿ ಅಭಿಷಹ್ಯ ರೂಪ ಶಕ್ತ ಉಕ್ತಃ ಅಪಿ ನಃ ಅಥವಾ ನೋ ಗುರುಭಿಃ ಏಷಃ ನಿಯುಕ್ತಃ ಏತಾಂ ವಧ್ಯಃ ತಥಾ ಅಪಿ ನ ಸುರಾಸುರ ಪಾಲಕೈಃ ಚ. ಬ್ರಾಹ್ಮಣ ನಾನು ಕಳಿಸ್ತೀನಿ ಅಂತ ಹೇಳಿದೆ, ಸಾಯ್ತಾನೆ ಅಂತ ಏನು ಹೇಳಲಿಲ್ಲ ಅಂತ ಹೇಳಿದ್ದ. ಮೊದಲು ಸಾಯ್ತಿದ್ದು ವೇಗ ಹೇಳಿದ ಕಾರಣ ಅವನ್ ಇದನ್ನ ನೋಡೋದಕ್ಕೆ ಮನಸ್ಸನ್ನ. ಬ್ರಾಹ್ಮಣ ತಾಯಿರಿಲ್ಲ ಅಂತ ಗೊತ್ತಾ ಹೇಳ್ತಾಳೆ, ಮಗನ ಕಳಿಸ್ತೀನಿ ಅಂತ ಹೇಳಿದೆ, ಅವನು ಎಲ್ಲೂ ಹೋಗೋದಿಲ್ಲ, ಅವನು ಕೊಂದು ಬರ್ತಾನ ಅಂತ ಮಗ ನನಗಿದ್ದಾನೆ ಅಂತ ಹೇಳ್ತಾನೆ. ಉಕ್ತಾ ಏನಂ ಆಹಚ ಪೃಥಾ ತನಯೇ ಮದೀಯೇ ವಿದ್ಯಾ ಅಸ್ತಿ. ನನ್ನ ಮಗನಲ್ಲಿ ಏನಿದೆ, ಅದ್ಭುತವಾದ ವಿದ್ಯೆ ಇದೆ. ಉಳಿದೆಲ್ಲ ಅವನಿಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾರೆ. ಎಂಥ ವಿದ್ಯೆ ಇದೆ ಗೊತ್ತಾ, ದಿಕ್ಪತಿಭಿ ಈ ಅಪಿ ಅವಿಷಹ್ಯ ರೂಪ. ದಿಕ್ಪಾಲಕರ ಬಹುವಚನ ಎಲ್ಲ ಒಟ್ಟಾಗಿ ಬಂದು ಏನು ಮಾಡಕ್ಕಾಗೋದಿಲ್ಲ. ಆ ಒಟ್ಟಾಗಿ ಬಂದ ದಿಕ್ಪಾಲಕರು ಯಾರ್ಯಾರು ಸೇರ್ಕೊಂಡಿದ್ದಾರೆ, ಈಶಾನ ರುದ್ರದೇವರಿದ್ದಾರೆ, ವರ ಕೊಟ್ಟವರು ಅವರೇ ಇವರಿಗೆ, ಈಶಾನ್ಯದಕ್ಕೆ ಅವರಿದ್ದಾರಲ್ಲ. ಆದ್ರಿಂದ ಯಾರು ಏನು ಮಾಡಕ್ಕ, ಅಂತ ಮಗ ನನಗಿದ್ದಾನೆ. ಇದು ಕುಂತಿ ಹೇಳಿದ ಮಾತು, ಬಹಳ ಇಂಪಾರ್ಟೆಂಟ್ ಇದೆ. ಮುಕ್ತೋಪಿನೋ ಗುರುಭಿರೇಶ ನಿಯುಕ್ತ ಏತಾಂ. ಹಾಗೆ ನೀವ್ಯಾಕೆ ಹೀಗಿದ್ದೀರಿ ಅಂತ ಕೇಳ್ಬೋದಾತ. ನೀವ್ಯಾಕೆ ಎಷ್ಟು ಕಟ್ಪಡ್ತಿದ್ಯಾ ಅಂತ ಮಗ ಇದ್ರಿ ಅಂತ ಕೇಳಿದರೆ, ಮುಕ್ತೋಪಿನೋ ಗುರುಭಿರೇಶ ನಿಯುಕ್ತ ಏತಾಂ. ಆತ ಎಷ್ಟೇ ಹೇಳಿದ್ರು ಕೂಡ ವಿದ್ಯೆ ಹಾಗೆಲ್ಲ ದುರುಪಯೋಗ ಮಾಡೋದಿಲ್ಲ, ಗೊತ್ತಾಯ್ತಾ. ಆದ್ರಿಂದ ಹೇಗಾಗಿದೆ. ಇಷ್ಟೊತ್ತು ಏನಾಗ್ತಿತ್ತು,
ನಮ್ಗೇನು ಲೆಕ್ಕ ಆಪತ್ತೇ ಬರ್ತಿದ್ದಿಲ್ಲ. ಭೀಮಸೇನ ಹೇಳಿ ಅವತ್ತೆ ಹೊಡೆದಾಗ್ತೀರಿ ಅಂತ ಹೇಳಿದ್ದಿಲ್ಲ, ನೀನು ಹೂವನ್ನು ಕೆಲಸ ಮುಗಿಸ್ತೀರಿ ಅಂತ ಹೇಳಿದ್ದ. ಆದರೆ ಆತ ಧರ್ಮಿಷ್ಠ, ದೊಡ್ಡವ್ರ ಮಾತನ್ನು ಹೇಳಿದಾಗ ಕೇಳ್ತಾನೆ, ಅಂದ್ರೆ ಕೇಳಿದ್ರೆ ಸರಿ ಆಗ್ತಿರಲಿಲ್ಲ. ಏತಾಂ ಮಧ್ಯಸ್ಥತಾಪಿನ ಸುರಾಸುರ ಪಾಲಕೈಶ್ಚ, ಅದು ವಿದ್ಯೆ ಉಪಯೋಗಿಸೋದಿಲ್ಲ. ಸುಮ್ಮನೆ ಇದ್ರು ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ. ಅಖಣಾಶ್ವಸವ, ವಿದ್ಯೆ ಉಪಯೋಗಿಸದೆ ಹೋದ್ರೆ ಪ್ರಾಬ್ಲಮ್ ಬರುತ್ತಾ? ಪ್ರಾಬ್ಲಮ್ ಏನು ಬರೋದಿಲ್ಲ. ಸುರ ಅಸುರ ಪಾಲಕೈಶ್ಚ, ಸುರರು ಅಸುರರು, ಸುರಪಾಲಕರು ಅಸುರ ಪಾಲಕರು ಅಲ್ಲ, ಒಟ್ಟಾಗಿ ಬಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಅಂತ ಶಕ್ತಿ ನಮ್ಮ ಮಗನಿಗಿದೆ ಅಂತ ಹೇಳ್ತಾರೆ. ಅದೇ ಆಕಣಾಶ್ವಸವ ಶಬ್ದಕ್ಕೆ ಅರ್ಥ. ಯಾರು ಏನು ಮಾಡಕ್ಕಾಗೋದಿಲ್ಲ. ಯಾರಿಗೆ ನೋಡಿ, ಈಗ ಇಲ್ಲೇ ಇದೆ ಗೊತ್ತಾಯ್ತಾ, ನಿಮಗಿಂತ ಜಾಸ್ತಿ ಹೇಳ್ತಿದ್ದಾರೆ. ಉಕ್ತೈವ ಮೇತ್ಯ ನಿಖಿಲಂಚ ಜಗಾದ ಭೀಮ ಉದ್ಧರ್ಷ ಆಸ, ಆಗ ಒಪ್ಕೊಂಡ ಬ್ರಾಹ್ಮಣ. ಉದ್ಧರ್ಷ ಆಸದ ನಿಶಮ್ಯ ಮಹಾಸ್ವಧರ್ಮಂ ಪ್ರಾಪ್ತಂ ವಿಲೋಕ್ಯ ತಮತೀವ ವಿಪೂರ್ಣ ನೇತ್ರಂ ದೃಷ್ಟ್ವಾ ಜಗಾದ ಯಮಸೂನುಪೇತ್ಯ ಚಾನ್ಯೈಃ. ಉಕ್ತ್ವಾ ಏವಂ ಯತ್ಯ ನಿಖಿಲಂಚ ಜಗಾದ ಭೀಮಃ ಉದ್ಧರ್ಷ ಆಸಃ ಸ ನಿಶಮ್ಯ ಮಹಾಸ್ವಧರ್ಮಂ ಪ್ರಾಪ್ತಂ ವಿಲೋಕ್ಯ ತಂ ಅತೀವ ವಿಪೂರ್ಣ ನೇತ್ರಂ ದೃಷ್ಟ್ವಾ ಜಗಾದ ಯಮಸೂನುಃ ಉಪೇತ್ಯ ಚ ಅನ್ಯೈಃ. ಉಕ್ತ್ವಾ ಏವಂ ಮೇತ್ಯ ಇಷ್ಟು ಹೇಳಿಬಿಟ್ಟು ಒಪ್ಕೊಂಡ ಬಂದ್ಲು. ಭೀಮನಿಗೆ ಹೇಳಿಲ್ದು ಹೀಗಾಯ್ತು ಅಂತೇಳಿ. ನಿಖಿಲಂಚ ಜಗಾದ, ನಡೆದದೆಲ್ಲ ಹೇಳಿದ್ಲು. ಭೀಮ ಭೀಮನಿಗೆ ಭಾರಿ ಖುಷಿ ಆಗೋಯ್ತು. ಹರ್ಷತೀರ್ಥ ಅಂತ ಹೆಸರಿದೆ, ಉದ್ಧರ್ಷ ತೀರ್ಥ. ಭಾರಿ ಖುಷಿ ಆಯ್ತು. ಯಾತಕ್ಕೆ ಖುಷಿ? ನಮ್ಗೆಲ್ಲ ಊಟ ಸಿಕ್ತು ಅಂತೇಳಿ ಅಲ್ಲ. ಏನು ಖುಷಿ? ರಾಕ್ಷಸನ ಕೊಲ್ಲೋದು, ಭಗವತ್ ಕಾರ್ಯ ಸಾಧನೆ ಆಗುತ್ತೆ. ವಿನಾಶಾಯಿತ ದುಷ್ಕೃತ. ಭಾರಿ ಖುಷಿಯಿಂದ ವಿದ್ಯಾ ಅಸ್ತಿ. ಹಿಂದೆಲ್ಲ ಯಾವುದೇ ಸಮ್ಮೇಳನಗಳು ಸಭೆಗೆ ಹೋಗೋದಂದ್ರೆ ಬಹಳ ಖುಷಿ ಪಡೋ ಜನ. ಯಾತಕ್ಕೆ? ಒಳ್ಳೆ ಜ್ಞಾನಕ್ಕೆ ಅವಕಾಶ ಸಿಕ್ತು, ಎಷ್ಟು ಸಂಶಯ ಪರಿಹಾರ ಆಗುತ್ತೆ, ಈ ಕಾನ್ಸೆಪ್ಟ್ ಇತ್ತು. ಇವತ್ತು ಒಳ್ಳೆ ಊಟ ಆಗುತ್ತೆ ಬಿಡು ಅಂತ ಹೇಳ್ಬಿಡ್ತಾ. ಅದಾಗುವ ಎಲ್ಲರೂ ಇಲ್ಲದೆ ಹೋದ್ರು ಕೂಡ ಟೆಂಡೆನ್ಸಿ ಡೆವಲಪ್ ಆಗಿದೆ. ತುಂಬಾ ಜನ ನೋಡಿ, ಹಿಂದಿನ ಕಾಲಕ್ಕೆಲ್ಲ ಒಳ್ಳೆ ಜ್ಞಾನ ಸಿಗುತ್ತೆ ಅಂತ ಬಹಳ ಕಾತರದಿಂದ ಹೋಗ್ತಾ ಇತ್ತು. ಆ ಕಾನ್ಸೆಪ್ಟ್ ಮುಗಿಯೋ ಊಟ ಅಷ್ಟೊತ್ತಿ ಬಂದ್ಬಿಟ್ರೆ ಆಯ್ತಲ್ಲ ಅಂತ ಕೇಳ್ತಾರೆ. ಮೊದಲು ಬರ್ಲಕ್ಕಾಗಲ್ಲ, ಅಷ್ಟೊತ್ತಿ ಬಂದ್ರೆ ಆಯ್ತಲ್ಲ. ಇವ್ರು ಆಯ್ತು ಅಂತಾರೆ, ಅಷ್ಟೊತ್ತಿಗೆ ಬಂದ್ಬಿಟ್ಟು. ಹಾಗಾಗಬಾರ್ದು. ಇಲ್ಲ, ಮೊದಲೇ ಬನ್ನಿ ಅಂತ ಹೇಳ್ಬೇಕು. ಆದಷ್ಟು ಪ್ರಯತ್ನ ಪಡಿ, ಕೊನೆಗೆ ಸ್ವಲ್ಪ ಮುಂದೆ ಬನ್ನಿ. ಅದಕ್ಕೋಸ್ಕರ ಉದ್ಧರ್ಷ ಆಸ ಸ ನಿಶಮ್ಯ ಮಹಾಸ್ವಧರ್ಮಂ. ಎಂಥ ಧರ್ಮ! ಸ್ವಧರ್ಮ, ಮಹಾಸ್ವಧರ್ಮ. ಕ್ಷತ್ರಿಯರಿಗೆ ಯಾವ ಸ್ವಧರ್ಮ? ಶತ್ರು ನಾಶ ಮಾಡೋದು. ಅದು ರಾಕ್ಷಸರ ವರಬಲ ಇದ್ದಾಗ ಮಾಡೋ ಇನ್ನೂ ದೊಡ್ಡದು ಮಹಾಸ್ವಧರ್ಮಂ. ಪದ ಎಷ್ಟು ಸ್ವಾರಸ್ಯ ಇದೆ. ಧರ್ಮ, ಸ್ವಧರ್ಮ, ಮಹಾಸ್ವಧರ್ಮ. ಅದೇ ಕಥೆ. ನೀವು ನೆನಪು ಮಾಡಿಕೊಳ್ಳಕ್ಕೆ ಇದನ್ನು ಹೇಳ್ತಾರೆ. ಇದು ಎಂತ ಇಂಪಾರ್ಟೆಂಟ್ ವಿಷಯ ಅಂತ ಅರ್ಥ. ಅದಕ್ಕೆ ಪ್ರಾಪ್ತಂ ವಿಲೋಕ್ಯ ತಮತೀವ ವಿಪೂರ್ಣ ನೇತ್ರಂ. ದೊಡ್ಡ ಹರಡಿತು. ವಿಮರ್ಶೆಗಳು ಜೋರಾಗಿದ್ದಾನೆ. ಇವತ್ತೆಲ್ಲ ಹೋಗೋ ಪ್ರೋಗ್ರಾಮ್ ಇದು, ಮಕ್ಕಳಿಗೆ ಭಾರಿ ಖುಷಿ ಆಗುತ್ತಲ್ಲ, ಆ ಟೈಪು ನಿಂತಿದ್ದಾನೆ. ಎಲ್ಲ ಬಂದ್ರಿ ಅವರು. ಜಗಾದ ಯವಸೂನು ರೂಪೇತ್ಯ ಚ. ಇಷ್ಟೊತ್ತಿಗೆ ಅವ್ರು ಭಿಕ್ಷ ಬಂದಿದ್ರು ಪಾಪ. ಭೀಮಸೇನನ್ನು ನೋಡಿದ್ರು. ಇವತ್ತು ಖುಷಿ, ಯಾವಾಗಲೂ ಖುಷಿನೇ, ಜಾಸ್ತಿ ಖುಷಿ. ಯಾಕೆ ಅಂತ ತಾಯಿನ ಕೇಳಿದೆ. ಯಾಕಿದ್ದ ಭೀಮ ಹೀಗಿರೋದು ಇವತ್ತು ಅಂತೇಳಿ. ಮಾತಃ ಕಿಮೇಶ ಮುದಿತೋ ನಿತರಾಮಿತಿ ಸ್ಮ ತಸ್ಮೈ ಚ ಸಾ ನಿಖಿಲಮಾಹ ಸ ಚಾಬ್ರವೀತ್ತಾಂ. ಕಷ್ಟಂ ತ್ವಯಾ ಕೃತಮಹೋ ಬಲಮೇವ ಯಸ್ಯ ಸರ್ವೇ ಶ್ರಿತಾ ವಯಮಮುಂ ಚ ನಿಹಂಸಿ ಭೀಮಂ. ಮಾತಃ ಕಿಂ ಏಷಃ ಮುದಿತಃ ನಿತರಾಂ ಇತಿ ಸ್ಮ ತಸ್ಮೈ ಚ ಸಾ ನಿಖಿಲಂ ಆಹ ಸಹ ಚ ಅಬ್ರವೀತ್. ಕಷ್ಟಂ ತ್ವಯಾ ಕೃತಂ ಅಹೋ ಬಲಂ ಏವ ಯಸ್ಯ ಸರ್ವೇ ಶ್ರಿತಾಃ ವಯಂ ಮಮುಂ ಚ ನಿಹಂಸಿ ಭೀಮಂ. ಮಾತಃ, ಅಮ್ಮ, ಕಿಮೇಶ ಮುದಿತಃ ನಿತರಾಮಿತಿ. ಯಾಕಿಷ್ಟು ಭೀಮ ಖುಷಿ, ಬಹಳ ಖುಷಿ ಇದ್ದಾರೆ. ಅದಕ್ಕೆ ಯಾವಾಗಲೂ ಆನಂದ ತೀರ್ಥ. ಏನಿದು ಅಂತ ಕೇಳ್ತಾನೆ. ತಸ್ಮೈ ಚ ಸ ನಿಖಿಲಮಾಹ ಸ ಚಾಬ್ರವೀತ್. ಎಲ್ಲ ಕಥೆ ಎಲ್ಲ ಹೇಳಿದ್ರು. ಇಷ್ಟೇ ಭೀಮನ ಕಳಿಸ್ತಾ ಇದ್ದೇನೆ, ಬಕಾಸುರ ಅಂತೆ ಹೋಗಿ ಕಳಿಸ್ತಾನೆ. ಭಾರಿ ಕೇಳಿ ಸಂತೋಷಪಟ್ಟಿದ್ದು ಭೀಮ. ಖುಷಿಯಿಂದ ಈಗ ಹೇಳಿದ್ರು. ಧರ್ಮಾದ್ರಿ ಭಾರಿ ಗಾಬರಿ ಆಗಿಬಿಡುತ್ತೆ. ಕಷ್ಟಂ ತ್ವಯಾದ್ಯ ಕೃತವ್ಯೋ, ಎಂತ ಕೆಲಸ ಮಾಡಿಕೊಟ್ಟಿಯಲ್ಲ ಮನೆ. ಯಾರೋ ಬ್ರಾಹ್ಮಣರ ಮನೆಗೆ ಉದ್ಧಾರ ಮಾಡ್ಲಿಕ್ಕೆ ನಮ್ಮನ್ನು ಹಾಳು ಮಾಡ್ತೀಯಲ್ಲ ಅಂತ ಕೆಲಸ. ನಮ್ಮನ್ನು ಹಾಳು ಮಾಡ್ತೀಯಲ್ಲ. ಕೃತಮಹೋ ಬಲಮೇವ ಯಸ್ಯ ಸರ್ವೇ ಶ್ರಿತಾಹ. ಇವತ್ತು ನಾವು ಬದುಕಿರೋದು ಯಾರಿಂದ? ಭೀಮನಿಂದ. ಎಲ್ಲ ಅರಿಗೆಂದು ಎಲ್ಲ ಭೀಮನಿಂದ ಆಗಿರೋದು ಇವತ್ತು. ಮುಂದೆ ಹೇಳ್ತಾನಲ್ಲಿ, ಇವತ್ತು ಸುಖವಾಗಿ ಮಲಗ್ತೇವೆ ಅಂದ್ರೆ ಭೀಮ ಕಾರಣ ಅಂತ ಹೇಳ್ತಾನೆ. ಸುಖವಾಗಿ ಮಲಗ್ತೇವೆ ಅಂತ ಕೇಳಿ ಭೀಮ ಕಾರಣ. ಭೀಮನ ಕಳಿಸಿದರೆ ಭೀಮ ಎಲ್ಲರೂ ಹೋದಾಗ ಲೆಕ್ಕ ನಾವೆಲ್ಲ ಕೂಡ. ಇಂಥ ಬುದ್ಧಿ ಯಾಕೆ ಬಂತು ಅಂತ ಕೇಳ್ತಾರೆ. ನೋಡಿ, ಕೈಯೈವ ಬುದ್ಧಿಯ, ಇಂಥ ಬುದ್ಧಿ ಯಾಕೆ ಬಂತು ನಿನಗೀಗ? ನಮ್ಮನ್ನೆಲ್ಲ ಹಾಳು ಮಾಡ್ತೀಯಲ್ಲ ಅಂತ ಕೇಳ್ಕೊಂಡು. ಧರ್ಮರಾಜ ಯಾತಕ್ಕೆ ಹೆಸರಾದವನು? ಧರ್ಮಕ್ಕೆ. ಈ ಧರ್ಮ ಕಾರ್ಯ ಮಾಡಬೇಕಾಗಿದೆ. ಆದ್ರೆ ಏನ್ ಮಾಡ್ತಾನೆ ಈಗ ಆತ? ಸ್ವಲ್ಪ ಹಿಂಜರಿತಾನೆ. ಆದ್ರೆ ಭೀಮಸೇನ ಎಂತ ಪ್ರಸಕ್ತಿನೇ ಇಲ್ಲ.
ಧರ್ಮದ ಎಷ್ಟು ಮುಂದೆ ಆಳು ಅಂತ ಹೇಳೋದಕ್ಕೆ ಸಾಕ್ಷಿ. ಬಲಮೇವ ಯಸ್ಯ ಸರ್ವೇ ಶ್ರಿತಾಹ ವಯಂ ಅಮುಂಚ ನಿಹಂಸಿ ಭೀಮಂ. ಮುಂದೆ ನಾವು ಇವತ್ತು ಸುಖವಾಗಿರ್ಲಿಕ್ಕೆ, ಮುಂದೆ ಊರು ಸೇರ್ಕೊಳ್ಳಕ್ಕೆ, ರಾಜ್ಯ ಸಿಗ್ಲಿಕ್ಕೆ ಎಲ್ಲದಕ್ಕೂ ಕಾರಣ ಯಾರು? ಭೀಮನೆ. ಇದೆಲ್ಲ ಗೊತ್ತಾದ್ರೆ ಸರಿಯಾಗಿ ಬರೀತಾರೆ ಯಾರು? ಎಲ್ಲ ಹರಿಸಿಬಿಡ್ತಾರೆ. ಬರಿಬೇಕಾದ್ರೆ ಹೇಳ್ಬೇಕಾದ್ರೆ ಹೇಳೋದಿಲ್ಲ. ಆದ್ರಿಂದ ಭೀಮನ ಮಹಿಮೆ ಜಗತ್ತಿಗೆ ಗೊತ್ತಾಗೋ ಸಂಭವನೇ ಇಲ್ಲ. ಅದೆಂದೂ ಆಗಬಾರ್ದಾಗೆಲ್ಲ. ಏನ ಯಾರ್ದು ಧರ್ಮರಾಜ ಒಂದ್ ಲಿಮಿಟ್ ಅಲ್ಲಿ ಏನಾದ ಆತೀಗ? ಒಂದು ಸ್ಟೇಜ್ ಅಲ್ಲಿ ಫೇಲ್ ಆದ. ಭೀಮನ ಮಟ್ಟಕ್ಕೆ ಬರ್ಲಿಕ್ಕಾಗಲಿಲ್ಲ. ಶುದ್ಧ ಸ್ವಧರ್ಮನ ಏನಂತ ತಿಳ್ಕೊಂಡ? ಅಧರ್ಮ ಅಂತ ತಿಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಫೆಕ್ಟ್ ಆಯ್ತು ಆತನಿಗೆ. ಆ ಕಾಲಕ್ಕೆ ಯಾಕೆ ದುಃಖ ಹಾಗೆ ಮಾಡಿತ್ತು ಅವ್ರನ್ನ. ಧರ್ಮರಾಜನಿಗೆ ಅಷ್ಟೆಲ್ಲ ನೆನೆಸ್ಕೊಂಡಲ್ಲ, 1 ವರ್ಷಕ್ಕೆ ಅಷ್ಟಪಟ್ಟಿದ್ದಾರೆ ಈಗಾಗ್ಲೇನೆ. ಏನ್ ಮನೆ ಅಂದ್ರೆ ನಿರಂತರ ದುಃಖ ಕೊಡ್ತಿದ್ದಾನೆ. ಅವತ್ತು ಏನಾಯ್ತು ಆತಗೆ? ಇದ್ದ ಹೋಪು ಭೀಮ ಒಂದೇ. ಹೋಗಿ ನಮ್ ಗತಿಯನ್ನು ನಾಡೆ ಆಗಿದೆ, ದುಃಖ ಶಾಶ್ವತವಾಗುತ್ತಲ್ಲ. ಅದಕ್ಕೇನ್ ಹೇಳ್ತಾರೆ, ತುಂಬಾ ಆಪತ್ತು ಬಂದಾಗ ಏನಾಗುತ್ತೆ, ಎಂಥವ್ರು ಕೂಡ ಏನ್ ಮಾಡ್ತಾರೆ, ಸ್ವಲ್ಪ ಅಧರ್ಮಕ್ಕೆ ಹೋಗೋ ಮನಸ್ಸು ಮಾಡಿಬಿಡ್ತಾರೆ. ಪಾಸಿಟಿವ್ ಆಗಿ ಅಧರ್ಮ ಮಾಡದೆ ಹೋದ್ರು ಕೂಡ ಧರ್ಮ ನ್ಯೂನತೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗೆ ಮಾಡಬಾರ್ದು. ಎಷ್ಟೋ ಬದರಿ ಯಾತ್ರೆ ಇಟ್ಕೊಂಡಾಗ ಹೆಚ್ಚು ದೇವ್ರ ಪಾತ್ರೆ ಒಯ್ಯೋದಿಲ್ಲ. ಯಾಕಂದ್ರೆ ಅಲ್ಲೇ ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ, ಇಲ್ಲ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಡೀಟೇಲ್ ಪೂಜೆ ಮಾಡ್ಲಿಕ್ಕಿಲ್ಲ ಅಂತೇಳಿ ತಯಾರಾಗೇ ಹೋಗೋದಿಲ್ಲ ಫಸ್ಟ್ ಇವರು. ಯಾಕೆ? ಧರ್ಮ ಬೆಳ್ಳಕ್ಕೆ ತಯಾರಾಗಿ ಬಿಡ್ತಾರೆ. ಇಲ್ಲ ಅಲ್ಲಿ ಹೋದಾಗಲೂ ಚೆನ್ನಾಗಿ ಮಾಡಬೇಕು. ಆ ತರ ಪ್ಲಾನ್ ಮಾಡಿದ್ರೆ ಮಾಡಕ್ ಬರುತ್ತೆ. ಬಟ್ ಇವ್ ನೆಗೆಟಿವ್ ಆಟಿಟ್ಯೂಡ್ ಬಂದ್ಬಿಟ್ರೆ ಹೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ಭಾರಿ ಇದೆ, ತಮ್ಮ ದುಃಖ ಜಾಸ್ತಿ ಇದೆ. ಪರಿಹಾರಕ್ಕೆ ಬೇರೆ ದಾರಿನೇ ಇಲ್ಲ. ಆ ಅರ್ಥದಲ್ಲಿ ತುಂಬಾ ಯೋಚನೆ ಮಾಡಿದ. ಅಂದ್ರೆ ಆತ ಮಹಾಧರ್ಮಿಷ್ಠನಾದವನು ಕೂಡ ಉಳಿದವ್ರು ನಿತ್ಯ ಮಾಡೋ ಕೆಲಸ ನಾವೆಲ್ಲ ಇದೆ, ನಿತ್ಯ ಮಾಡೋ ಕೆಲಸ. ಆದ್ರೆ ಭೀಮಸೇನ ಧರ್ಮರಾಜ ಆ ಒಂದು ದಿವಸ ಏನಾಯ್ತು, ಆತನ ಒಂದು ಕ್ಷಣ ಮುಂದೆ ತ್ಯಾಗ ಮಾಡೋದು ಬೇಕಾದ ಪ್ರಸಂಗ ಬರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆತ ಯೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಆತನ ಲಿಮಿಟೇಷನ್ ತೋರಿಸುತ್ತೆ ಅಷ್ಟೇ. ಮತ್ತೆ ಹಾಗಾಗಿ ಬರ್ತಿತ್ತು ಆತನಿಗೆ, ಹಾಗಾಗಿ ಬರ್ತಿತ್ತು. ಈಗ ಬಂದಿದೆ. ಈಗ ಹೇಳ್ತಾನೆ, ಈಗ ಬಲಮೇವ ಯಸ್ಯ ಸರ್ವೇ ಶ್ರಿತಾ ವಯಮ ಮುಂಚ ನಿಹಂಸಿ ಭೀಮಂ. ಭೀಮನ್ ಕೊಂದಾಗ್ತಿದ್ದೀಯಲ್ಲ ನೀನೀಗ, ಕಂಡು ಅಂತವ್ರ ಹತ್ರ ಕಳ್ಸೋದ? ಆ ಬ್ರಾಹ್ಮಣ ಹೇಳಿದ, ಸ್ಪಷ್ಟ ಹೇಳಿದ್ದಾನೆ, ಭಾರಿ ಡೇಂಜರಸ್ ಫೆಲೋ ಅಂತ ಹೇಳಿ. ಅಷ್ಟು ರಿಸ್ಕ್ ಇದ್ದಾಗ ಕಳಿಸ್ತಾರಾ ಅಂತ ಐತನ ಮಾತು. ಸುಮ್ಮನೆ ಆಗಿದ್ರೆ ಪರವಾಗಿಲ್ಲ. ಎಷ್ಟೆಲ್ಲ 2 ಕೋಟಿ ವರ್ಷದ ಗಂಟು ಬಿದ್ದಿದ್ದಾನೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ರಿಸ್ಕ್ ತೊಗೊಳ್ಳೋದ? ಯಾಕೆ ಬುದ್ಧಿ ಬಂತು? ಯದ್ಬಾಹು ವೀರ್ಯ ಪರಮಾಶ್ರಯತೋ ಹಿ ರಾಜ್ಯಂ ಇಚ್ಛಾಮ ಏವ ನಿಖಿಲಾರಿ ವಧಂ ಸ್ವಧರ್ಮಂ ಸೋಯಂ ತ್ವಯಾದ್ಯ ನಿಶಿಚಾರ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮಾಶು ಕಯೈವ ಬುದ್ಧ್ಯಾ. ಯದ್ಬಾಹು ವೀರ್ಯ ಪರಮಾಶ್ರಯತಃ ಹಿ ರಾಜ್ಯಂ ಇಚ್ಛಾಮಃ ಏವ ನಿಖಿಲಾರಿ ವಧಂ ಸ್ವಧರ್ಮಂ ಸಹ ಅಯಂ ತ್ವಯಾ ಅದ್ಯ ನಿಶಿಚಾರ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮ ಆಶು ಕಯಾ ಏವ ಬುದ್ಧ್ಯಾ. ಯದ್ಬಾಹು ವೀರ್ಯ ಪರಮಾಶ್ರಯತಃ, ಯಾರ ಬಾಹುಬಲವನ್ನು ಆಶ್ರಯಿಸಿಕೊಂಡೇ ನಾವು ರಾಜ್ಯಂ ಇಚ್ಛಾಮಹ ಪ್ರಾಪ್ತು, ರಾಜ್ಯ ನಮಗೆ ಸಿಗಬೇಕಾದ ಭೀಮನಿಂದ ನಿಲ್ಲುವ ರಾಜ್ಯ ನಮಗೆ ಸಿಗೋದೇ ಇಲ್ಲ. ನಮ್ಮ ಸ್ವಧರ್ಮ ಅದು ರಾಜ್ಯ ಆಡೋದು. ಆ ಸ್ವಧರ್ಮ ಯೋಚನೆ ಮಾಡ್ದ, ಈ ಸ್ವಧರ್ಮ ಬಿಟ್ಟ ಆ ಸ್ವಧರ್ಮ ಯೋಚನೆ ಮಾಡ್ದ. ಕ್ಷತ್ರಿಯರು ಏನ್ ಮಾಡ್ಬೇಕು? ಯಾವಾಗಲೂ ರಾಜ್ಯವನ್ನು ರಕ್ಷಣೆ ಕೊಡಬೇಕು. ರಕ್ಷಣೆ ಕೊಡೋ ಪ್ರಸಂಗನೇ ನಾವು ಉಡ್ಕೊಂಡಿರ್ತಾನೆ ರಕ್ಷಣೆ ಅಂತ ಆತನ ಯೋಚನೆ. ಇವತ್ತು ನಾವು ಉಡ್ಕೊಂಡ್ರೆ ಮುಂದೆ ರಕ್ಷಣೆ ಮಾಡೋದು, ಈಗ ಹೋಗೇ ಬಿಟ್ರೆ ಆ ಯೋಚನೆ ಮಾಡ್ತಾನೆ. ಅದೇ ಸ್ವಧರ್ಮಂ ಸೋಯಂ ತ್ವಯಾತ್ಯ ನಿಶಿಚಾರ ಮುಖಾಯ ಪ್ರಸ್ಥಾಪ್ಯತೆ ವದ. ಅಂಥ ಭೀಮನನ್ನ ನೀನು ರಾಕ್ಷಸನ ಬಾಯಿಗೆ ಹಾಕ್ತಿದ್ದೀಯಲ್ಲ, ನಿಶಿಚಾರ ಮುಖಾಯ ರಾಕ್ಷಸರ ಬಾಯಿಗೆ ಹಾಕ್ತಾ ಇದ್ದೀಯಲ್ಲ, ವದ ಮಮ ಆಶು, ನನಗೆ ಹೇಳು, ಕಯಾ ಏವ ಬುದ್ಧ, ಏನಾಯ್ತು ನಿನ್ನ ಬುದ್ಧಿಗೆ? ಯಾವ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿದ್ದೀದನ ಅಂತ ಕೇಳಿದ. ಈ 2 ಮಾತಿನಲ್ಲಿ ಧರ್ಮರಾಜನ ಎಲ್ಲ ವಿಚಾರಗಳು ಅದು ಹೊರಗೆ ಬರುತ್ತೆ. ಭೀಮನ ಮಟ್ಟಕ್ಕೆ ಏರ್ತಾ ಇಲ್ಲ ಅನ್ನೋ ಸ್ಪಷ್ಟವಾಯ್ತು. ಆಗ ಈಗ ಕೃತ್ಯ ಮಾತಾಡ್ತ ಯಾಕೆ ವಿದುರನಿಗೆ ಆಕ್ಚುಲಿ ಯಾಕೆ ಕಾರಣ ಯಾತಕ್ಕೆ ಬಂತು ಅಂತ ಕೇಳಿದ್ರೆ, ಈ ರಾಜಕಾರಣ ಇನ್ವಾಲ್ವ್ ಆಗಿಲ್ಲ ಆತ. ಈ ನೋಡೋರು ಬೇರೆ, ಇನ್ವಾಲ್ವ್ ಆದವ್ರು ಬೇರೆ. ಇನ್ವಾಲ್ವ್ ಆದವ್ರು ಏನಾಗ್ತಾರೆ, ಅದರಲ್ಲಿ ದುರ್ಯೋಧನ ಕಣ್ಣಿಟ್ಟಿದ್ದಾನೆ, ಗೊತ್ತಾಯ್ತಾ? ಆ ಕಲಿ ಕಣ್ಣಿಟ್ಟಿದ್ದಾನೆ. ಜಾತ್ರೆ ಹೇಳಿದ ಸೇನಿದ್ರು ಕುರೋದೃಷ್ಟಿ ಇದೆ ಅಂತ ಹೇಳೋದಿಲ್ಲ, ಆ ಥರ ಆಗಿದೆ. ಆದ್ರೆ ಬಿದುರನಿಗೆ ಇದಿಲ್ಲ, ರಾಜ್ಯದ ಆಸೆ ಯೋಚನೆ ಇಟ್ಕೊಂಡಿಲ್ಲ ಆತ. ಆದ್ರೆ ಫ್ರೀ ಆಗಿಬಿಟ್ಟು ಟೆನ್ಷನ್ ಫ್ರೀ ಆಗ್ತದೆ. ಅದಕ್ಕೆ ಧರ್ಮಾದಿ ಹೊಡಿತು. ಯಾವಾಗ ಧರ್ಮ ಪ್ರಜ್ಞೆ ಇರ್ಬೇಕಾದ್ರೆ ಏನಿರ್ಬೇಕು? ಯಾವಾಗ ಮನಸ್ಸು ಶಾಂತವಾಗಿರ್ಬೇಕು.
ಧರ್ಮಾದಿನೇ ಹಾಗಲ್ಲ ದುಃಖದ ಮೇಲೆ ದುಃಖ ಬರ್ತಾ ಬರ್ತಾ ಏನಾಗಿದೆ ಆತ ಒಮ್ಮೊಮ್ಮೆ ಯಾವಾಗಲಲ್ಲ ಒಮ್ಮೊಮ್ಮೆ ಏನಾಗ್ತಾ ಇದ್ದ, ಡೆಸ್ಪರೇಟ್ ಆಗ್ತಾ ಇದ್ದ ಅಂತ ಪ್ರಸಂಗ ಬಂತೀಗ. ತಯೈವ ಬುದ್ಧ್ಯ ಇತ್ಯುಕ್ತವಂತ ಮಮಾಹ ಸುಧೀರ ಬುದ್ಧಿ ಕುಂತೀನ ಪುತ್ರಕ ದಿಹಂತು ಮಯಂ ಹಿ ಶಕ್ಯ ಸರ್ವೈಶ್ವರೈರಸುರಯೋನಿಭಿರಪ್ಯನೇನ ಚೂರ್ಣೀಕೃತೋ ಹಿ ಶತಶೃಂಗಗಿರಿ ಪ್ರಸೂತ್ಯಾಂ ಇತಿ ಉಕ್ತವಂತಂ ಅಮುಮ್ಮಾಹ ಸುಧೀರ ಬುದ್ಧಿ ಕುಂತಿ ನ ಪುತ್ರಕ ನಿಹಂತುಂ ಅಯಂ ಹಿ ಶಕ್ಯ ಸರ್ವೈಃ ಸುರೈಃ ಅಸುರಯೋನಿಭಿಃ ಅಪಿ ಅನೇನ ಚ ಚೂರ್ಣೀಕೃತಃ ಹಿ ಶತಶೃಂಗಗಿರಿಃ ಪ್ರಸೂತ್ಯಾಂ ಇತಿ ಉಕ್ತವಂತಂ ಅಮುಮಾಹ ಸುಧೀರ ಧೀರ ಬುದ್ಧಿ ಮತ್ತೆ ಹೇಳ್ತಾಳೆ. ಕುಂತಿಗೆ ಧೈರ್ಯ ಇತ್ತಂತೆ. ಸುಧೀರ ಬುದ್ಧಿ ಕುಂತಿ ಹೇಳ್ತಾಳೆ, ನಾ ಪುತ್ರಕ ನಿಹಂತು ಮಯಂ ಹಿ ಶಕ್ಯ. ಇವನ್ ಕೊಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯೋಚನೆ ಮಾಡಬೇಡ, ಭೀಮನ ಕೊಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾತಕ್ಕೆ? ಸರ್ವೈಹಿ ಸುರೈಹಿ ಅಸುರಯೋನಿಭಿ ಅಪಿ ಅನೇನ, ಎಲ್ಲಾ ದೇವತೆಗಳು ಎಲ್ಲ ಅಸುರ ಒಟ್ಟಾಗಿ ಬಂದು ಏನು ಮಾಡೋಕ್ಕಾಗೋದಿಲ್ಲ. ಇದು ಭೀಮನ ಬಗ್ಗೆ ಇರೋ ದೊಡ್ಡ ಅಸಾಧ್ಯವಾದ ಸಾಮರ್ಥ್ಯ. ಕುಂತಿ ತಿಳ್ಕೊಂಡಿದ್ದು ಕೂಡ. ಅನೇನ ಇದೆಲ್ಲ ಹಿಂಗೆ ಹೇಗೆ ಗೊತ್ತು ಅಂತ ಕೇಳಬಹುದಲ್ಲ. ಇದು ಹೇಗೆ ಗೊತ್ತು ನಿನಗೆ? ಚೂರ್ಣೀಕೃತೋ ಹಿ ಶತಶೃಂಗಗಿರಿಹಿ ಪ್ರಸೂತ್ಯ. ಹುಟ್ಟಿದ ಮಗು ಪರ್ವತನೇ ಪುಡಿ ಮಾಡ್ತು, ಅವತ್ತೇ ನಾನು ಗಟ್ಟಿ ಮಾಡಿಕೊಂಡೆ. ಏನಂತ? ಈತನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ನಮ್ಮ ಯೋಚನೆ ಈತನೇ ಮಾಡಿ ಉದ್ಧಾರ ಮಾಡ್ತಾರೆ ಅಂತ ಹೇಳಿ. ಇದು ಕುಂತಿಯಿಂದ ಕಲಿತ ಪಾಠ. ನಮ್ಗೇನು ಉತ್ತರ ಸಿಕ್ತೀಗ? ಭೀಮನ ಮಹಿಮೆಯನ್ನ ಕಣ್ಣಾರೆ ಕಂಡಿಲ್ಲ ಧರ್ಮರಾಜ. ಆ ಸೀನ್ ನೋಡಿಲ್ಲ ಧರ್ಮರಾಜ. ಆದ್ರಿಂದ ಏನಾಗಿಲ್ಲ, ಆತನಿಗೆ ಈ ಸಿದ್ಧಿ ಬಂದಿಲ್ಲ. ಅದಕ್ಕೇನೆ ಕುಂತಿಯ ಜೀವನದ ಯಶಸ್ಸು ಬಹಳ ಮೂಲ ಯಾವುದು ಅಂತ ಕೇಳಿದ್ರೆ ವಾಯುಜೀವತ್ವ ಅಥವಾ ಜ್ಞಾನ ಕಾಪಾಡುತ್ತೆ. ಅದಕ್ಕೆ ಯಾವ ಹೆಂಗಸಿಗೆ ವಾಯುಜೀವತ್ವ ಅಥವಾ ಜ್ಞಾನ ಗೊತ್ತಾಗ್ತದ ಅವಳೇನಾಗ್ತಾಳೆ, ಸುಖವಾಗಿರ್ತಾಳೆ, ಒಳ್ಳೆ ಧೈರ್ಯ ಬರ್ತದೆ ಅಂತ ಅರ್ಥ ಆಯ್ತಾ? ಅದಕ್ಕೆ ಬನ್ಸರಾಮ ಶ್ರೀಪಾದರಾಜರಿದೆಯಲ್ಲ, ಸರಿಯಾಗಿ ಓದ್ತಾ ಇದ್ರೆ ಒಳ್ಳೆ ಧೈರ್ಯ ಕೊಡತಕ್ಕಂಥದ್ದು. ಅದು ಕಥೆಯಲ್ಲ, ಆಕ್ಚುಲಿ ಫ್ಯಾಕ್ಟ್ ಇದು. ಕುಂತಿ ಧರ್ಮರಾಜ ಗಂಡಸು, ಯಮನ ಅವತಾರ. ಬುದ್ಧಿ ಹೆಂಗಸು. ಆ ತಾರತಮ್ಯದಲ್ಲಿ ಭಾರಿ ಕಡಿಮೆ. ಇಷ್ಟಾದ್ರೂ ಪ್ಲಸ್ ಪಾಯಿಂಟ್ ಏನು ಆಕೆಗೆ? ವಾಯುಜೀವತ್ವ ಅಂತ ಜ್ಞಾನ ದೃಢವಾಗಿ ಗೊತ್ತಿದೆ. ಅದಕ್ಕಾಗಿ ಗೊತ್ತ ಕಣ್ಣಾರೆ ಕಂಡಿದ್ದಾಳು. ಅದಕ್ಕೆ ಮಧ್ವ ವಿಜಯ ಓದಬೇಕು, ಇದೆಲ್ಲ ಓದ್ಬೇಕು. ಹೆಂಗಸರು ಭಾಷ್ಯಾದಿ ಓದಬಾರದು, ಕರೆಕ್ಟ್. ಮಧ್ವ ವಿಜಯ ಓದ್ಲಕ್ಕೆ ಏನಾಗಿದೆ? ಒಳ್ಳೆ ಅರ್ಥ ಓದ್ಲಕ್ಕೆ ಏನಾಗಿದೆ? ಓದಿದ್ರೆ ಏನಾಗುತ್ತೆ? ಒಳ್ಳೆ ಧೈರ್ಯ ಬಂದೇ ಬರುತ್ತೆ. ತುಂಬಾ ಜನಕ್ಕೆ ವಿವೇಕ ಇಲ್ಲ. ಅದೇ ವಾಯುಜೀವತ್ವದ ಬಗ್ಗೆ ಒಳ್ಳೆ ಶ್ರದ್ಧೆ ಇದೆ, ಗೊತ್ತಿರಬೇಕು, ನಂಬಿಕೆ ಬರಬೇಕು. ಅದಕ್ಕೆ ಸುಧೀರ ಬುದ್ಧಿ ಅಂತ ಕರೆದು ಕುಂತಿ ಹಾಗಿದ್ದಾಳೆ. ಈ ಒಂದು ಮಾತೆ ಇಡೀ ಜೀವನದಲ್ಲಿ ಆಕೆ ಏನಾಗಿತ್ತು? ಒಂಟಿ ಹೆಂಗಸು, ಚಿಕ್ಕ ವಯಸ್ಸು, 5 ಜನ ಮಕ್ಕಳಿದ್ದಾರೆ, ಅಪೋನೆಂಟ್ಸ್ ಸಾಲಿದ್ದಾರೆ. ಸ್ವಂತ ಸಾವತಿಯಿಂದ ಹಿಡಿದು ಅವರು ಧೃತರಾಷ್ಟ್ರ, ಭೀಷ್ಮ ಎಲ್ಲರೂ ಒಂದಷ್ಟು ಅಗೇನಿಸ್ಟ್. ಅಂಥವ್ರನ್ನ ಎದುರಿಸಿ ಯಶಸ್ಸಾಗಬೇಕಾಗಿದ್ದು ಆಕೆ ಆಶಯ ಯಾವ್ದಿತ್ತು? ಒಂದು ಭೀಮ ಇದ್ದಾನೆ, ಇದು ಗಟ್ಟಿತನ ಇತ್ತು. ಇದು ಮರ್ತು ಬಿಟ್ರೆ ಕುಂತಿ ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಉಳಿದವರು ಯಾರೇ ಆಗಿದ್ರು ಕೂಡ ಬದುಕ್ಲಕ್ಕೆ ಆಗ್ತಿದ್ದಿಲ್ಲ ಅದರಲ್ಲಿ. ಅದು ಕುಂತಿಗೆ ಅದು ಒಳ್ಳೆ ಸಾಧ್ಯತೆ ಇತ್ತು, ಒಳ್ಳೆ ಕಂಡ್ಲ ಅದು. ಹೌದು, ಪುತ್ರಕ. ಹೌದು, ಸಂಬೋಧನೆ ಮಾಡ್ತಾಳೆ. ಪುತ್ರಕ ಈತನಿಗೆ. ಪುತ್ರಕಾರ ಮಗನೇ ಧರ್ಮರಾಜ, ಯೋಚನೆ ಮಾಡಬೇಡ ಅಂತ ಹೇಳಿ. ಕುತ್ಸಿತಾರ್ಥ ಅಲ್ಲ ಇಲ್ಲಿ. ಏನಂತ ಚಿಕ್ಕವನು, ನಿಂಗೆ ಗೊತ್ತಿಲ್ಲ, ತಿಳುವಳಿಕೆ ಕಡಿಮೆ ಅಂತ ಆ ತರ ಕುತ್ಸಾರ. ಕೆಟ್ಟ ಕುತ್ಸಾನದಲ್ಲ. ಬಾಲಕ ಅಂತ ಹೇಳಿದ್ರೆ ಇನ್ನೂ ಚಿಕ್ಕವನು ಅಂತ ಹೇಳ್ತೇವಲ್ಲ ಹಾಗೆ. ಬಹಳ ಕಡಿಮೆ ಬರ್ತಾಳೆ. 7,000 ಕಡಿಮೆ ಗುಂಪಿನಲ್ಲಿ ಬರ್ತಾಳೆ. ಮನುಷ್ಯತ್ವಕ್ಕಿಂತ ಮೇಲಿದ್ದಾಳೆ. ಮನುಷ್ಯ ಭಾರಿ ಮೇಲಿದ್ದಾಳೆ. ಆದ್ರೆ ವಿವರಲ್ಲ, ವಿವರ ಕಷ್ಟದಲ್ಲಿ ಬರಲ್ಲ. 7,000 ಕಡಿಮೆ ಆಗ್ತಾಳೆ. ಪಾಂಡರಾಜ ಆ ಗುಂಪಿನಲ್ಲಿದ್ದಾನೆ, ಆದ್ದರಿಂದ ಇನ್ನೂ ಕಡಿಮೆ ಆಗ್ತಾಳೆ. ದೇವತೆನೆ ಅಲ್ದೇನ್ ಮತ್ತೆ? ಮರುತ್ತು ದೇವತೆ, ಮರುತ್ತನೆ ಹೆಂಡತಿಕೆ ದೇವತೆನೆ, ಅದು ಸಂಶಯನೇ ಇಲ್ಲ. ದೇವತೆಗಳೇ ಕಡಿಮೆ, ಅಲ್ಲಿ ಕಡಿಮೆ ಇತ್ತು. ಆದ್ರೆ ಆಕೆ ಜ್ಞಾನ ಏನ್ ಮಾಡಿದ್ರು ಜಾಸ್ತಿ ಮಾಡಿದ್ವಿ. ಅದರಿಂದ ಕಡಿಮೆ ಆಗಿದ್ರು ವಾಯುಜೀವತ್ವ ಅಥವಾ ಜ್ಞಾನ, ಸರ್ವತ್ವ ಅಥವಾ ಜ್ಞಾನ ಇದ್ರೆ ಆ ಜ್ಞಾನ ಇಲ್ದರೋ ಬಲಾಢ್ಯರಿಗಿಂತ ಮೇಲೆ ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಸುಗ್ರೀವ ಕಡಿಮೆ, ಸುಗ್ರೀವ ಗೆದ್ದ, ವಾಲಿ ಜಾಸ್ತಿ ಸೋತ. ಯಾಕೆ? ಹನುಮಂತನ ಬಲ ಇತ್ತು. ಎಲ್ಲ ಕಡೆ ಮಹಾಭಾರತ ರಾಮಾಯಣ ಓದಿದಾಗ ಎಲ್ಲರಿಗೂ ಏನೋ ದೃಷ್ಟಾಂತ. ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ, ಅದಾದ್ರ ವೈಶಿಷ್ಟ್ಯ. ಅದು ಸ್ವಲ್ಪ ಮುಗಿಸ್ಬೇಡ ಬೇಗ, ಅವನು ಸಾಯ್ಲು ಇವನು. ನಾಳೆಯಿಂದ 4 ದಿವಸ ಪಾಠ ಇರೋದಿಲ್ಲ. ಇವನು ಇಲ್ಲೇ ಬಿಟ್ಟು ಹೋಗಬಾರ್ದು, ಬಕಾಸಲ್ಲಿ ಕೊಂದೇ ಹೋಗ್ಬೇಕು. ಗತ್ವ ಏಷ ಸ್ವಯಂ ಇನ್ನು ಹೇಳ್ತಾರೆ. ಯಾರು ಗೊತ್ತಾಯ್ತಾ?
ಏಷ ಸ್ವಯಂ ಹಿ ಮರುದೇವ ನರಾತ್ಮಕೋಭೂತ್ ಕೋ ನಾಮ ಹಂತುಮಿಮಮಾಪ್ತಬಲೋ ಜಗತ್ಸು ಇತ್ತೇವಮಸ್ತ್ವಿತಿ ಸ ತಾಮವದತ್ ಪುರೈ ಪರೇದ್ಯುಃ ಭೀಮೋ ಜಗಾಮ ಶಕಟೇನ ಕುರೋರುಭೋಗಃ ಏಷಃ ಸ್ವಯಂ ಹಿ ಮರುದೇವ. ನೋಡಿ ಅರ್ಥ ಮಾಡಿ, ಈತ ಸಾಕ್ಷಾತ್ ವಾಯುದೇವರು ಕರೆದು ತಾನೇ ಕರೆದಿದ್ದು. ಪಾಂಡವರಾಜ ಹೇಳಿದ ಕರೆದ್ಲು ಸಾಕ್ಷಾತ್ ಮರುದೇವ. ಅಂದ್ರೆ ಆವೇಶ ಅಲ್ಲ, ಸಾಕ್ಷಾತ್ ವಾಯುದೇವರೇ. ನರಾತ್ಮಕೋಭೂತ್, ನರರೂಪದಲ್ಲಿ ಬಂದಿರೋದಷ್ಟೇ. ಕೋ ನಾಮ ಹಂತುಮಿಮಮಾಪ್ತ ಬರೋ ಜಗಸ್ಸು. ಈ ಪ್ರಾಣಶಕ್ತಿ ಈತ. ಈ ಪ್ರಾಣಶಕ್ತಿ ಪ್ರಾಣತೆಯ ಶಕ್ತಿ ಯಾರಿಗಿದೆ ಅಂತ ಕೇಳ್ತಾ. ಇದು ಧೈರ್ಯಾದ ಧೈರ್ಯ ಮಾಡ್ಕೊಳ್ಳೋಕೆ ಕಾರಣ ಆಯ್ತು. ಅಂತುಂ ಇಮಂ ಕೋನಾಮ ಆಪ್ತಬಲಹ ಜಗತ್ಸು. ಜಗತ್ತಿಗೆ ಕೊಲ್ಲ ಶಕ್ತಿ ಯಾರಿಗೂ ಇಲ್ಲ. ಇತೇವ ಮಸ್ತಿತಿ ಸಹ. ಈ ಧರ್ಮ ಭಾರಿ ಖುಷಿ ಆಯ್ತು. ಹಾಗಿದ್ರೆ ಸರಿ ಅಂತ ಹೇಳಿ ಅವತ್ತಿಂದ ಆತನ ದೃಶ್ಯ ಬೇರೆ ಆಯ್ತು. ಈಗ ಭೀಮನ್ ನೋಡೋ ಸ್ಥಿತಿ ಬದಲಾಯ್ತು. ಇತಿ ಏವಂ ವಸ್ತು ಇತಿ ಸಹ ಆಗಲಿ ಅಂತ ಒಪ್ಪಿಕೊಂಡ. ಅವದತ್ ಪರೇದ್ಯುಹು ಮತ್ತು ಬೆಳಗಾಯ್ತು. ಭೀಮಃ ಜಗಾಮ ಶಕಟೇನ ಕೃತೋರುಭೋಗ. ಎಲ್ಲ ಬನ್ನಿ ಗಾಡಿ ಇರುತ್ತೆ, ಅದೇ ಇರುತ್ತೋ ಎಲ್ಲ ಲೋಡ್ ಆಗಿತ್ತು ಫುಲ್ಲಿ. ಫ್ಯೂಚರ್ ಹತ್ಕೊಂಡು ಹೊರಟಿತ್ತು ಗಾಡಿ ಓಡಿಸ್ಕೊಂಡು. ಗತ್ವಾ ತ್ವರನ್ ಬಕವನಸ್ಯ. ಈ ಭೀಮನ ಕಾನ್ಸೆಪ್ಟ್ ಇದೆ ಅಲ್ಲಿ ಭಾಗದಲ್ಲಿ. ಇದು ಕೇಳಿದ ಮೇಲೆ ಭೀಮನ ಪಾತ್ರದ ಬಗ್ಗೆ ಇನ್ನೊಂದು ಮಾತಾಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಸರಿಯಾಗಿ ಹೈಲೈಟ್ ಮಾಡ್ಬೇಕಂತ ಕರೆಕ್ಟಾಗಿ. ಏನೋ ರಾಕ್ಷಸ ಊಟ ಮಾಡಕ್ಕೆ ಹೋದ ಅಂತ ಹೇಳ್ಕೊಂಡ್ರೆ ಬಹಳ ತಪ್ಪದು. ಆ ಪ್ರಸಂಗ ಏನಿತ್ತು, ಎಂಥ ರಾಕ್ಷಸ ಅವನು, ಏನೇನು ನಡೀತು, ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು, ಅಂಥವ್ನು ಭೀಮಸೇನ ಹೇಗೆ ಎದುರಿಸಿದ, ಕುಂತಿ ಭೀಮನ ಬಗ್ಗೆ ಹೇಗೆ ಹೇಳಿದ್ಲು, ಅವರಿಬ್ಬರ ಕಾರುಣ್ಯ ಸಾಮರ್ಥ್ಯ ಎಲ್ಲ ಒಂದು ಖಂಡ ಕಾವ್ಯ ಇದ್ದಾಗ ಅದಿಷ್ಟು ಸರಿಯಾಗಿ ಓದಿಬಿಟ್ರೆ ದೊಡ್ಡ ಕಾವ್ಯ ಇರತಕ್ಕಂಥ ಅಂಶ. ಅದನ್ನೆಲ್ಲ ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ ತುಂಬಾ ಜನ. ಯಾರು ಮಾಡಿದ್ರು ಹೈಲೈಟ್ ಮಾಡಕ್ಕೆ ಅವ್ರಿಗೆ ಗೊತ್ತಿರ್ಬೇಕು. ಫಸ್ಟ್ ಕುಂತಿಗೆ ಗೊತ್ತಿತ್ತು ಹೇಳಿದ್ಲು, ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಅದನ್ನ ಎಲ್ಲಿ ಹೇಳಬೇಕು ಸರಿಯಾಗಿ ಅದನ್ನ ಹೇಳಬೇಕು, ಮುಟ್ಸಾಗಿ ಹೇಳಬೇಕು. ಎಮೋಷನಲ್ ಆಗಿ ಹೇಳಬಾರದು, ಫ್ಯಾಕ್ಚುಯಲ್ ಆಗಿ ಹೇಳಬೇಕು. ಗತ್ವಾ ತ್ವರನ್ ಬಕವನಾಯ ವನಸ್ಯ ಸಕಾಶಮಾಶು ಭೀಮಸ್ಸ ಪಾಯಸ ಸುಭಕ್ಷ ಪಯೋಘಟಾದ್ಯೈಃ ಯುಕ್ತಂಚ ಶೈಲನಿಪಮುತ್ತಮಮನ್ನ ರಾಶಿಂ ಸ್ಪರ್ಶಾತ್ ಪುರೈವ ನರಭಕ್ಷಿತುರತ್ತುಮೈಚ್ಛತ್. ಗತ್ವಾ ತ್ವರನ್ ಬಕವನಸ್ಯ ಸಕಾಶಂ ಆಶು ಭೀಮಃ ಸಹ ಪಾಯಸ ಸುಭಕ್ಷ ಪಯೋಘಟಾದ್ಯೈಃ ಯುಕ್ತಂ ಚ ಶೈಲನಿಭಂ ಉತ್ತಮಮನ್ನರಾಶಿಂ ಸ್ಪರ್ಶಾತ್ ಪುರಾಯೇವ ನರಭಕ್ಷಿತು ಅತ್ತುಂ ಐಚ್ಛತ್. ಗತ್ವಾ ತ್ವರನ್, ಬಹಳ ವೇಗವಾಗಿ ಭೀಮಸೇನ ಹೊರಟಿದ್ದಲ್ಲಿಗೆ. ಸಕಾಶಂ, ಯಾಕೆ ಒಂದು ಕಾರಣ ಇದೆ. ವೇಗವಾಗಿ ಯಾತಕ್ಕೆ ಹೋಗ್ಬೇಕು ಗೊತ್ತಾ? ಅನ್ನ ಹಳಸ್ಬಾರದು. 3 ತಾಸು ಆಗಿಬಿಟ್ರೆ ಲೇಟ್ ಆಗುತ್ತದೆ. ಆಮೇಲೆ ದೇವರ ನೈವೇದ್ಯಕ್ಕೆ ಬರಲ್ಲ. ಭೀಮಸೇನ ಕೈಲಿ ಯಾವಾಗ ಕೊಟ್ಟರೋ ಅಲ್ಲಿ ನೈವೇದ್ಯ ಆಯ್ತು ಅಂತ ಅರ್ಥ. ಅದು ಅಷ್ಟರೊಳಗೆ ಏನ್ ಮಾಡಬೇಕು, ಆಮೇಲೆ ಊಟ ಮುಗಿಸ್ಬೇಕು. ಇಲ್ಲ ಏನಾಗುತ್ತದೋ ಪ್ರಾಣಾಗ್ನಿ ಹೊತ್ತಿಗೆ ಬರೋದು ನಿಷಿದ್ಧ, ಪ್ರಾಣ ಬರೋದಿಲ್ಲ. ಹಸಿವೆ ಆಗಿದೆ ಅಂತ ಹೋಗ್ಲಿಲ್ಲ, ನಿಯಮ ಅದು. ಒಂದು ಜಾಸ್ತಿ ಪಾಲನೆ ಹಸಿವು ಆಗದೆ ಇದ್ರು ಕೂಡ ಸಾಧನೆ ಇದ್ರೆ ಮಾಡ್ಲೇಬೇಕು ಅಷ್ಟರೊಳಗೆ, ಎಲ್ಲರೂ ಪುಣ್ಯ ಹೋಗ್ಬಿಡತ್ತೆ. ಅದೇ ಹೇಳ್ತಾ ಇರೋದನ್ನೆಲ್ಲ ಈಗ. ಸಕಾಶ ವಾಶು ಭೀಮಃ ಸಹ ಪಾಯಸ ಸುಭಕ್ಷ ಪಯೋಘಟಾದ್ಯೈಹಿ. ಪಾಯಸ ಇದೆ, ಭಕ್ಷ್ಯಗಳಿವೆ, ಹಾಲಿದೆ, ಘಟ ತುಂಬಿ ದೊಡ್ಡ ಕೊಡಗಳು ಎಲ್ಲ ಫುಲ್ ಇದೆ. ತಗೊಂಡ್ಬಿಟ್ಟು ಯುಕ್ತಂಚ ಶೈಲನಿಭಂ ಉತ್ತಮ ಅನ್ನ ರಾಶಿ, ಒಳ್ಳೆ ಕ್ವಾಲಿಟಿ ರೈಸ್ ಆಗ್ಬೇಕು ಅವನಿಗೆ. ಅದು ಹಡಿದರೆ ಕೊಡಾಗಿಲ್ಲ. ಮತ್ತೆ ಹೊಡ್ಲಿಕ್ಕೆ ಶುರು ಮಾಡ್ತಾನೆ ಹೋದ್ರೆ ರಾಕ್ಷಸ. ಉತ್ತಮ ಶೈಲನಿಭಂ ಉತ್ತಮ ಅನ್ನ ರಾಶಿಂ, ಅಷ್ಟೆಲ್ಲ ಇದೆ, ಬೇಗ ಹೋಗ್ಬೇಕು. ಸ್ಪರ್ಶಾತ್ ಪುರೈವ ನರಭಕ್ಷಿತು ರತ್ತು ಮೈಚ್ಛತ್. ರಾಕ್ಷಸ ಬಿಟ್ಟರೆ ಬಯಲಿಗೆ ಆಗಿಬಿಡತ್ತೆ, ತಿನ್ನಾಗಿಲ್ಲ. ಅಷ್ಟೊಳಗೆ ತಿನ್ಬೇಕು. ಎಷ್ಟು ಇದಿದೆ, ಕೃಷ್ಣಾರ್ಪಣ ಅಂತಾಗಿದೆ, ನೈವೇದ್ಯ ಅದು ಹಾಳು ಮಾಡಾಗಿಲ್ಲ, ಮತ್ತು ಲೇಟ್ ಮಾಡಾಗಿಲ್ಲ, ಅವನು ಮುಟ್ಟಾಗಿಲ್ಲ. ಇಷ್ಟಕ್ಕೆಲ್ಲ ಎಷ್ಟು ಸಾಮರ್ಥ್ಯ ಬೇಕು ಅದಕ್ಕೆ. ಒಂದಕ್ಕೊಂದು ಬ್ಯಾಲೆನ್ಸ್ ಇನ್ನೊಂದು ಕೆಟ್ಟೋಗ್ಬಿಡುತ್ತೆ. ಅದೆಲ್ಲ ಮೇಂಟೈನ್ ಮಾಡೋ ಶಕ್ತಿ ಭೀಮನಿಗಿದ್ದಿದ್ದೇ ಭೀಮಸೇನ ವೈಭವ. ಅತ್ತು ಮೈಚ್ಛತ್. ತೇನೈವ ಚಾನ್ನ ಸಮೇತೌ ಪರಿಭುಜ್ಯಮಾನ ಉತ್ಪಾಟ್ಯ ವೃಕ್ಷಮದ್ರವದಾಶು ರಕ್ಷಃ ವಾಮೇನ ಮಾರುತಿರಪೋಹ್ಯ ತದಾ ಪ್ರಹಾರಾನ್ ಹಸ್ತೇನ ಭೋಜ್ಯಮಖಿಲಂ ಸಹ ಭಕ್ಷ್ಯಮಾದತ್. ತೇನ ಏವ ಚ ಅನ್ನ ಸಮಿತೌ ಪರಿಭುಜ್ಯಮಾನೇ ಉತ್ಪಾಟ್ಯ ವೃಕ್ಷಂ ಅಮುಂ ಆದ್ರವತ್ ಆಶು ರಕ್ಷಃ ವಾಮೇನ ಮಾರುತಿ ಅಪೋಹ್ಯ ತದಾ ಪ್ರಹಾರಾನ್ ಹಸ್ತೇನ ಭೋಜ್ಯಮಖಿಲಂ ಸಹ ಭಕ್ಷ್ಯಂ ಆದತ್. ತೇನೈವ ಚಾನ್ನ ಸಮಿತೌ. ನಾವು ನೋಡ್ದ ದಿವಸ ಬರೋದು ತಿಂದು ನಡೆದು ಇವತ್ತು ಅನ್ಯೂಜಲ್ ಆಯ್ತು ಅವನಿಗೆ. ಇದೇನು ನಾನು ತಾನೇ ತಿಂತ ಕೂತ್ಬಿಟ್ಟಲ್ಲ ಮನುಷ್ಯ ತಂದ್ಕೊಡೋನು ಅಂತ ತಿಳ್ಕೊಂಡು ಭಾರಿ ಸಿಟ್ಟು ಬಂದು ಬಕಾಸುರನಿಗೆ.
ಉತ್ಪಾಟ್ಯ ವೃಕ್ಷಂ ದೊಡ್ಡ ಮರ ಎತ್ತಿಕೊಂಡ. ಅಮುಮಾತ್ರವಾದ ಆಶೋರಕ್ಷ ಭೀಮನ್ ಹೊಡಿಲಕ್ಕೆ ಅಂತ ಬಂದ. ವಾಮೇನ ಮಾರುತಿ ರಪೋಹ್ಯ ತದಾ ಪ್ರಹಾರಾನ್ ಅಲ್ಲಿಂದ ಬೆಟ್ಟು ಬಂದು ಮತ್ತು ಮರ ಕಿತ್ತೋದು ಎಸೆಯೋದು ಭೀಮ ಎಡಗೈಲಿ ಅಂತಿರೋದು ಅದು ಅವರಿಗೆ ವಾಪಸ್ ಬಿಡ್ಬೇಕಾದಷ್ಟೇ. ಅದ್ರ ಮೈ ಮೇಲೆ ಏನು ಬಿಡೋ ಟೆನ್ಷನ್ ಇಲ್ಲ ಭೀಮನ್, ಯಾವ ಟೆನ್ಷನ್ನೂ ಇಲ್ಲ. ಅವಸರ ಪಟ್ಟು ಇದು ಮಾಡಿ ಅದೆಲ್ಲ ಮಾಡಬಾರ್ದು, ಸರಿಯಾ ಮಾಡಿ. ತದಾ ಪ್ರಹಾರಾನ್ ಹಸ್ತೇನ ಒಂದು ಪೆಟ್ಟು ಹಾಕಿ ತುಂಬಾ ಪೆಟ್ಟು ಹಾಕಿದ ಅವನು ಮರಗಡಿಂದ. ಮುಟ್ಟಿಲ್ಲ, ಆದ್ರಿಂದ ಮೈಲಿಗೆ ಇಲ್ಲ ಬರ್ತಿತ್ತು, ಪಟ ಪಟ ದಬ್ತಾ ಇತ್ತು. ಭೋಜ್ಯ ಮಖಿಲಂ ಸಹಭಕ್ಷ ಮಾದ ಭಕ್ಷ್ಯ ಭೋಜ್ಯ ಎಲ್ಲ ತಿಂದಾಯ್ತು. ಪಿತ್ವಾಪಯ ಆಮೇಲೆ ನೀರು ಕೊಡೋದು, ಅವಸರ ಇಲ್ಲ ಬೇರೆ ಯಾವುದಕ್ಕೂ ಕೂಡ. ತ್ವರಿತಂ ಏನಂ ಅವೀಕ್ಷಮಾಣ ಆಚಮ್ಯ ತೇನ ಯುಯುಧೇ ಗುರುವೃಕ್ಷ ಶೈಲೈ ತೇನಾಹತೋತ ಬಹುಭಿ ಗಿರಿಭಿರ್ಬಲೇನ ಜಗ್ರಾಹ ಚೈನಮತ ಭೂಮಿತಲೇ ಪಿಪೇಶ. ಪೀತ್ವಾಪಯ ತ್ವರಿತಂ ಏನಂ ಅವೀಕ್ಷಮಾಣ ಆಚಮ್ಯ ತೇನ ಯುಯುಧೇ ಗುರುವೃಕ್ಷ ಶೈಲೈ ತೇನ ಆಹತಃ ಅಥ ಬಹುಭಿಃ ಗಿರಿಭಿಃ ಬಲೇನ ಜಗ್ರಾಹ ಚ ಏನಂ ಅಥ ಭೂಮಿತಲೇ ಪಿಪೇಶ. ಪೀತ್ವಾಪಯ ಆಮೇಲೆ ನೀರು ಕೊಡೋದು. ತ್ವರಿತಂ ಆಮೇಲೆ ಅವಸರ, ಈಗ ಅವನು ಕೊಲ್ಲಬೇಕಾದ ಅವಸರ. ತ್ವರಿತಮೇನಂ ಅವೀಕ್ಷಮಾಣ ಅವನು ನೋಡ್ತಾ ಇದ್ದ ದುಷ್ಟನನ್ನ. ಆಮೇಲೆ ಆಚಮ್ಯ ತೇನ ಯುಯುಧೇ ಗುರುವೃಕ್ಷ ಶೈಲೈ ಊಟ ಆದ್ಮೇಲೆ ಏನ್ ಮಾಡ್ಬೇಕು, ಯಾವಾಗಲೂ ಆಚಮನ ಮಾಡಬೇಕು. ಆಚಾರ್ಯ ಭಾಗವತದಲ್ಲಿ ಬರೀತಾರೆ ಸದಾಚಾರ ಸುತ್ತಿಯಲ್ಲಿ, ಆಚಮ್ಯ ಮೂಲ ಮಂತ್ರೇಣ ಕೋಷ್ಟಂ ಸಮವಿಮಂತ್ರಯೇ. ತಾವು ಬರದೆ ತಾವೇ ಮಾಡಿ ತೋರಿಸ್ತಾರೆ. ಮತ್ತೆ ಆಚಮನ ಮಾಡಬೇಕು. ಸಂಧ್ಯಾವನೆ ಮಾಡಿ ಗೊತ್ತಿದ್ರೆ ಆಚಮನ, ಅದೇನೋ ಗೊತ್ತಿರೋದಿಲ್ಲ. ತಿಂದ ಮೇಲೆ ಆಚಮನ ಮಾಡ್ಬೇಕು. ಕೈಗ ತೊಳ್ಕೊಂಡ್ರೆ ಆಯ್ತು, ಬಾಯಿ ತೊಳ್ಕೊಂಡಾಗತ್ತೆ. ಇಲ್ಲಿವರೆಗೆ ತೊಳ್ಕೊಂಡಾಗ ಆಗೋದಿಲ್ಲ. ಆಚಮನ ಮಾಡಿದ್ರೆ ಪೂರ್ತಿ ಶುದ್ಧ ಆಗೋದು. ಇಲ್ಲಿ ಶುದ್ಧ ಆಮೇಲೆ ತೀರ್ಥ ತಗೊಂಡು ಅಲ್ಲಿಗೆ ಪೂರ್ಣ ಆಗ್ಬೇಕು. ಏನ ಪಯ ಹಾಲು ಕೊಡು, ಹಾಲು ಬಟ್ ಇರೋದೆಲ್ಲ ಯಾವ್ದು ಬಿಡ್ಲಿದೆ. ನೈವೇದ್ಯ ಶೇಷ ಏನ್ ಮಾಡಬಾರ್ದು, ಅಯೋಗ್ಯರಿಗೆ ಕೊಡಬಾರ್ದು. ಆದ್ರಿಂದ ತಿಂದಿದ್ದು ಯಾತಕ್ಕೆ, ಪ್ರಸಾದ ಅಂತ ತಿಂದಿದ್ದು ಯಾಕೆ ಉಳಿಸ್ತೇ ತಿಂದ, ಅಯೋಗ್ಯರು ಮುಟ್ಟಬಾರ್ದು. ಮತ್ತೆ ಎಷ್ಟು ತಾನು ಹಸಿವಾಗಿತ್ತು ಪ್ರಶ್ನೆ ಅಲ್ಲ ಇದು. ಈ ಪರಿಸ್ಥಿತಿ ಭೀಮ ಹೊಟ್ಟೆ ಬಾಕ ತಿಂದುಬಿಟ್ಟ ಅಂತೇಳಿ ತಪ್ಪದು. ಪ್ರಸಂಗ ನೋಡ್ಬೇಕು. ಯಾರು ಯೋಗ್ಯರಿದ್ರೆ ಕೊಟ್ಬಿಡು. ಒಮ್ಮನೆ ಇಲ್ಲ, ರಾಕ್ಷಸರೆಲ್ಲ ಅವ್ರಿಗೆ ಕೊಡಾಗಿಲ್ಲ, ಆಮೇಲೆ ಕೊಡಾಗಿಲ್ಲ. ಅದು ಆಮೇಲೆ ಹಳೇದಾಗತ್ತೆ ಕೊಡಬಾರ್ದು. ಆದ್ರಿಂದ ತಿಂದಿದ್ದು. ಎಷ್ಟು ಧರ್ಮ ಸೂಕ್ಷ್ಮ ಇದೆ ಅದರಲ್ಲಿ. ನಮಗೆ ಎಷ್ಟೋ ಸರ್ತೆ ಯಾವ್ದೋ ಹಾಕಿರ್ತಾರೆ, ಪ್ರಸಾದ ಅಂತ ಹಾಕ್ತಾರೆ, ತಿನ್ನೋ ಸ್ಥಿತಿಯಲ್ಲಿ ಇರೋದಿಲ್ಲ. ಪ್ರಸಾದ ಅಂತ ಹೇಳಿದಾಗ ಏನು ಮಾಡಕ್ ಬರಲ್ಲ, ಬಿಡೋದಿಲ್ಲ. ಯಾವುದೋ ಬೇರೆ ಬಿಟ್ಟು ಅದು ತಿನ್ಬೇಕಾಗುತ್ತೆ. ಇಲ್ಲ ಕಷ್ಟಪಟ್ಟಾರು ತಿಂತಾನೆ, ಪ್ರಸಾದ ಚೆಲ್ಲಬಾರದು. ಅವ್ರು ಮಾಡೋದಲ್ಲ ಪ್ರಸಾದ. ಅವ್ರು ತಕ್ಷಣ ಏನು ಕೊಟ್ಟರು ದೇವರಿಗೆ ಶುದ್ಧ ಭಾಗವತ ಧರ್ಮ. ಆದ್ದರಿಂದ ಕೃಷ್ಣಾರ್ಪಣ ಅಂತಾರೆ. ಪ್ರಸಾದ ಆಯ್ತದೀಗ. ಕಂಡವ್ರಿಗೆ ಎಂದು ಒಂದು ಚೆಲ್ಲಬಾರದು, ಅಯೋಗ್ಯರಿಗೆ ಕೊಡಬಾರ್ದು. ಎರಡೆರಡಿದೆ. ಏನು ಏನಿರ್ಬೋದಾ, ಯಾವಾಗ ತೀರಾ ಅನಿವಾರ್ಯವಾದ್ರೆ ಏನು ಮಾಡಕ್ಕಾಗೋದಿಲ್ಲ. ಅప్పుడు ಇನ್ನೊಬ್ರು ತಗೊಳ್ಳೋರಿದ್ರೆ ಕೊಟ್ಬಿಡೋದು ನಂಬರ್ 1 ಅದು. ತಗೊಳ್ಳೋರಿದ್ದು ಸಾಧ್ಯವಾದ ನೋಡಿದ್ರೆ ಇಷ್ಟು ಕೊಟ್ರೆ ಯಾರೋ ಒಂದು ತಾನು ಅಷ್ಟೆಲ್ಲ ಗೊತ್ತು. ಯಾಕೆ ತಾನು ಹಂಚಿಬಿಟ್ರೆ ಎಷ್ಟು ಪುಣ್ಯ ಬಂತು ಯೋಗ್ಯರಿಗೆ. ತಾನು ಸ್ವಲ್ಪ ಇಟ್ಕೊಂಡು ತಿನ್ಬಹುದು. ಅಷ್ಟು ಆಸೆ ತಿಂದು ಉಳಿಸಿ ಚೆಲ್ಲಿ ಅವೆಲ್ಲ ಮಾಡಬಾರ್ದು. ಅದು ಹಾಕ್ಬಹುದು. ಹೇಳಿದಲ್ಲ, ಇದಾದಾಗ ಆಗದೆ ಹೋದ್ರೆ ಅನಿವಾರ್ಯ. ಅದನ್ನ ತಿಂದು ಅವತ್ತು ಅಸ್ಮಾತ್ ತಿನ್ನೋದೊಂದು ತಿಂದುಬಿಟ್ರೆ ಇಷ್ಟು ನೈವೇದ್ಯ ಮಾಡಿ ಎಲ್ಲ ತಿಂದ್ಬಿಡ್ಬೋದು. ಹೌದಲ್ಲ? ಅದಕ್ಕೆ ನೈವೇದ್ಯ ಮಾಡಿ ಇಡಬೇಕಂತ ಇದು ಮಾಡಾಗಿಲ್ಲ. ಹಣ್ಣು ಬೇರೆ ಮಾಡಾಗಿಲ್ಲ. ಹಣ್ಣು ಮಾಡಿಬಿಟ್ಟು ಇನ್ಯಾರು ತಗೊಳ್ಳಲ್ಲ ಅದನ್ನ. ವೈಷ್ಣವ ಕೂಡ ಮಾಡಿರಲ್ಲ, ಹಾಗೆ ಇಡಬೇಕಂತ. ಕೃಷ್ಣಾಷ್ಟಮಿ ರಾತ್ರಿ ನೈವೇದ್ಯ ಮಾಡಿದ್ದಿದ್ರೆ ಹಾಗೆ ಮರುದಿವ್ಸ ಏನ್ ಮಾಡ್ಬೇಕದನ್ನ ಕೊಟ್ಟು ಆಮೇಲೆ ಮೊದಲು ತಗೊಳಾಗಿಲ್ಲ. ಅವರೇ ತಗೊಂಡಿಲ್ಲ, ನೀವು ಇನ್ನು ದೇವತೆಗಳೇ ತಗೊಂಡಿಲ್ಲ. ಶೇಷ ಆಗಿಲ್ಲ ಅದಿನ್ನು. ಹೇಳಿ. ಏಕಾದಶಿ ನೈವೇದ್ಯ ಕೆಲವು ಮಠದಲ್ಲಿ ಏನು ನೈವೇದ್ಯ ಮಾಡಲ್ಲ, ಕೆಲವು ಕಡೆ ಕಾಯಿ ನೈವೇದ್ಯ ಮಾಡ್ತಾರೆ. ಈಗ ಏಕಾದಶಿ ದಿವಸ ನೈವೇದ್ಯ ಮಾಡದೇ ಇರೋದು ಯಾಕೆ ನಾನು ಕಣ್ಣಿದೆ ನೋಡಿದೆ. ಏಕಾದಶಿ ಕೆಲವು ಮಠದಲ್ಲಿ ನೈವೇದ್ಯ ಮಾಡೋದು ಏನು ಕೆಲವು ಮಠದಲ್ಲಿ ಕಾಯಿಗೆ ನೈವೇದ್ಯ ಮಾಡ್ತಾರೆ. ಈಗ ನಾವು ಏನ್ ಮಾಡ್ಬೇಕು? ನೀವು ನೈವೇದ್ಯ ಮಾಡಿದ್ರೆ ಏನು ತಪ್ಪಿಲ್ಲ. ಇಟ್ಟು ಅವತ್ತು ತಗೊಳ್ಬಾರ್ದು ಅಷ್ಟೇ. ಮರುದಿವ್ಸ ಬೆಳಿಗ್ಗೆ ತಗೊಂಡು ಏನು ತಪ್ಪಿಲ್ಲ. ಬಡದವರೆ ಸೇರಿಸ್ಕೊಂಡು ನೈವೇದ್ಯ ಮಾಡ್ದೇನೋ ಅದು ಇನ್ನೊಂದು ಅವಕಾಶನೇ ಇದೆ. ಮನೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಪಾಪ, ಅವ್ರಿಗೆ ಹೇಗೂ ಕೊಡಬೇಕು. ಅವ್ರಿಗೆ ಕೊಟ್ಟರು ಆಯ್ತು. ಗೊತ್ತಾಯ್ತಾ? ನೈವೇದ್ಯ ಮಾಡದೇ ಇರೋ ಪಕ್ಷನೂ ಇದೆ, ಮಾಡಿ ಈ ರೀತಿ ಮಾಡೋ ಪಕ್ಷನೂ ಇದೆ. ಕೆಲವು ಕ್ಷೇತ್ರಗಳು ಅನ್ನ ನೈವೇದ್ಯನೇ ಮಾಡ್ತಾರೆ. ಉಡುಪಿ ಎಲ್ಲ ಕೊಟ್ಟು ಅದು ದೋಷ ಇಲ್ಲ. ಸ್ವಯಂಯುಕ್ತ ಸ್ಥಳದಲ್ಲಿ ಅದು ದೋಷ ಇಲ್ಲ, ಕೊಡಬೇಕು. ಅದನ್ನ ಯಾರು ಇರ್ತಾರ ಅಂತ ಮನುಷ್ಯರಿಗೆ ಕೊಡಾಗಿಲ್ಲ, ಅನ್ನ ಕೊಡಾಗಿಲ್ಲ ಮನುಷ್ಯರಿಗೆ ಅವತ್ತಾದ್ರಿಂದ ಅದನ್ನ ಹಸುಗಳಿಗೆ ಈ ರೀತಿ ಕೊಡ್ತಾರೆ, ಪ್ರಾಣಿಗಳಿಗೆ ಕೊಡ್ತಾರೆ. ಯಾರು ದುಡಿದಲ್ಲಿ ಬಿಟ್ಟು ಮುಚ್ಚಿ ಹಾಕ್ತಾರೆ. ಆ ರೀತಿ ಮಾಡ್ತಾರೆ.
ಅದಕ್ಕೆ ನೈವೇದ್ಯ ಮಾಡದೇ ಇರೋದೇ ಬೇಡ. ಉತ್ತಮ. ಯಾರು ತಗೊಳ್ಳೋರಿಲ್ಲ ಅಂದ್ರೆ ಬಿಟ್ಬಿಡೋದು ಏನು ತಪ್ಪಲ್ಲ. ಅದು ನೈವೇದ್ಯ ಮಾಡೋ ಪದ್ಧತಿ ಯಾತಕ್ಕೆ ಬಂತು ಅಂದ್ರೆ ದೇವರಿಗೆ ನಿಯಮ ಇಲ್ಲ ಅಂತ ಹೇಳೋದಕ್ಕೆ. ನಮಗಿದೆ, ದೇವರಿಗಿಲ್ಲ. ದೇವ್ರ ಉಪವಾಸ ಮಾಡ್ತಾನೆ ಅಂತ ತಿಳ್ಕೊಳಕ್ ಹೋಗ್ಬೇಕಾಗಿಲ್ಲ. ಆತ ನಾನವಾಪ್ತಂ ಅವಾಪ್ತವ್ಯ, ಅದಕ್ಕೋಸ್ಕರ ಮಾಡೋ ಅಭ್ಯಾಸ ಕೆಲವು ಕಡೆ ಬಂದಿದೆ ಅಷ್ಟೇ. ಬಿಟ್ರು ತಪ್ಪಲ್ಲ, ಮಾಡಿದ್ರು ತಪ್ಪಲ್ಲ ಆ ದೃಷ್ಟಿಯಲ್ಲಿ. ಹೇಳಿದ್ನಲ್ಲ, ಎರಡು ಹೇಳಿದ್ದು. ಎರಡು ಗುಂಪು ಇದೆ. ಒಬ್ಬಂದು ಬರೆದ ಕೆಲವು ಬೇಕಂತ ಹಾಕಿ ಬೇಡ ಅಂತ ಹೇಳಿದ್ದ. ಅವರ ಪದ್ಧತಿ ಮಾಡಿಕೊಂಡ್ರೆ ಆಯ್ತು, ಏನು ತಪ್ಪಲ್ಲ. ಹೌದು, ಬಂದಿತ್ತಲ್ಲ ಪಾಠದಲ್ಲಿ. ತೇನಾತೋಥ ಬಹುಭಿ ಗಿರಿಭಿರ್ಬಲೇನ ಜಗ್ರಾಹ ಚೈನಮತ್. ಆ ಯುದ್ಧ ಶುರುವಾಯ್ತು. ಆಮೇಲೆ ಆಚಮ್ಯತೇನ, ಆಚಮನ ಮಾಡಿದ್ರು ಎಂಬುದು ಅರ್ಥ ಮಾಡ್ಕೊಂಡ್ರೆ ಸದಾಚಾರ ಸ್ಮೃತಿ ಎಷ್ಟು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ತಾವು ಆಚಾರ ಮಾಡಿ ತೋರಿಸ್ತಾರೆ ಅದನ್ನೆಲ್ಲ ಕೂಡ. ಯುಧೇ ಗುರು ವೃಕ್ಷಸೆ. ಆಮೇಲೆ ಯುದ್ಧ ಶುರುವಾಯ್ತು. ಬೆಟ್ಟಗಳನ್ನ ಎತ್ತೋದು, ಬಂಡೆಗಳು ಎತ್ತೋದು, ಮರ ಕಿತ್ತೆಸೋದು, ಯುದ್ಧ ನಡೆಯುತ್ತೆ. ಯಾಕೆ ಅವನು ಮಾಡಿದ್ದೆಲ್ಲ ಮಾಡಿ ತೋರಿಸ್ತಾನೆ. ಅವನೇನ್ ಮಾಡಿದೆಲ್ಲ ಬರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಎಲ್ಲ ತೋರಿಸ್ಬಿಟ್ಟು ತೇನ ಆಹತಃ ಅಥ ಬಹುವಿರ್ ಗಿರಿಭಿರ್ ಬಲೇನ ಜಗ್ರಾಹ ಚೈನ ಮತ ಭೂಮಿ ತಲೇ ಪಿಪೇಶ. ಅವನು ಜೋರಾಗಿ ಹೊಡೆದ. ಕೆಲವರು ಪ್ರಶ್ನೆ ಮಾಡಬಹುದು, ಅವನು ಹೊಡೆದಕ್ಕೆ ಅವಕಾಶ ಯಾತಕ್ಕೆ ಕೊಟ್ಟರು ಅಂದ್ರೆ ಅವನು ಪಾಪ ಮಾಡಿದ, ಆಗ ಒಂದು ವಧ್ಯನಾಗ್ತಾನೆ. ಪಾಪ ಮಾಡಿದ ಏನಾಗ್ತಾನೆ, ವಧ್ಯನಾಗ್ಬೇಕು. ಅವ್ರಿಗೇನು ನಿಮಗೇನು ಮಾಡಿದ್ದ ಅಂತ ಕೇಳ್ಬೋದಲ್ಲ. ಅದಕ್ಕೆ ಜಗತ್ಗೂ ಮಾಡಿದ್ದಾನೆ, ನಮಗೂ ಮಾಡಿದ್ದಾನೆ. ಹೊಡಿಲಕ್ಕೆ ಅನುಕೂಲ ಆಯ್ತಾಗ. ಭೂಮಿ ತಲೆ ಪಿಪೇಶ. ಆಮೇಲೆ ಅವನು ಹೊಡೆದು ಭೂಮಿ ಬಿಡಿಸಿದ್ರು, ಬಿಟ್ಟು ಜೋರಾಗಿ ಒತ್ತಿದ್ರು. ಆಮೇಲೆ ಕೊಲ್ತಾರೆ. ಆಕ್ರಮ್ಯ ಪಾದಮಪಿ ಪಾದ ತಲೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದದಾರ ಭೀಮಃ ಕೃತ್ವಾ ಸ ಚೋರು ತಮ ಏವ ಜಗಾಮ ಪಾಪೋ ವಿಷ್ಣುದ್ವಿಡೇವಹಿ ಜನೈನ ನಿವೃತ್ತಿ ಚೌಗ್ರಂ. ಕೊಂದು ಸ್ಟೈಲ್ ನೋಡಿ ಹೇಗಿದೆ. ಆಕ್ರಮ್ಯ ಪಾದಂ ಅಪಿ ಪಾದತಲೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದದಾರ ಭೀಮಃ. ಅವ್ರು ಒಂದು ಕಾಲ ಮೇಲೆ ಇನ್ನೊಂದು ಕಾಲಿಟ್ಟು, ತನ್ನ ಕಾಲಿಟ್ಟು ಇನ್ನೊಂದು ಕಾಲಿನ ಹಿಡಿದು ಎಳಿತಾರೆ. ಎರಡು ಹೋಳು ಪೂರ್ತಿ. ಒಂದು ಕಾಲ ಮೇಲೆ ತನ್ನ ಕಾಲು ಉರಿ, ಇನ್ನೊಂದು ಕಾಲಿನ ಹಿಡಿದು ಎಳೆದಾಗ ಏನಾದ ಪೂರ್ತಿ ಅವ್ರು ಅಷ್ಟು ಹಿಂಸೆ ಪಟ್ಟು ಸಾಯ್ಬೇಕು. ಅಷ್ಟು ಜಗಳ ಮನಸ್ಸನ್ನು ಕೊಂದಿದ್ದು ಆರಿ ಬೇರೆ ಟೈಪ್. ಅದು ಮತ್ತು ಪುಷ್ಟೇಶ್ಯ ಜಾನುಮಾದಾಯ ಕೂರ್ಮದೇಶಂ ಬಭಂಜ ಮೃತಿಕಾಲೇ ಪುನರ್ದೇಹಂ ವಿದದಾರ ಯಥಾಪುರ. ಎರಡು ಸ್ಟೇಜ್ ಇದೆ. ಇದು ಒಂದೇ ಸ್ಟೇಜ್ ಇಲ್ಲಿ ಎಳೆದಾಕ್ತಾರೆ. ಎರಡು ಹೋಳು. ಭೀಮಸೇನ ಕೃಷ್ಣ ಕೊಂದಿದ್ದು ಬಕಾಸುರನ ಹೀಗೆ ಕೊಂದಿದ್ದು. ಅಲ್ಲಿ ಬಕಾಸುರ, ಇಲ್ಲಿ ಬಕಾಸುರ. ಆ ಬಕಾಸುರನ ಕೊಂದಿದ್ದು ಕೃಷ್ಣ ಸರ್ವೋತ್ತಮ, ಈ ಬಕಾಸುರನ ಕೊಂದಿದ್ದು ಭೀಮ ಜೀವೋತ್ತಮ. ಇದರಲ್ಲೂ ಕೂಡ ಇಬ್ಬರಿಗೂ ಕೂಡ ಒಳ್ಳೆ ಇದಿದೆ. ಸರಿಯಾಗಿ ಅರ್ಥ ಮಾಡ್ಕೊಂಡಷ್ಟು ಸ್ವಾರಸ್ಯ ಗೊತ್ತಾಗತ್ತೆ. ಅಲ್ಲೂ ಕೂಡ ಅಷ್ಟೇ. ಕೃಷ್ಣ ಏನ್ ಮಾಡ್ತಾರೆ, ಕುಕ್ಕಕ್ಕೆ ಬರ್ತಾರೆ, ಕೊಕ್ ಹಿಡಿದು ಎರಡು ಹೋಡ್ ಮಾಡ್ತಾರೆ. ಇಲ್ಲಿ ಕಾದ ಸಿಡಿದು ಇಬ್ರು ಸೀಡೆ ಕೊಲ್ತಾರೆ, ಅದು ಸ್ವಾರಸ್ಯ. ಅವನಿಗೂ ವರ, ಇವನಿಗೂ ವರ, ಎಲ್ಲ ಕಾಮನ್ ಫ್ಯಾಕ್ಟರ್ಸ್. ಆಗ ಹರಿವಾಯುಗಳು ಎಷ್ಟು ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತ ಗೊತ್ತು. ಸಾಮ್ಯ ಅಂತ ಹೇಳಬಾರದು. ಬಿಂಬ ಸಾದೃಶ್ಯ ಬೇರೆ, ಸಾಮ್ಯ ಬೇರೆ. ಸಾದೃಶ್ಯ ಸಿಮಿಲಾರಿಟಿ, ಸಾಮ್ಯ ಈಕ್ವಾಲಿಟಿ. ಈಕ್ವಾಲಿಟಿ ಇಲ್ಲ, ಏನಿದೆ ಸಿಮಿಲಾರಿಟಿ. ಯಾತಕ್ಕೆ ನಿಮ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು? ಏನ್ ಮಾಡ್ಬೋದಾಗಿತ್ತು? ಹುಟ್ಟಿ ಬೇಡ, ಇದೇ ಇರಲಿ, ಹೋಳೆ ವಾಸಿ ಅಂತೀರ. ಅದು ಎಲ್ಲ ಮಾಡಕ್ ಬರುತ್ತೆ ತೋರಿಸಿದ್ದು. ಒಂದೇ ಮೆಥಡ್ ಆಗಬಾರ್ದು. ಆಲ್ರೌಂಡ್ ಗ್ರೇಟ್ನೆಸ್ ಅದು. ಅವನ್ನ ಹೊಡೆದು ಕೊಂದಿದ್ದು. ಇವನ್ನ ಕತ್ತು ಹಿಡಿದು ಸತ್ತೋದ ಹಿಡಿಂಬಾಸರ, ಎದೆ ಹೊಡೆದು ಸತ್ತ. ಕೆಲವನ್ನ ಬಂಡೆ ಎತ್ತಿ ಹಾಕಿದ್ರು, ಕೆಲವನ್ನ ಕಾಲಿ ತುಡಿತಾರೆ, ಅಪ್ಪಚ್ಚಾಗಿ ಹೋಗ್ತಾರೆ. ಎಲ್ಲಾರು ಯಾವ ರೀತಿ ಬೇಕಾದ್ರೂ ಕೊಲ್ಬೋದು. ಅದಕ್ಕೆ ವಾದಿರಾಜ ಬರೀಬೇಕಾದ್ರೆ ಯಸ್ಯ ಪುಷ್ಟಿಶ್ಚ, ಗೊತ್ತಾಯ್ತಾ, ಅವ್ರ ಮುಷ್ಟಿ ಕೂಡ ಗದಾಚ ಅರಿವಿದಾರಿಣಿ. ಮುಷ್ಟಿ ಹೊಡಿಲಿ, ಕೈಲಿ ಹೊಡಿಲಿ, ಅಂಗೈಲಿ ಹೊಡಿಲಿ, ಏನೇ ತಗೊಂಡು ಹೊಡೆದ್ರು ಸತ್ರು ಅಂತಾನೆ ಅರ್ಥ. ವಾಯುದೇವ್ರ ಮಹಿ ಸರಸಭಾರತಿ ವ್ಯವಸ್ಥೆ ಹೇಳ್ಬೇಕಾದ್ರೆ ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಅವ್ರು ಏನ್ ಮುಟ್ಟಿದ್ರು ಬೆಂಕಿನ ಮುಟ್ಟಿದ್ರೆ ಸಾಕು ಸುಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನ್ ಬೇಕಾಗಿಲ್ಲ. ಅಂತ ಸಾಮರ್ಥ್ಯ ಅವರು. ಆಕ್ರಮ್ಯ ಕೆಲವರಿಗೆ ಅರ್ಜುನಾದಿಗಳು ಹಾಗಲ್ಲ, ಅವ್ರಿಗೆ ಅಸ್ತ್ರನೇ ಬಿಡಬೇಕು ಹೊರತು ಫಿಸಿಕಲಿ ಯಾರನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಅಂತ ದೈತ್ಯನ ಕೊಲ್ಲೋದು ಅವ್ರಿಗೆ ಸಿಕ್ಕೇನೇ ಇಲ್ಲ. ಡಿಪೆಂಡೆನ್ಸ್ ಇದೆ ಅವರಿಗೆ. ಇದು ಯಾವ ಡಿಪೆಂಡೆನ್ಸು ಇಲ್ಲ, ಒಂದು ಇಲ್ಲ, ಕೊಲ್ಲಕ್ಕೆ ಆಗೋದಿಲ್ಲ ಇಂಥವ್ರು. ಆಕ್ರಮ್ಯ ಪಾದಮಪಿ ಪಾದ ಪತಲೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದದಾರ ಭೀಮಃ ಮೃತ್ವಾಸ ಚೋರು ತಮ ಏವ ಸತ್ತೋದ. ಎಲ್ಲಿ ಹೋದ? ಅಂಧತಮಸ್ಗೆ ಹೋದ. ಯಾಕೆ ಹರಿವಾಯುಗಳು ಕಳಿಸೋದೆಲ್ಲ ಯಾರು ಎಲ್ಲಿ ಕಳಿಸ್ತಾರೆ ಈಗ? ಅಂಧತಮಸ್ಗೆ ಕಳಿಸೋದು. ವಿಷ್ಣುರಿ ದಾತ ಮೋಕ್ಷಸ್ಯ, ಮೋಕ್ಷ ಕೊಡಿಸೋದೇಗೋ ತಮಸ್ಗೆ ಹಾಕೋದು ಹಾಗೆ. ಪಾಪ ವಿಷ್ಣು ದ್ವಿಡೇವ, ವಿಷ್ಣು ದ್ವೇಷಿಯವರು. ಶನೈಹಿ ಅನಿವೃತ್ತಿ ಚೋ, ಈಲ ಹೋಗ್ಬಿಟ್ಟ ಇಲ್ಲ, ಶನೈಹಿ ಕ್ರಮವಾಗಿ ಹೋಗ್ತಾರೆ. ಉಗ್ರಂ ಅಂಧಂತಮ ಅಂತ ಹೇಳಿದ್ರಿಂದ ಅಂಧಂತಮಸ್ಗೆ ಹೋದ. ತಮಸ್ಸು ಅಂಧಂತಮಸ್ ಎರಡಿದೆಯಲ್ಲ, ಅಂಧಂತಮಸ್ಗೆ ಹೋದ ಅಂತ ಹೇಳ್ತಾರೆ. ಇದು ಭೀಮ ಮಾಡಿದಂತ ಬಕಾಸುರ ವಧೆ.
ಒದ್ದೇನೆ ಬಹಳ ದೊಡ್ಡ ವಿಷಯ. ಅನೇಕ ಮುಖದಲ್ಲಿ ಅನೇಕರ ಪರಿಚಯ ಮಾಡಿಕೊಡ್ತಕ್ಕಂಥ ಭಾಗ ವಿಶೇಷವಾಗಿ ಭೀಮಸೇನನ ಪಾತ್ರ. ಅತ್ವಾ ತಮಕ್ಷತ ಬರೋ ಜಗದಂತಕಂ ಸಹ ಯೋ ರಾಕ್ಷಸೋ ನವಶಾಸ ಜರಾಸುತಸ್ಯ ಭೌಮಸ್ಯ ಪೂರ್ವಪಿನೋ ಭರತಸ್ಯ ರಾಜ್ಞೋ ಭೀಮೋ ನಥಾಪಯದಮುಷ್ಯ ಶರೀರವಗ್ರೇ. ಭೀಮನ ಕಾರ್ಯ ಎಷ್ಟು ಯುನಿಕ್ ಆಗಿತ್ತು ಅಂದ್ರೆ, ಜಗದಂತಕಂ ತಮ್ ಲೋಕನೇ ಪೀಡಿಸ್ತಾ ಇದ್ದವನು. ಜರಾಸಂದ್ರ ಕೈಗೆ ಸಿಕ್ಕಿದ್ದಿಲ್ಲಂತೀವನು. ನವಶಾಸ ಜರಾಸುತಸ್ಯ, ಜರಾಸಂಧ ಕೀಚಕಾದಿಗಳನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗಿ ಕೃಷ್ಣನ ಮೇಲೆ ಇವನು ಕರ್ಕೊಂಡು ಹಿಡೋಕ್ಕಾಗಿದ್ದಿಲ್ಲ ಜರಾಸಂಧನಿಗೆ. ಅಂಥವನ್ನ ಭೀಮಕ್ಕೊಂದು ಬೆಲೆಯಿಂದ ಜರಾಸಂಧನ ಕೊಳ್ಳೋದು ಸಿಂಪಲ್ ಅಂತ ಆಯ್ತು. ನೋಡೋದು ಕೈ ಮುತ್ತೆ ನ್ಯಾಯ ಅಂತೀವಲ್ಲ ಹಾಗೆ. ಭೌಮಸ್ಯ, ನರಕಾಸುರನ ಆಗಿರಲಿಲ್ಲ, ನರಕಾಸುರನ ಕಡೆ ಆಗಿರಲಿಲ್ಲ. ಮತ್ತೆ ಯೋ ಭರತಸ್ಯ ರಾಜ್ಯ, ಭರತ ದೇಶಕ್ಕೆ ಭರತಗಳ ಹೆಸರು ಬರಲಿಕ್ಕೆ ಕಾರಣ ಆಗಿತ್ತು. ಮಹಾಪರಾಕ್ರಮಿ, ಅವನ ಕೈ ಸಿಕ್ಕಿದ್ದಿಲ್ಲ, ಇವನು ಮಾಂಧಾತಳನ ಕೈ ಸಿಕ್ಕಿದ್ದಿಲ್ಲ. ಅದೇ ಅಷ್ಟೆಲ್ಲಾಗಿದ್ದು ಭೀಮಸೇನ ಶ್ರೇಷ್ಠ ಅಂತೆ. ಆದ್ರಿಂದ ಭೀಮ ಜೀವೋತ್ತಮ ಅಂತ ಗೊತ್ತಾಗ. ಇದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಮೆಕ್ಯಾನಿಕರಿ ಹೇಳೋದು ಸರಿಯಲ್ಲ. ಇಂಟರ್ನ್ಯಾಷನಲ್ ಗುಂಡ ಎಷ್ಟೋ ವರ್ಷ ಸಿಕ್ಕಿದ್ದಿಲ್ಲ, ಒಂದ್ಸತಿ ತಿಳ್ಕೊಂಬಂದ ಅಂದ್ರೆ ಎಷ್ಟು ಎಕ್ಸ್ಪರ್ಟೈಸ್ ಇತ್ತು ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ತಿಳಿಯುತ್ತೆ. ಅಲ್ಲಿಗೆ ಉಳಿದೆಲ್ಲ ಆಮೇಲೆ ಮತ್ತೆ ಪಾಠ ಇರೋದು ಮುಂದಿನ ಗುರುವಾರ. 4 ದಿವಸ ಊರಲ್ಲಿರಲ್ಲ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಗೊತ್ತಾಯ್ತಾ? 4 ದಿವಸ ಆಯ್ತಲ್ಲ, ಭಾನು, ಸೋಮ, ಮಂಗಳ, ಬುಧ. ಗುರುವಾರ ದಿವಸ ಪಾಠ ಇದೆ, ಮುಂದಿನ ಗುರುವಾರ ಅಂದ್ರೆ 21ನೇ ತಾರೀಕು ಪಾಠ ಇದೆ. ನಾಳೆ ಪರ್ವಕಾಲ. ನಾಳೆ ಪರ್ವಕಾಲಕ್ಕೆ ನಿಯಮ ಇಲ್ಲ, ಬೆಳಗ್ಗಿನಿಂದ ಹಿಡಿದು 11 ಗಂಟೆ ಒಳಗೆ ಮಾಡುದು. ಯಾವುದು? ಕೃಷ್ಣಧಾಮ, ಸರಸ್ವತಿ ಪುರ ಹೇಳಿ. ಕೃಷ್ಣಧಾಮ, ಸರಸ್ವತಿ ಪುರ ಧಾಮ.